ಕರ್ವಾಲೋ ಕಾದಂಬರಿಯ 22ನೇ ಕಂತು. ಕೊಂಚ ಹೊತ್ತಾಯಿತು. ಕೂಡಲೇ ನಿದ್ದೆ ಬರಲಿಲ್ಲ. ದೂರದಲ್ಲಿ ನರಿಗಳು ಕುಯ್ಯೋ ಎಂದು ಊಳಿಟ್ಟವು. ಕಿವಿ ಎದ್ದು ಕುಳಿತು ಏನೋ ಗೊತ್ತಾದಂತೆ ತಿರಸ್ಕಾರದಿಂದ ಭೌ ಭಕ್ ಎಂದು ಕತ್ತಲಿನ ಶೂನ್ಯಕ್ಕೆ ಬೊಗಳಿತು. ಆ ಕ್ಷಣ ಅಷ್ಟೂ ನರಿಗಳು ಬಾಯಿ ಮುಚ್ಚಿಕೊಂಡವು. ನಾವು ಮಾರನೆಯ ದಿನ ನಸುಗತ್ತಲಿರಬೇಕಾದರೆ ಎದ್ದೆವು. ಎಲ್ಲರೂ ಏನೋ ಒಂದು ಬಗೆಯ ತವಕದಲ್ಲಿ ಸಿಕ್ಕಿಕೊಂಡಂತಿತ್ತು. ಗಾಡಿ ಕಟ್ಟಿಕೊಂಡು ಯಾನ ಆರಂಭಿಸಿದೆವು. ಅರಣ್ಯ ಹತ್ತಿರ ಆದಂತೆ ನಮಗೂ ತವಕ ಹೆಚ್ಚಾಗತೊಡಗಿತು. ಹಾರುವ ಓತಿ ಅದರ ಅಂಚಿನಲ್ಲಿ ನಮ್ಮನ್ನು ಇದಿರುಗೊಳ್ಳಲು ಕಾದಿರುತ್ತದೆ ಎನ್ನುವಂತೆ ನಮ್ಮ ಕಲ್ಪನೆಗಳು ಓಡುತ್ತಿದ್ದವು. ಆ ಕಾಡನ್ನು ಕಾಣುತ್ತಿದ್ದಂತೆಯೇ ಕರ್ವಾಲೋರ ಚೈತನ್ಯ ಇಮ್ಮಡಿಸಿತು. ಓತಿಗಳು, ಹಾವುರಾಣಿಗಳು, ಸಣ್ಣವು ದೊಡ್ಡವು ಲೆಕ್ಕವಿಲ್ಲದಷ್ಟು ಕಾಡಿನಂಚಲ್ಲೇ ನಮಗೆ ಕಂಡವು. ನಾನು ಆತಂಕದಿಂದ, ಇದೇನಯ್ಯ, ಇಷ್ಟೊಂದು ಓತಿ ಖ್ಯಾತ ಇದ್ದಾವೆ, ಇದರಲ್ಲಿ ನೀನು ಹೇಳಿದ್ಯಾವುದು? ಹೇಗೆ ಪತ್ತೆ ಮಾಡೋದೋ ಮಾರಾಯ ಅಂದೆ. ಮಂದಣ್ಣ, ನಿಮಗ್ಯಾಕದ್ರ ಚಿಂತೆ, ನಂಗಿರ್ಲಿ ಆ ಜವಾಬ್ದಾರಿ. ಕರ್ವಾಲ ಸಾಹೇಬ್ರನ್ನ ಇಷ್ಟೊಂದು ದೂರ ಕರ್ಕೊಂಬಂದು ಅದನ್ನ ಪತ್ತೆ ಮಾಡಿದ್ರೆ ಆಯ್ತಲ್ಲ ಎಂದು ಹೇಳಿದ. ನಾವು ಕಾಡೊಳಗೆ ಮಂದಗಮನದಿಂದ ಮುಂದೆ ಸಾಗಿದೆವು. ಫಳಫಳ ಹೊಳೆಯುವ ದೊಡ್ಡದೊಂದು ಗೋಸುಂಬೆಯನ್ನ ನಾನು ನೋಡಿದೆ. ಮರದ ಸಣ್ಣ ಕೊಂಬೆಯೊಂದರ ಮೇಲೆ ಕುಳಿತು ವಿಚಿತ್ರ ಗತಿಯಲ್ಲಿ ಹಿಂದಕ್ಕೂ ಮುಂದಕ್ಕೂ ಓಲಾಡುತ್ತಿತ್ತು. ನಾನು ಅದನ್ನೇ ಹಾರುವ ಓತಿ ಎಂದು ತಿಳಿದು ನೋಡುತ್ತಿರಬೇಕೆಂದು ಮಂದಣ್ಣ ಊಹಿಸಿ, ಅದಲ್ಲ ಸಾರ್, ಅದಕ್ಕೆ ಈ ಥರ ಹೊಳೆಯೋ ಬಣ್ಣ ಗಿಣ್ಣ ಏನೂ ಇಲ್ಲ ಎಂದು ಹೇಳಿದ. ಕರಿಯಪ್ಪನು ಹುಡುಕು ನೋಟದಿಂದ ನೋಡುತ್ತಿದ್ದ. ಆದರೆ ಅವನು ಶಿಕಾರಿಗೆ ಪ್ರಾಣಿಗಳು ಏನಾದರೂ ಇದೆಯೇ ಎಂದು ನೋಡುತ್ತಿದ್ದನಷ್ಟೇ. ಮರಗಳು ಅದ್ಭುತವಾಗಿ ವಾಕಿಂಗ್ ಸ್ಟಿಕ್ಗಳಂತೆ ಆಕಾಶದ ಕಡೆಗೆ ಬೆಳೆದು ನಿಂತಿದ್ದವು. ಬಹಳ ಮಳೆಯಾಗುವ ಪ್ರದೇಶವಾದುದರಿಂದ ಅವುಗಳ ಕಾಂಡಗಳಲ್ಲಿ ಉಣ್ಣಿಯಂಥ ಹಸಿರು ಹಾಸುಂಬೆ ಹೊದೆದುಕೊಂಡಿತ್ತು. ಅಲ್ಲಲ್ಲಿ ವಿಚಿತ್ರ ವರ್ಗದ ಹಾವಸೆಗಳು ಜೇನುಗೂಡುಗಳಂತೆ ಜೋತುಕೊಂಡಿದ್ದವು. ನೆಲದಲ್ಲಿ ತೆಳ್ಳಗೆ ಗುರುಗಿ ಹಳು ಚಾಪೆಯಂತೆ ಹಾಸಿಕೊಂಡಿತ್ತು. ಹಲವು ಕಡೆ ಮರದ ಕಾಂಡಗಳಿಗೆ ಮೊರದಷ್ಟು ಅಗಲವಾದ ಮರದ ಅಣಬೆಗಳು ಬೆಳೆದುಕೊಂಡಿದ್ದನ್ನು ನೋಡಿದ ಕರ್ವಾಲೋರಂತೂ ಮೂಕ ವಿಸ್ಮಿತರಾಗಿ ತನ್ಮಯರಾಗಿ ಹೋಗಿದ್ದರು. ನಾವು ಬಂದ ಉದ್ದೇಶ, ಗುರಿಗಳನ್ನು ಪ್ರಯತ್ನಪೂರ್ವಕವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪರಿಸ್ಥಿತಿ ಒದಗಿ ಬಂದಿತ್ತು. ಏಕೆಂದರೆ ಕಣ್ಣಿಗೆ ಕಂಡದ್ದೆಲ್ಲ ತಮ್ಮ ರೂಪ, ವರ್ಣ, ವೈವಿಧ್ಯಗಳಿಂದ ತಮ್ಮಲ್ಲೇ ನಮ್ಮನ್ನು ತಲ್ಲೀನಗೊಳಿಸಿಕೊಂಡು ಬಿಡುತ್ತಿದ್ದುವು. ಕರ್ವಾಲೋ ಏನೇನೋ ಗುನುಗುತ್ತಾ ಪ್ರಭಾಕರನಿಗೆ ಅದರ ಚಿತ್ರ ಹಿಡಿ, ಇದರ ಚಿತ್ರ ಹಿಡಿ ಎಂದು ನಿರ್ದೇಶಿಸುತ್ತಾ ರೆಕ್ಕೆಯ ಓತಿಯನ್ನು ಮರೆತೇ ಬಿಟ್ಟಂತಿತ್ತು. ಮಂದಣ್ಣ ಒಂದು ಮರದ ಬೇರುಗಳೆಡೆಯಲ್ಲಿ ಹಬ್ಬಿದ್ದ ಅಣಬೆಗಳ ಸಮೂಹವನ್ನು ತೋರಿಸಿ, ರಾತ್ರಿ ಇದರಿಂದ ಪ್ರಕಾಶ ಬರುತ್ತದೆಂದು ಹೇಳಿದ. ಪ್ರಭಾಕರ ಆತನಿಗೆ ರಾತ್ರಿ ಆದ ಮೇಲೆ ಎಲ್ಲಾದರೂ ಕಂಡರೆ ತೋರಿಸು, ಅದರದೇ ಬೆಳಕಿನಲ್ಲಿ ಅದರ ಛಾಯಾಚಿತ್ರ ತೆಗೆಯುತ್ತೇನೆಂದು ಹೇಳಿದ. ಕರ್ವಾಲೋ ಇಲ್ಲದಿದ್ದರೆ ಅರಣ್ಯ ಬಹುಬೇಗ ನಮಗೆ ಬೇಸರ ತರಿಸುತ್ತಿತ್ತೆಂದು ಕಾಣುತ್ತದೆ. ಶಿಕಾರಿಗಲ್ಲದೆ ಬೇರಾವುದಕ್ಕೂ ಕಾಡಿಗೆ ಹೋಗಿಲ್ಲದ ನಮಗೆ ಅರಣ್ಯ ನೀಳವಾದ ಮರಗಳ ವಿಶಾಲ ಮದುವೆ ಚಪ್ಪರದಂತಾಗಿ ಬಹುಬೇಗ ಬೇಸರ ತರಿಸುವ ಏಕತಾನವಾಗಿ ಪರಿಣಮಿಸುತ್ತಿತ್ತು. ಪೇಟೆ ಬೀದೆಗಳ ನಾಗರಿಕ ಪ್ರಪಂಚದಲ್ಲಿ ತಿರುಗಾಡಿ ಜೋಮು ಹಿಡಿದಿದ್ದ ನಮ್ಮ ಇಂದ್ರಿಯಗಳಿಗೆ ಕರ್ವಾಲೋರ ಅನುಭವಪೂರ್ಣ ವಿವರಣೆ, ವಿಶ್ಲೇಷಣೆಗಳು ನಿಧಾನವಾಗಿ ಹೊಸ ಜಾಗೃತಿಯನ್ನು ಉಂಟುಮಾಡಿದವು. ಕೋಲಾದ ಮುಳ್ಳುಗಿಡವೊಂದನ್ನು ತೋರಿಸಿ, ನೋಡಿ ಎಂದರು. ಏನೂ ಕಾಣಲಿಲ್ಲ. ಸುಮ್ಮನೆ ಪಿಳಿಪಿಳಿ ಕಣ್ಣುಬಿಟ್ಟೆವು. ಕರ್ವಾಲೋ ಕಡ್ಡಿಯೊಂದನ್ನು ತೆಗೆದುಕೊಂಡು ಮಂತ್ರದಂಡವೆಂಬಂತೆ ಒಂದು ಕೊಂಬೆಯ ಕಡ್ಡಿಯನ್ನು ಮುಟ್ಟಿದರು. ಕೂಡಲೇ ಆ ಸಣ್ಣ ರೆಂಬೆ ಎಚ್ಚೆತ್ತುಕೊಂಡು ಕೈಕಾಲು ಮೀಸೆ ಆಡಿಸುತ್ತಾ ಇನ್ನೊಂದು ಕೊಂಬೆಗೆ ನಡೆದು ಹೋಗುವ ಕಡ್ಡಿ ಹುಳುವಾಯಿತು. ಇದೇ ರೀತಿ ಮರವೇರಿ ಹೋಗುತ್ತಿದ್ದ ಎರೆಹುಳುಗಳನ್ನು ತೋರಿಸಿದರು. ನಾವು ತಿಳಿದಂತೆ ಎರೆಹುಳು ರೈತನ ಮಿತ್ರನಾಗಿ ಮಣ್ಣಿನಲ್ಲಿರಬೇಕಾದದ್ದು. ಆದರೆ ಮರವೇರಿ ಎಲ್ಲಿಗೆ ಹೋಗುತ್ತಿದೆಯೋ ಅರ್ಥವಾಗಲಿಲ್ಲ. ಕರ್ವಾಲೋ ಹೇಳಿದರು, ಮರದ ಮೇಲಿನ ಫರ್ನ್ಗಳು ಗಾಳಿಯ ಧೂಳನ್ನೆಲ್ಲ ಹಿಡಿದಿಟ್ಟುಕೊಂಡು ತಮ್ಮದೇ ಆದ ಭೂಮಿಯಲ್ಲಿ ಬೇರು ಬಿಟ್ಟಿರುತ್ತವೆ. ಈ ಹುಳುಗಳು ಅಲ್ಲಿ ವಾಸಿಸಲು ಹೋಗುತ್ತಿವೆ ಎಂದು. ಎತ್ತುಗಳನ್ನು, ಗಾಡಿಯನ್ನು ಸಣ್ಣ ನೀರಿನ ಒರತೆಯ ಬಳಿ ಬಿಟ್ಟು ಕಾವಲಿಗೆ ಕರಿಯಪ್ಪನನ್ನು ಕೂರಿಸಿ ಗೊತ್ತು ಗುರಿ ಇಲ್ಲದ ವಿರಾಗಿಗಳಂತೆ ಕಾಡಿನಲ್ಲಿ ಮನ ಬಂದತ್ತ ಸಂಚರಿಸತೊಡಗಿದೆವು. ನಾನು ಪ್ರಭಾಕರನು ಪ್ರಾಣಿಗಳು ಓಡಾಡಿ ಸವೆದಂತಿದ್ದ ದಾರಿಯೊಂದನ್ನು ಹಿಡಿದು ಸುಮಾರು ದೂರ ಕಾಡಿನೊಳಕ್ಕೆ ಹೋದೆವು. ಸಂಜೆಯಾಗುತ್ತಾ ಬಂದಿತು.
ಮರದಿಂದ ಮರಕ್ಕೆ ಹಾರಿದುವನ್ನೆಲ್ಲ ಕಣ್ಣಿಟ್ಟು ಅವಲೋಕಿಸುತ್ತಾ ಹರಟೆ ಹೊಡೆಯುತ್ತಾ ಹಿಂತಿರುಗಿ ಬರುತ್ತಿದ್ದೆವು. ಪ್ರಭಾಕರ ಎಲೆಕ್ಟ್ರಾನಿಕ್ ಫ್ಲ್ಯಾಷ್ಗಳು, ಕ್ಯಾಮರಾಗಳು, ಲೆನ್ಸ್ಗಳು ಇತ್ಯಾದಿ 108 ಕುತ್ತಿಗೆ, ತೋಳು ಮುಂತಾದಕ್ಕೆಲ್ಲ ಕಾಯಿ ಬಿಟ್ಟ ತೆಂಗಿನ ಮರದಂತೆ ಜೋತುಕೊಂಡಿದ್ದ. ಅವನ ಕಷ್ಟ ನೋಡಲಾರದೆ, ಒಂದೆರಡು ನಿತ್ತ ಕೊಡಯ್ಯ ಎಂದು ಕೇಳಿದೆ. ಆದರೆ ನನ್ನ ಕೈಗೆ ಕೊಡಲು ಅವನು ವಿಪರೀತ ಹಿಂದು ಮುಂದು ನೋಡಿದ. ಅವುಗಳಲ್ಲಿ ಅತ್ಯಂತ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಜೋಡಣೆಗಳಿದ್ದಾವೆಂದೂ, ಕ್ಯಾಮರಾ ಕೂಡ ಬೆಳಕನ್ನು ಅಳೆಯುವ ಘಟಕವನ್ನು ನಿಯಂತ್ರಿಸುವ ಸೂಕ್ಷ್ಮ ಉಪಕರಣಗಳಿಂದ ಕೂಡಿದೆ ಎಂದು ಹೇಳಿದ. ನನಗೆ ಕೋಪ ಬಂದು, ನೀನೇ ಹೊತ್ಕೊಂಡು ಸಾಯಿ ಎಂದು ಹೇಳಿ ಸುಮ್ಮನಾದೆ. ನಾವು ಗಾಡಿ ನಿಲ್ಲಿಸಿದ ದಿಕ್ಕಿನಂತ ಕತ್ತಲಾಗುವುದರೊಳಗೆ ತಲುಪಬೇಕೆಂದು ಬೇಗ ಬೇಗ ಕಾಲು ಹಾಕಿದೆವು. ದಾರಿಯಲ್ಲಿ ಒಂದು ಸಣ್ಣ ತಿಳಿನೀರಿನ ಕೊಳದ ಸಮೀಪಕ್ಕೆ ಬಂದೆವು. ಎರಕ ಹುಯ್ದ ಗಾಜಿನ ಚಪ್ಪಡಿಯಷ್ಟು ಶುಭ್ರವಾಗಿ ನಿಶ್ಚಲವಾಗಿತ್ತು ಕೊಳ. ಕೊಳದ ಹಿನ್ನೆಲೆಯನ್ನು ಮರಗಳ ನೆರಳು ಕತ್ತಲಿನಂತೆ ಆವರಿಸಿಕೊಂಡಿತ್ತು. ಹೊಂಬಿಸಿಲಿನ ಕಿರಣಗಳು ಕೊಳದ ಮೇಲಕ್ಕೆ ಓರೆಯಾಗಿ ಬೀಳುತ್ತಿದ್ದುವು. ಇದ್ದಕ್ಕಿದ್ದಂತೆ ಕೊಳದ ನಡುವಿನ ಶೂನ್ಯ ಅಂತರಾಳದಲ್ಲಿ ಯಾರೋ ಬೆಂಕಿ ಕಡ್ಡಿಯನ್ನು ಚಕ್ಕನೆ ಗೀಚಿದಂತೆ ಮಿರುಗುವ ಬೆಂಕಿಯ ಉಂಡೆಯಾಗಿ ಮಿಂಚುಳ್ಳಿಯೊಂದು ಹಠಾತ್ತಾಗಿ ಪ್ರತ್ಯಕ್ಷವಾಯಿತು. ಕೊಳದ ಹಿನ್ನೆಲೆಯ ನೆರಳಿನಿಂದ ಅದು ಹಠಾತ್ತಾಗಿ ಬಿಸಿಲಿಗೆ ಬಂದುದರಿಂದ ಅದು ಶೂನ್ಯದಲ್ಲಿ ನಮಗೆ ಪ್ರತ್ಯಕ್ಷವಾದಷ್ಟು ಅನಿರೀಕ್ಷಿತವಾಗಿ ದೃಗ್ಗೋಚರವಾಗಿತ್ತು. ಭರ್ರನೆ ರೆಕ್ಕೆ ಬಡಿಯುತ್ತಾ ಅದು ಹೆಲಿಕಾಪ್ಟರಿನಂತೆ ಶೂನ್ಯದಲ್ಲಿ ನಿಂತು ಕೊಳದಲ್ಲಿ ಅದೃಶ್ಯವಾಗಿ ಆಡುತ್ತಿದ್ದ ಮೀನೊಂದಕ್ಕೆ ಗುರಿ ಕಟ್ಟುತ್ತಿತ್ತು. ಪ್ರಭಾಕರ ಸರಸರ ಕ್ಯಾಮರಾ ತೆಗೆದು ಅದರ ಲೆನ್ಸ್ ಬದಲಿಸಲು ಬಿಚ್ಚಿ ಟೆಲಿಲೆನ್ಸ್ಗಾಗಿ ತಡಕಾಡಿ ಹುಡುಕಿ ಅದರ ಕೇಸಿನ ಜಿಪ್ ಹಿಂದೆ ಕೆಳೆದು ನನ್ನ ಕೈಗೆ ಯಾವುದೋ ಒಂದನ್ನು ಹಿಡಿದುಕೊಳ್ಳಲು ಕೊಟ್ಟು ಇನ್ನೊಂದನ್ನು ಕ್ಯಾಮರಾಕ್ಕೆ ಜೋಡಿಸುತ್ತಾ ಇಷ್ಟೆಲ್ಲ ಮಾಡುತ್ತಿರಬೇಕಾದರೆ ಮಿಂಚುಳ್ಳಿ ನಿಂತಲ್ಲೇ ನಿಂತು ರೆಕ್ಕೆ ಬಡಿಯುತ್ತಾ ಮೀನಿಗೆ ಗುರಿ ಇಡುತ್ತಿತ್ತು. ನಾನು, ಬೇಗ ಕಣೋ, ಅದು ಇನ್ನೇನು ಹೊರಟು ಹೋಗುತ್ತೆ ಎಂದೆನ್ನುತ್ತಿರಬೇಕಾದರೆ ಮಿಂಚುಳ್ಳಿ ಡುಬುಕ್ ಎಂದು ಕೊಳದ ನೀರೊಳಕ್ಕೆ ಧುಮುಕಿ ಬೆಳ್ಳಿಯ ತುಣುಕಿನಂತೆ ಮಿನುಗುತ್ತಿದ್ದ ಚಿಕ್ಕ ಮೀನೊಂದನ್ನು ಕೊಕ್ಕಿನಲ್ಲಿ ಹಿಡಿದುಕೊಂಡು ಮೇಲಕ್ಕೆದ್ದು ಅಂತರ್ಧಾನವಾಯಿತು. ಪ್ರಭಾಕರ ಲೆನ್ಸಿನ ಕ್ಯಾಪ್ ತೆಗೆದು ಅದನ್ನು ಕ್ಯಾಮರಾಕ್ಕೆ ಜೋಡಿಸುತ್ತಿದ್ದ. ನಾನು ಹತಾಶನಾಗಿ ಅವನಿಗೆ, ಕತ್ತೆಕಾಯಿ ಹೋಗು, ನೀನೊಬ್ಬ ಓಡಾಡೋ ಎಲೆಕ್ಟ್ರಾನಿಕ್ ಗುಜ್ರಿ ಕಣ, ನಿನಗೆ ಪೋಸ್ ಕೊಡುತ್ತಾ ಕಾದ್ಕೊಂಡು ಕೂರೋದಕ್ಕೆ ಇದೇನು ಮನೆಯ ಮದುವೆ ಅಂತ ಮಾಡಿದ್ದೀಯಾ ಎಂದು ದಬಾಯಿಸಿದೆ. ಪ್ರಭಾಕರ ನಕ್ಕ. ಮತ್ತೆ ಮಾತಾಡಿಕೊಳ್ಳುತ್ತಾ ಮುಂದುವರಿದೆವು. ಕಿವಿ ತಿಳಿಗೊಳದ ನೀರನ್ನು ಒಂದು ಕೊಡದಷ್ಟು ಕುಡಿದಿದ್ದುದರಿಂದ ನಡೆದಂತೆಲ್ಲ ಅದರ ಹೊಟ್ಟೆಯೊಳಗಿಂದ ಗೊಳಕ್ ಗೊಳಕ್ ಸದ್ದು ಕೇಳುತ್ತಿತ್ತು. ಪ್ರಭಾಕರನಿಗೆ ಏನು ನಗುವಂಥದ್ದು ಕಂಡಿತೋ ಅದರಲ್ಲಿ. ಸುಮಾರು ದೂರದವರೆಗೂ ಅದು ನಡೆದಂತೆ ಗಹಗಹಿಸಿ ನಗುತ್ತಿದ್ದ. ಗಾಡಿ ಬಿಟ್ಟಲ್ಲಿಗೆ ಹತ್ತಿರದೆವು. ಆ ವೇಳೆಗೆ ಸರಿಯಾಗಿ ನೋ ನೋ ಸ್ಟಾಪ್ ಇಟ್, ನೋ ನೋ ಎಂದು ಕೂಗಿದ ಕರ್ವಾಲೋರ ದನಿಯೂ ಅದರೊಡನೆ ಢಮಾರ್ ಎಂಬ ಈಡಿನ ಢಂಕಾರದ ಸದ್ದು ಕೇಳಿತು. ನನಗೂ ಪ್ರಭಾಕರನಿಗೂ ಶಾಕ್ ಹೊಡೆದಂತಾಯಿತು. ಮುಖಾಮುಖ ನೋಡಿಕೊಂಡೆವು. ನಮಗೆ ಮುಂದುವರಿದು ಗಾಡಿ ಹತ್ತಿರಕ್ಕೆ ಹೋಗಲಿಕ್ಕೆ ಭಯವಾಗತೊಡಗಿತು. ಏನಾಯ್ತೋ, ಏನು ಕತೆಯೋ, ಕರಿಯಪ್ಪನೇನು ಯಾರಿಗಾದರೂ ಹೊಡೆದನೋ ಅಥವಾ ಹಾರುವ ಓತಿಗೆ ಬಾರಿಸಿದನೋ? ಕಳವಳದಿಂದ ಇಳಿಜಾರಿನಲ್ಲಿ ಓಡಿದೆವು. ಕರ್ವಾಲೋ, ಯು ರಾಸ್ಕಲ್ ಎಂದು ಬೈಯುವುದು ಕೇಳಿತು. ಗಾಡಿ ಹತ್ತಿರಕ್ಕೆ ಬಂದೆವು. ನೋಡಿದರೆ ಕರಿಯಪ್ಪ ಮುಖ ಪೆಚ್ಚು ಮಾಡಿಕೊಂಡು ನಿಂತಿದ್ದಾನೆ. ಮಂದಣ್ಣ ಏನೂ ಅರ್ಥವಾಗದವನಂತೆ ನಿಂತಿದ್ದಾನೆ. ಕರ್ವಾಲೋ ಕೋಪದಿಂದ ನಿಟ್ಟುಸಿರು ಬಿಡುತ್ತಿದ್ದಾರೆ. 3 ಜನ ಬದುಕಿರುವುದನ್ನು ನೋಡಿ ನನಗೆ ಸಮಾಧಾನವಾಯಿತು. ಹೆಚ್ಚೆಂದರೆ ಎತ್ತುಗಳಲ್ಲಿ ಯಾವುದಾದರೂ ಒಂದಕ್ಕೆ ಹೊಡೆದಿರಬಹುದು, ಅಷ್ಟೇ ತಾನೆ ಎಂದುಕೊಂಡೆ. ಏನ್ ಸರ್, ಏನು ಮಂದಣ್ಣ ಎಂದೆ. ಕೋಪದಿಂದ ಮೈಮೇಲೆ ಬಂದವರಂತೆ ನಿಂತಿದ್ದ ಕರ್ವಾಲೋ ನಾವೆಲ್ಲ ಹೋದ ಕೂಡಲೇ ವಾಸ್ತವದ ಭೂಮಿಕೆಗೆ ಇಳಿದಂತೆ ಶಾಂತರಾದರು. ಬಾರಯ್ಯ ಕರಿಯಪ್ಪ, ಬೇಜಾರು ಮಾಡ್ಕೋಬೇಡ, ಯಾಕೆ ಕೂಗಿದೆ ಅಂತ ಹೇಳ್ತೀನಿ ಬಾ, ಅದಕ್ಕೊಂದು ಕತೆಯೇ ಇದೆ ಎಂದರು. ಕರ್ವಾಲೋ ದನಿ ನಾಟಕೀಯವಾಗಿ ಬದಲಾದುದನ್ನು ಕಂಡು ಮಂದಣ್ಣ ಕರಿಯಪ್ಪ ಚಕಿತರಾದರು. ಏನ್ ಸರ್, ಏನಾಯ್ತು ಎಂದೆ. ಗಾಬರಿ ಭಯಗಳು ನಮ್ಮ ನರಗಳಿಂದ ಇನ್ನೂ ಇಳಿದಿರಲಿಲ್ಲ. ಕಮಾನ್ ಕಮಾನ್, ಬನ್ನಿ ಕೂತ್ಕೊಳ್ಳಿ ಎಂದು ತಾವು ಗಾಡಿ ಮೂಕಿಯ ಮೇಲೆ ಕುಳಿತುಕೊಳ್ಳುತ್ತಾ ಕರ್ವಾಲೋ ಆರಂಭಿಸಿದರು. ಏನಿಲ್ಲ, ನಾನಿಲ್ಲಿಗೆ ಬರುವಷ್ಟು ಹೊತ್ತಿಗೆ ಸರಿಯಾಗಿ ಕರಿಯಪ್ಪ ಕೋವಿ ಗುರಿ ಇಡುತ್ತಿದ್ದ. ಮರದ ಮೇಲೆ ನೋಡ್ತೇನೆ, ಒಂದು ದೊಡ್ಡ ಜಾತಿ ಮಂಗಟ್ಟೆ ಹಕ್ಕಿ ಕೂತಿದೆ. ನೀವು ಕೊಕಾನಕ್ಕಿ ಅಂತಿರಲ್ಲ, ಅದು
ನನಗೆ ಅದರ ಇತ್ಯೋಪರಿ ಎಲ್ಲ ಒಂದೇ ಏಟಿಗೆ ಸ್ಮೃತಿಪಟಲದಲ್ಲಿ ಅವತರಿಸಿತು. ಅದರ ಹೆಣ್ಣು ಹಕ್ಕಿ ಮರದ ಪೊಟರೆಯೊಳಗೆ ಗೂಡು ಮಾಡಿ ಮೊಟ್ಟೆ ಇಡುತ್ತದೆ. ಎಲ್ಲ ಆಗಿ ಕಾವು ಕೊಡಲು ಕುಳಿತ ನಂತರ ಗಂಡು ಹಕ್ಕಿ ಇನ್ನಾವುದು ಗೂಡೊಳಗೆ ಹೋಗದಂತೆ ಬಲವಾದ ಒಂದು ತೆರೆಯನ್ನು ಹೊರಗಿನಿಂದ ನೇಯ್ದು ಹೆಣ್ಣು ಹಕ್ಕಿಯ ಕೊಕ್ಕು ಮಾತ್ರ ಹೊರಬರುವಂತೆ ಕಂಡಿಬಿಟ್ಟಿರುತ್ತದೆ. ಗಂಡು ಹಕ್ಕಿ ತಂದುಕೊಡುವ ಆಹಾರವೇ ಹೆಣ್ಣು ಹಕ್ಕಿಗೆ ಆಧಾರ. ಗಂಡು ಹಕ್ಕಿ ಏನಾದರೂ ಹೊಡೆದು ಬಿಟ್ಟರೆ ಹೆಣ್ಣು ಹಕ್ಕಿಗೆ ಆಹಾರವಿಲ್ಲದೆ ಅಲ್ಲೇ ಸೊರಗಿ ಮರಿಗಳೊಡನೆ ಸಾಯುತ್ತದೆ. ಇದೆಲ್ಲ ಮನಸ್ಸಿಗೆ ಬಂದು ಒಮ್ಮೆಲೆ ಕೂಗಿದೆ. ಕರಿಯಪ್ಪನ ಗುರಿ ತಪ್ಪಿ ಹಕ್ಕಿ ಪಾರಾಗಿ ಹೋಯಿತು. ಇಷ್ಟೇ ನಡೆದದ್ದು. ಯಾರೂ ಬೇಸರ ಮಾಡ್ಕೋಬೇಡಿ ಎಂದರು. ನಮಗೆ ಆತಂಕ ಗಾಬರಿಗಳೆಲ್ಲ ಇಳಿದು ಕರ್ವಾಲೋ ಬಗ್ಗೆ ಪ್ರಶಂಸೆ ಮೂಡಿತು. ಹೆಂಡಿರು ಮಕ್ಕಳನ್ನೆಲ್ಲ ಮನೆಯಲ್ಲಿ ಬಿಟ್ಟು ಗೊತ್ತು ಗುರಿ ಇಲ್ಲದಂತೆ ಅರಣ್ಯವಾಸಿಯಾಗಿದ್ದ ನಮಗೆ ಕರ್ವಾಲೋರ ಚರ್ಯೆಯಲ್ಲಿ ಯಾವುದೋ ಮಾನವೀಯತೆ ಮಿನುಗುತ್ತಿದ್ದುದು ಕಂಡಿತು. ಕರ್ವಾಲೋರ ಕೋಪೋದ್ರಿಕ್ತ ಚರ್ಯೆಯಿಂದ ಕರಿಯಪ್ಪನಿಗೇನೂ ಬೇಸರವಾಗಿರಲಿಲ್ಲ. ಅಪ್ರತಿಭನಾಗಿದ್ದನಷ್ಟೇ. ಕರ್ವಾಲೋ ಇಂಗ್ಲಿಷ್ನಲ್ಲಿ ಬೈದುದನ್ನು ಅವನು ಹೆಮ್ಮೆಯಿಂದಲೇ ಸ್ವೀಕರಿಸಿದನೋ ಏನೋ. ಕರ್ವಾಲೋ ಎಲ್ಲ ವಿವರಿಸಿದ ನಂತರ ಇಷ್ಟೇ ತಾನೇ ಎಂದು ಅಂದುಕೊಂಡು, ಕೊಕ್ಕನಕ್ಕಿ ಈಗ ಒಳ್ಳೆ ಕೊಬ್ಬಿರ್ತದೆ, ಆ ಗೋಣಿ ಹಣ್ಣು ತಿಂದು ಅದಕ್ಕೆ ಒಂದು ಹೊಡೆಯೋಣ ಅಂತ ಪ್ಲಾನ್ ಮಾಡಿದ್ದೆ ಎಂದು ಹೇಳಿದ. ಒಂದು ಪ್ರಾಣಿಯನ್ನು ಶಿಕಾರಿ ಮಾಡುವ ಮೊದಲು ಅದರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಪರಿಗಣಿಸಬೇಕೆಂಬುದು ಅವನ ದೃಷ್ಟಿಯಲ್ಲಿ ಅಸಂಬದ್ಧತೆಯ ಪರಮಾವಧಿಯಾಗಿತ್ತು. ತಿನ್ನುವ ಪ್ರಾಣಿಗಳೆಲ್ಲ ಅವನ ದೃಷ್ಟಿಯಲ್ಲಿ ಸೌತೆಕಾಯಿಗೆ ಸಮಾನವಾಗಿದ್ದವು. ಬೆಳಿಗ್ಗೆ ಹೊಡೆದಿದ್ದ 2 ಕೋಳಿಗಳ ತುಪ್ಪಳ ಸುಳಿಯತೊಡಗಿದ. ನಾವು ಕರಿಯಪ್ಪನ ಚಿಕನ್ ತಯಾರಿಯನ್ನು ಕಾತರದಿಂದ ಕಾಯತೊಡಗಿದೆವು. ಇನ್ನೇನು ಕತ್ತಲು ಕವಿಯ ಹೊತ್ತಿನಲ್ಲಿ ಜುಯೋ ಎಂದು ಜೇನುಗಳ ಝೇಂಕಾರ ಕೇಳಿತು. ಇದೇನಿದು, ಈ ಹೊತ್ತಿನಲ್ಲಿ ಜೇನುಗಳ ಝೇಂಕಾರ ಎಂದು ಕರ್ವಾಲೋ ಕೇಳಿದರು. ಮಂದಣ್ಣ ಏಕೆ ಎಂದ. ಅಲ್ಲ, ಹೀಗೆ ಸಂಜೆ ಹೊತ್ತಿನಲ್ಲಿ ಮೌಮೌಬಿಗಳು ಶೆಕೆಗೆ ಹಾರುತ್ತವೆ ಅಂತ ಓದಿದ್ದೆ ಎಂದರು. ನನಗೆ ಗಾಬರಿಯಾಯಿತು. ಏಕೆಂದರೆ ಹಿಂದೊಮ್ಮೆ ಕರ್ವಾಲೋ ಮೌಮೌಬಿಗಳು ನಿಷ್ಕಾರಣವಾಗಿ ಬೇರೆ ಜೀವಿಗಳ ಮೇಲೆರಗಿ ಕಚ್ಚುತ್ತವೆ ಎಂದು ಹೇಳಿದ್ದರು. ಮಂದಣ್ಣ ಹಾಗೇನೂ ಇಲ್ಲ, ಎಲ್ಲ ಜೇನುಗಳು ಹಾರಾಡ್ತವೆ ಎಂದ. ಆದರೂ ನನಗೆ ಮಾತ್ರ ಆತಂಕ ನಿಲ್ಲಲಿಲ್ಲ. ಕರ್ವಾಲೋ ಕಾದಂಬರಿಯ 23ನೇ ಕಂತು. ಕಿವಿ ತಿಳಿಗೊಳದ ನೀರನ್ನು ಒಂದು ಕೊಡದಷ್ಟು ಕುಡಿದುದರಿಂದ ನಡೆದಂತೆಲ್ಲ ಅದರ ಹೊಟ್ಟೆಯೊಳಗಿಂದ ಗೊಳಕ್ ಗೊಳಕ್ ಸದ್ದು ಕೇಳುತ್ತಿತ್ತು. ಆ ವೇಳೆಗೆ ಸರಿಯಾಗಿ ನೋ ನೋ ಸ್ಟಾಪ್ ಇಟ್ ಎಂದು ಕೂಗಿದ ಕರ್ವಾಲೋರ ದನಿಯೂ ಅದರೊಡನೆ ಢಮಾರ್ ಎಂಬ ಈಡಿನ ಢಂಕಾರದ ಸದ್ದು ಕೇಳಿತು. ನನಗೂ ಪ್ರಭಾಕರಿನಿಗೂ ಶಾಕ್ ಹೊಡೆದಂತಾಯಿತು. ಕಳವಳದಿಂದ ಇಳಿಜಾರಿನಲ್ಲಿ ಓಡಿದೆವು. ಕರ್ವಾಲೋ ಯು ರಾಸ್ಕಲ್ ಎಂದು ಬೈಯುವುದು ಕೇಳಿತು. ಏನ್ ಸರ್, ಏನಾಯಿತು ಎಂದೆ. ಏನಿಲ್ಲ, ನಾನಿಲ್ಲಿಗೆ ಬರುವಷ್ಟು ಹೊತ್ತಿಗೆ ಸರಿಯಾಗಿ ಕರಿಯಪ್ಪ ಕೋವಿ ಗುರಿ ಇಡುತ್ತಿದ್ದ. ಮರದ ಮೇಲೆ ನೋಡ್ತೇನೆ, ಒಂದು ದೊಡ್ಡ ಜಾತಿ ಮಂಗಟ್ಟೆ ಹಕ್ಕಿ ಕೂತಿದೆ. ಅದರ ಹೆಣ್ಣು ಹಕ್ಕಿ ಮರದ ಪೊಟರೆಯೊಳಗೆ ಗೂಡು ಮಾಡಿ ಮೊಟ್ಟೆ ಇಡುತ್ತದೆ. ಗಂಡು ಹಕ್ಕಿ ಏನಾದರೂ ಹೊಡೆದು ಬಿಟ್ಟರೆ ಹೆಣ್ಣು ಹಕ್ಕಿಗೆ ಆಹಾರವಿಲ್ಲದೆ ಅಲ್ಲೇ ಸೊರಗಿ ಮರಿಗಳೊಡನೆ ಸಾಯುತ್ತದೆ. ಇದೆಲ್ಲ ಮನಸ್ಸಿಗೆ ಬಂದು ಒಮ್ಮೆಲೆ ಕೂಗಿದೆ ಎಂದರು. ನಮಗೆ ಕರ್ವಾಲೋ ಬಗ್ಗೆ ಪ್ರಶಂಸೆ ಮೂಡಿತು. ಇನ್ನೇನು ಕತ್ತಲು ಕವಿಯ ಹೊತ್ತಿನಲ್ಲಿ ಜುಯೋ ಎಂದು ಜೇನುಗಳ ಝೇಂಕಾರ ಕೇಳಿತು. ನನಗೆ ಗಾಬರಿಯಾಯಿತು. ಏಕೆಂದರೆ ಹಿಂದೊಮ್ಮೆ ಕರ್ವಾಲೋ ಮೌಮೌಬಿಗಳು ನಿಷ್ಕಾರಣವಾಗಿ ಬೇರೆ ಜೀವಿಗಳ ಮೇಲೆರಗಿ ಕಚ್ಚುತ್ತವೆ ಎಂದು ಹೇಳಿದ್ದರು. ಮಂದಣ್ಣ ಹಾಗೇನೂ ಇಲ್ಲ ಎಂದ. ಆದರೂ ನನಗೆ ಮಾತ್ರ ಆತಂಕ ನಿಲ್ಲಲಿಲ್ಲ. ನಾವು ಕಾಡಿಗೆ ಪ್ರವೇಶಿಸಿದ ಮಾರನೆಯ ದಿನವಂತೂ ಏನೂ ಹೇಳಿಕೊಳ್ಳುವಂಥ ಸಂಗತಿ ನಡೆಯಲಿಲ್ಲ. ಹಾರುವ ಓತಿಯ ಬಗ್ಗೆಯ ಯಾವುದೇ ಸುಳಿವು ಸಿಗದೆ ನಿರುತ್ಸಾಹ ಮಾತ್ರ ಆಯಿತು. ಮಿಕ್ಕ ಕಾಡು ಪ್ರಾಣಿಗಳಂತೆ ಇದನ್ನು ಕಂಡುಹಿಡಿಯಲು ಇದರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲದುದೇ ನಮಗೆ ಇರುವ ಮೊದಲ ಅಡ್ಡಿಯಾಗಿತ್ತು. ಅದರ ಆಹಾರ ಕ್ರಮ, ಅದರ ಹೆಜ್ಜೆ ಗುರುತು, ಅದು ನೀರು ಕುಡಿಯುವ ಜಾಗ, ಅದು ಸಂತಾನ ವೃದ್ಧಿ ಮಾಡುವ ವಿಧಾನ, ಎಲ್ಲದರ ಬಗ್ಗೆಯೂ ನಾವು ಅಜ್ಞಾನಿಗಳಾಗಿದ್ದೆವು. ಆದರೂ ಇರಲಿ ನೋಡುವ ಎಂದು ಒಂದು ನೀರಿನ ಒರತೆ ಬಳಿ ಬಂದು ಒಂದು ದಿನವೆಲ್ಲ ಅಡಗಿಕೊಂಡು ಅಲ್ಲಿಗೆ ನೀರು ಕುಡಿಯಲು ಬಂದ ಮೃಗ ಪಕ್ಷಿ ಸಂಕುಲವನ್ನು ವೀಕ್ಷಿಸಿದೆ. ಅದೊಂದು ಕುತೂಹಲದಾಯಕ ಅನುಭವವೇನೋ ಆಗಿತ್ತು.
ಆದರೆ ಹಾರುವ ಓತಿ ಇರಲಿ, ಅದರ ಜಾತಿಯ ಯಾವುದೇ ಪ್ರಾಣಿಯೂ ಹತ್ತಿರ ಸುಳಿಯಲಿಲ್ಲ. ಒಂದು ನೀರು ನಾಯಿ ಮಾತ್ರ ಮರಿಗಳನ್ನು ಕಟ್ಟಿಕೊಂಡು 1 ಗಂಟೆ ಹೊತ್ತು ನೀರಿನಲ್ಲಿ ಆಟವಾಡಿದುವು. ಕರ್ವಾಲೋ ಹೇಳಿದರು, ಹಲ್ಲಿ ಜಾತಿ ಪ್ರಾಣಿಗಳೆಲ್ಲ ಸಾಮಾನ್ಯವಾಗಿ ಇಬ್ಬನಿಯನ್ನೇ ನೆಕ್ಕಿಕೊಂಡು ತಮ್ಮ ದಾಹ ತೀರಿಸಿಕೊಂಡು ಬಿಡುತ್ತವೆ. ಆದ್ದರಿಂದ ನೀರಿನ ಬಳಿ ಕಾಯುವುದು ನಿರರ್ಥಕ ಎಂದು. ಕರಿಯಪ್ಪನ ಶಿಕಾರಿಯಿಂದ ಪುಷ್ಕಳ ಮಾಂಸಾಹಾರ ಭೋಜನವೇನೋ ದೊರೆಯಿತು. 2 ಮೊಲಗಳನ್ನು 1 ಬರ್ಕವನ್ನು ಹೊಡೆದಿದ್ದ. ಪ್ರಭಾಕರ ಇಂಗ್ಲಿಷು ಸಿನಿಮಾದಲ್ಲಿ ನೋಡಿದ್ದಂತೆ ಮೊಲದ ಮಾಂಸವನ್ನು ಕಡ್ಡಿಗೆ ಚುಚ್ಚಿ ಉಪ್ಪು ಖಾರ ಹಾಕಿ ಬೇಯಿಸಿದ. ಆದರೆ ಅದು ಸಿನಿಮಾದಲ್ಲಿ ಕಂಡಷ್ಟು ಆಪ್ಯಾಯಮಾನವಾಗಿಯೂ ಇರಲಿಲ್ಲ. ಹಳೆಯ ಮೆಟ್ಟಿನ ಅಟ್ಟೆಯಂತೆ ಗಟ್ಟಿಯಾಗಿ ನಮ್ಮ ಹಲ್ಲುಗಳಿಗೂ ಹೊಟ್ಟೆಗೂ ಸವಾಲಿನಂತಿತ್ತು. ಜೊತೆಗೆ ನೇರವಾಗಿ ಅದನ್ನು ಬೆಂಕಿಯಲ್ಲಿ ಸುಟ್ಟದರಿಂದ ಒಂದು ಬಗೆಯ ಕೂದಲು ಸುಟ್ಟ ವಾಸನೆಯೂ ಇತ್ತು. ಪ್ರಭಾಕರನ ಪಾಕ ಸಾಮರ್ಥ್ಯವನ್ನು ಪ್ರಶಂಸಿಸಿದ ಏಕಮಾತ್ರ ವ್ಯಕ್ತಿ ಎಂದರೆ ಕಿವಿ ಒಬ್ಬನೇ. ಅದಕ್ಕೂ ಮಾತು ಬರುತ್ತಿದ್ದರೆ ಬಹುಶಃ ನಮ್ಮ ಊಹೆ ತಪ್ಪಾಗುತ್ತಿದ್ದಿತೋ ಏನೋ. ಮಾರನೆಯ ದಿನ ನಮ್ಮ ಕಾಡಿನ ರಂಗಸ್ಥಳದೊಳಕ್ಕೆ 2 ಪಾತ್ರಗಳು ಪ್ರವೇಶಿಸಿದವು. ಸುಮಾರು 12 ಗಂಟೆ ಹೊತ್ತಿಗೆ ಬಿಸಿಲಿನಲ್ಲಿ ಸುಸ್ತಾಗಿ ಬಂದು ಗಂಜಿ ಬೇಯಿಸುತ್ತಾ ಕುಳಿತಿದ್ದೆವು. ಈ ದಿನ ಸಾಯಂಕಾಲ ಬಿರಿಯಾನಿ ತಯಾರು ಮಾಡಬೇಕೆಂದು ಕರಿಯಪ್ಪ ಹೇಳುತ್ತಿದ್ದ. ಆದ್ದರಿಂದ ಬೆಳಗಿನ ಆಹಾರ ಆದಷ್ಟು ಸರಳವಾಗಿರಲೆಂದು ಕೇವಲ ಕುಸುಬಲಕ್ಕಿ ಗಂಜಿ ಹಾಗೂ ಒಣಮೀನಿನ ಹುರಿದ ತುಂಡು ಮಾಡುತ್ತೇನೆಂದು ಕರಿಯಪ್ಪ ಹೇಳಿದ. ನಾವೀಗ ಕಾಡೊಳಗೆ ಸಂಚರಿಸುತ್ತಾ ಸುಮಾರು ದೂರ ಬಂದಿದ್ದೆವು. ಸಮೀಪದಲ್ಲೇ ಕಡಿದಾದ ಬಂಡೆಕಲ್ಲುಗಳಿಂದ ತುಂಬಿದ್ದ ಗುಡ್ಡ ಒಂದಿತ್ತು. ಅದು ಜೇನುಕಲ್ಲು ಗುಡ್ಡವೆಂದು, ಹಿಂದೊಮ್ಮೆ ಜೇನು ಸಂಗ್ರಹಿಸಲು ತಾವು ಅಲ್ಲಿಗೆ ಬಂದಿದ್ದುವೆಂದು ಮಂದಣ್ಣ ಹೇಳಿದ. ಈಗ ನಾವು ಚಾರ್ಮಾಡಿ ಕಣಿವೆಗೆ ಹತ್ತಿರಾಗುತ್ತಿರಬಹುದೆಂದು ಕರ್ವಾಲೋ ಮತ್ತು ಪ್ರಭಾಕರ ಎಣಿಕೆ ಹಾಕುತ್ತಿದ್ದರು. ಆ ಸಮಯದಲ್ಲಿ ಗಾಳಿಯ ಸದ್ದಿನೊಂದಿಗೆ ಮನುಷ್ಯರ ತುಣುಕು ಮಿಣುಕು ಮಾತುಗಳು ಕೇಳಿದಂತಾಯಿತು. ನಾವು ಚಕಿತರಾಗಿ ಕಿವಿಗೊಟ್ಟು ಆಲಿಸಿದೆವು. ಮತ್ತೇನು ಸದ್ದು ಕೇಳಲಿಲ್ಲ. ಕೊಂಚ ಹೊತ್ತಿನ ತರುವಾಯ ಯಾರೋ ನಮ್ಮ ಬೆನ್ನ ಹಿಂದೆ ಕೆಮ್ಮಿದಂತಾಯಿತು. ತಿರುಗಿ ನೋಡಿದೆವು. ಒಬ್ಬ ಗಂಡಸು ಒಬ್ಬ ಹೆಂಗಸು ನಿಂತಿದ್ದರು. ಹೆಂಗಸಿನ ಸೆರಗಿನೊಳಗೆ ಸಣ್ಣ ಪಿಳ್ಳೆಯೊಂದು ಜೋತುಕೊಂಡು ಮಂಗನ ಮರಿಯಂತೆ ಪಿಳಿಪಿಳಿ ಕಣ್ಣು ಬಿಡುತ್ತಾ ಅತ್ತಿತ್ತ ನೋಡುತ್ತಿತ್ತು. ಕರ್ವಾಲೋ, ಯಾರಪ್ಪ ಎಂದರು. ಆತ ಯಾರೆಂದು ತಾನೇ ಹೇಳಿಯಾನು. ಸುಮ್ಮನೆ ನಾವು ಎಂದ. ಆ ಉತ್ತರದಿಂದ ಕರ್ವಾಲೋರಿಗೆ ಏನೂ ತಿಳಿದಂತಾಗಲಿಲ್ಲ. ನಮ್ಮಂತೆಯೇ ಅವನಿಗೂ ಕುರುಚಲು ಗಡ್ಡ ಬೆಳೆದಿತ್ತು. ಅಷ್ಟರಲ್ಲಿ ಅವನು ಕಿವಿಯನ್ನು ಗುರುತು ಹಿಡಿದೇ ಬಿಟ್ಟ. ಓ, ನಮ್ಮ ಹೊಸ್ತೋಟದ ಸೋಮೇರು, ಏನು ಸಮೇ, ನನ್ನ ಗುರು ಸಿಕ್ಕಲಿಲ್ವಾ ಎಂದು ನನ್ನ ಕಡೆ ನೋಡಿ ಅನಂತರ ಹೆಂಗಸಿನ ಕಡೆ ತಿರುಗಿ ಅವನ ತೆಲುಗಿನಂತಿದ್ದ ಭಾಷೆಯಲ್ಲಿ ಏನೋ ಹೇಳಿದ. ನನಗೆ ಕ್ಷಣಾರ್ಧದಲ್ಲಿ ಅವನ ಗುರುತು ಹತ್ತಿತು. ಹಾವುಗೊಲ್ಲರ ಎಂಕಟ ಎಂದು ಅವನ ಹೆಸರು. ಆಗಾಗ್ಗೆ ಮನೆಗೆ ಬಂದು ಪುಂಗಿ ಊದಿ ಹಾವುಗಳನ್ನು ಹಿಡಿಯುತ್ತಿದ್ದ. ಅವನನ್ನು ಬೇರಾವುದೇ ಪರಿಸರದಲ್ಲಾದರೂ ಯಾವ ತೊಂದರೆಯೂ ಇಲ್ಲದೆ ನಾನು ಗುರುತು ಹಿಡಿಯುತ್ತಿದ್ದೆ. ಆರೆ, ಎಂಕಟ ಅಲ್ವೇನೋ, ಇಲ್ಲೇನು ಮಾಡ್ತಿದ್ದೀಯೋ? ಅದು ಈ ಕಗ್ಗಾಡ್ನಾಗೆ ಹೆಂಡೆಂಗ್ಸ್ ಕಟ್ಕೊಂಡು ಎಂದು ಆಶ್ಚರ್ಯ ಸೂಚಿಸಿದೆ. ನಾನು ಎಂಗಟ ಎನ್ನುತ್ತಿದ್ದಂತೆಯೇ ಚಕಿತರಾದ ಮಂದಣ್ಣ ಹಾಗೂ ಕರಿಯಪ್ಪ ಈತ ತಿರುಗಿದರು. ಮಂದಣ್ಣ, ಎಲೇ ಎಂಗಟ, ಇಲ್ಲೇನು ಮಾಡ್ತಿದ್ದೀಯೋ ಎಂದ. ಮಾಡೋದೇನೈತೆ ಇಲ್ಲಿ, ನಿಮ್ಮಂಗೆ ಶಿಕಾರಿಗೆ ಅಂತ ಬಂದಿದ್ದೆ ಸ್ವಾಮಿ, ಏನಾರು ಬ್ಯಾಟೆ ಆಯ್ತ್ರಾ ಎಂದು ಹಲ್ಲು ಕಿರಿಯುತ್ತಾ ಕೇಳಿದ. ಮಂದಣ್ಣ, ಅಲ್ಲ ಕಣೊಬ್ಬಡಿ ಮಗನೇ, ಮೂಡ್ಗೆರೆಯಲ್ಲಿ ಕಣ್ ತಪ್ಪಿಸ್ಕೊಂಡು ತಿರುಗ್ತಿದ್ಯಲ್ಲ, ಈಗ ನೋಡು ಹೇಗೆ ಸಿಕ್ಕಾಕೊಂಡೆ, ಇಂಥ ಕೆಲಸನ ನೀ ಮಾಡೋದು ಎಂದು ಯಾವುದೋ ಹಳೆ ಸಂಗತಿ ಹಿಡಿದುಕೊಂಡು ಜಗಳ ತೆಗೆದ. ಯಾಕೆ ಸೊಮೆ, ಅಂಥ ಕೆಲಸ ಯಾವ್ದು ಮಾಡೀವ್ನಿ? ಬೇಡ ನೋಡು. ಅಲ್ಲ ಕಣೋ, ಹಾವಿನ ವಿಷ ಚೇಳಿನ ವಿಷ ಇಳಿಸ್ತೇನಂತ ನಾಗರಮಣಿ ಕೊಟ್ಟು 50 ಸೇರು ಭತ್ತ ತಗೊಂಡು ನಡೆದಿಯಲ್ಲ. ನೀ ಹೇಳಿದ್ದು ಸತ್ಯ ಅಂತ ನಂಬಿ ನಾನು ಬಿದ್ರಳ್ಳಿ ಮಂಜಮ್ಮನಿಗೆ ಚೇಳು ಕಟ್ಟುಕಿದಾಗ ಮಂತ್ರ ಮಾಡೋದಕ್ಕೆ ಹೋಗಿ ಮರ್ಯಾದೆ ಕಳ್ಕೊಂಡೆ. ಹಲ್ಕಾ ಬಡ್ಡಿ ಮಗನೇ, ಸುಳ್ಳಂಪಟ್ಟೆ ಹೇಳಿ ಈಗ ನಾನೇನು ಮಾಡಿದೆ ಅಂತೀಯಾ ಎಂದು ಮಂದಣ್ಣ ಅವನ ಮೇಲೆ ಎಗರಾಡಿದ. ನಾನು ಈ ಕಗ್ಗಾಡಿನಲ್ಲಿ ಇವರಿಬ್ಬರು ಯಾವುದೋ ಹೋದ ಜನ್ಮದ ಪುಕಾರುಗಳಂತಿದ್ದ ಹಳೆಯ ತಕರಾರುಗಳನ್ನು ಎತ್ತಿಕೊಂಡು ಜಗಳವಾಡುತ್ತಾರಲ್ಲ ಎಂದು, ಲೇ ಮಂದಣ್ಣ, ನಿನ್ನ ಹಳೆ ಪಂಚಾಯತಿಗಳನ್ನೆಲ್ಲ ಇಲ್ಲಿ ತೆಗಿಬೇಡ, ಸುಮ್ಮನಿರೋ ಎಂದು ಜೋರು ಮಾಡಿದೆ. ಇಲ್ಲ ಸರ್, ನಾಗರಮಣಿ ಅಂತ ಒಂದು ಹಸಿರು ಕಲ್ಲು ಕೊಟ್ಟ, ಗಾಯಕ್ಕಿದು ವಿಷ ಇಳುವವರೆಗೂ ಕಚ್ಕೊಂಡಿರುತ್ತೆ,
ಆಮೇಲೆ ಬಿದ್ದೋಗತ್ತೆ, ತೆಗೆದು ನೀರಲ್ಲಿ ಹಾಕಿ ನೀರಿಗೆ ವಿಷ ಬಿಡುತ್ತೆ ಅಂತ ಹೇಳಿ 50 ಸೇರು ಭತ್ತ ಅಳಿಸ್ಕೊಂಡ ಸರ್. ನಾನು ನಿಜ ಅಂತ ನಂಬಿ ಹಾಗೆ ಮಾಡೋದಕ್ಕೆ ಹೋಗಿ ಎಲ್ಲರ ಕೈಲೂ ಬೈಸ್ಕೊಂಡೆ ಸರ್ ಎಂದ. ಹೌದೇನೋ ಎಂಟ ಎಂದು ಕೇಳಿದೆ. ನೀವು ಚೇಳು ಕಟಗಿಸ್ಕೊಳ್ಳಿ ಸ್ವಾಮಿ, ನಾನು ಅದ್ರಾಗೆ ನೋವು ತೆಗೀತೀನೋ ಇಲ್ಲೋ ನೋಡಿ, ನಾನು ಯಾಕೆ ಸುಳ್ಳು ಹೇಳಿ ಸ್ವಾಮಿ ಎಂದ ಎಂಟ. ನಾನು ಬೆಚ್ಚಿ ಬಿದ್ದೆ. ಇವನ ಮಂತ್ರ ಪ್ರಯೋಗಕ್ಕೆ ಯಜ್ಞ ಪಶುವಾಗಲು ನಾನಂತೂ ತಯಾರಿರಲಿಲ್ಲ. ಒಳ್ಳೆ ಚೆನ್ನಾಗಿ ಹೇಳ್ತೀಯ ಮಾರಾಯ, ನಿನ್ನ ಮಾತಿಗೆ ಮರಳಾಗಿ ಚೇಳಿಗೆ ಕೈ ಕೊಡುವಂಥ ಮುಟ್ಟಾಳ ನಾನಂತ ತಿಳಿದಿದೀಯಾ? ನಿನ್ನ ನಾಗರವಣಿ ವಿಷಯ ಎತ್ತಬೇಡ ಅಂತ ಬೇಕಾದರೆ ಮಂದಣ್ಣನಿಗೆ ಹೇಳ್ತೀನಿ. ಸದ್ಯಕ್ಕೆ ಇಲ್ಲಿ ಯಾರಿಗೂ ನೀನು ಚೇಳು ಕುಟುಕಿಸೋದು ಬೇಡ ಎಂದೆ. ಅವನ ಹೆಂಡತಿ ಮುಸಿ ಮುಸಿ ನಕ್ಕಳು. ಅವಳ ಮಗು ಕುಪ್ಪುಸವಿಲ್ಲದೆ ಜೋಲು ಬಿದ್ದಿದ್ದ ಅವಳ ಮೊಲೆಗಳಲ್ಲಿ ಒಂದನ್ನು ಎಳೆದುಕೊಂಡು ಗುಡುಗುಡಿ ಸೇದಿದಂತೆ ಚೀಪಲಾರಂಭಿಸಿತು. ಮಂದಣ್ಣ ಹೇಳಿದ, ನಾವ್ಯಾಕೋ ಕಚ್ಚಿಸ್ಕೋಬೇಕು? ನೀನೇ ಬೇಕಾದರೆ ಕಚ್ಚಿಸ್ಕೊಂಡು ತೋರಿಸು. ಸರಿ ಸ್ವಾಮಿ, ನಾನೇ ಕಚ್ಚಿಸ್ಕೋತೀನಿ, ನೋವಾಯ್ತು ಅಂತ ನಾನು ಹೇಳಿದ್ರೆ ನೀವು ಸುಳ್ಳು ಹೇಳ್ತೀಯಾ ಅಂತೀರಿ, ಆಗ ನಾನೇನು ಮಾಡಲಿ ಎಂದು ಎಂಕಟ ಪ್ರತಿವಾದ ಹೂಡಿದ. ಸರಿ ಸರಿ, ಮಾತಾಡೋದ್ರಾಗೆ ನೀ ಸೀಮಾ ನೀನು ಹಿಂಗೆ ಕನ್ನಡಿ ಗಂಟು ತೋರಿಸಿ 50 ಸೇರು ಭತ್ತ ಅಳಿಸ್ಕೊಂಡೆ ತಾನೆ ಎಂದು ಕರಿಯಪ್ಪ ಆರಂಭಿಸಿದ. ಲೇ, ನೀವಿಬ್ಬರು ತಕರಾರು ನಿಲ್ಲಿಸ್ತೀರೋ ಇಲ್ವೋ ಎಂದು ರೇಗಿದೆ. ಕರಿಯಪ್ಪನಿಗೂ ಮಂದಣ್ಣನಿಗೂ ಎಂಕಟ ಬಹಳ ಚೆನ್ನಾಗಿ ಪರಿಚಯವಿದ್ದಂತೆ ಕಂಡಿತು. ಕರ್ವಾಲೋ ಮತ್ತು ಪ್ರಭಾಕರ ಇಬ್ಬರು ಈ ಅಸಂಬದ್ಧ ಪ್ರಹಸನವನ್ನು ನೋಡುತ್ತಾ ಸುಮ್ಮನಿದ್ದರು. ನಾನು ಅವನನ್ನು ಇಲ್ಲೇನು ಮಾಡ್ತಿದ್ದಿ ಎಂದು ಕೇಳಿದೆ. ಅವನು ಬೇಟೆಗೆ ಬಂದೆನೆಂದು ಹೇಳಿದ. ಮುಂಗುಸಿ ಚರ್ಮ, ನೀರು ನಾಯಿ ಚರ್ಮ ಎಲ್ಲವನ್ನು ಸಂಗ್ರಹಿಸಿಕೊಂಡು ಪೇಟೆಗೊಯ್ದು ಮಾರುತ್ತೇನೆಂದು ಹೇಳಿದ. ಹಾವಿಡಿಯೋದು, ಮದ್ದು ಕೊಡೋದು, ಇದರಲ್ಲಿ ಬರೋ ಕಾಸು ಬರೀ ಹೊಟ್ಟೆಗೆ ಖರ್ಚಿಗೆ ಸಾಲಕ್ಕಿಲ್ಲ ಸ್ವಾಮಿ. ನೀರ್ನಾಯಿ ಚರ್ಮ ಇದೆ ನೋಡಿ ಸ್ವಾಮಿ, ಒಂದು ಚರ್ಮಕ್ಕೆ 100 ರೂಪಾಯಿ ಸ್ವಾಮಿ. ಹಾವಿನ ಚರ್ಮಕ್ಕೆ 13 ರೂಪಾಯಿ ಸ್ವಾಮಿ. ಬಟ್ಟೆ ಬರೆ ತಗೊಳ್ಳೋಕ್ಕೆ ಮ್ಯಾಲ ಖರ್ಚಿಗೆ ಚೂರು ದುಡ್ಡು ಮಾಡ್ಕೋತೀನಿ ಸ್ವಾಮಿ ಎಂದು ಹೇಳಿದ. ಇದರೊಡನೆಯೇ ಅವನು ಮುಂಗುಸಿ, ನರಿ ಇತ್ಯಾದಿಗಳ ಚರ್ಮ ಸುಲಿದು ಹುಲ್ಲು ತುಂಬಿ ವಿಕಾರಾಕೃತಿಯ ಮುಂಗುಸಿ, ನರಿಗಳ ಪ್ರತಿಕೃತಿಗಳನ್ನು ಮಾಡಿ ಸಂತೆಯಲ್ಲಿ ಗ್ರಾಮೀಣ ಕಲಾಕೃತಿಗಳಾಗಿ ಮಾರುತ್ತಿದ್ದುದನ್ನು ನಾನು ನೋಡಿದ್ದೆ. ನಾವು ಬೇಟೆಗೆ ಬಂದುದಲ್ಲೆಂದು ಹಾರಾಡುವ ಓತಿಯೊಂದನ್ನು ಮಂದಣ್ಣ ನೋಡಿದ್ದಾನೆಂದು ಅದನ್ನು ಹಿಡಿಯಲು ಬಂದಿದ್ದೇವೆಂದು ಹೇಳಿದೆ. ನಮ್ಮ ಜೊತೆ ಅದನ್ನು ಹುಡುಕೋದಕ್ಕೆ ನೀನು ಬರ್ತೀಯಾ? ನೀನೆಲ್ಲಾದರೂ ಅದನ್ನು ನೋಡಿದೀಯಾ ಎಂದು ಕೇಳಿದೆ. ಅದಕ್ಕೆ ಅವನು ಹಾರಾಡುವ ಓತಿಯನ್ನು ನೋಡಿದ್ದೇನೆಂದು, ಆದರೆ ಈ ಸಾರಿ ಕಂಡಿಲ್ಲವೆಂದು, ಹಾರುವ ಬೆಕ್ಕು ಅಥವಾ ಹಾರುವ ಕಪ್ಪೆಯನ್ನು ಬೇಕಾದರೆ ತೋರಿಸಿಕೊಡಬಲ್ಲೆನೆಂದು ಹೇಳಿದ. ಹಾರುವ ಬೆಕ್ಕನ್ನು ನಾನು ನಮ್ಮ ತೋಟದಲ್ಲೇ ನೋಡಿದ್ದೆ, ಆದರೆ ಹಾರುವ ಕಪ್ಪೆಯನ್ನು ನೋಡಿರಲಿಲ್ಲ. ಕರ್ವಾಲೋ ಅದರ ಬಗ್ಗೆ ಅಂಥ ಉತ್ಸಾಹವನ್ನೇನೂ ತೋರಿಸಲಿಲ್ಲ. ಅದರ ಜಾಲ ಪಾದಗಳೇ ಕೊಂಚ ವಿಸ್ತಾರವಾಗಿ ರೆಕ್ಕೆಯಂತಾಗಿ ಅದರ ಸಹಾಯದಿಂದ ಗಾಳಿಯಲ್ಲಿ ಅದು ತೇಲುತ್ತದೆಂದು, ಇದು ಅಚ್ಚರಿಯ ಪ್ರಾಣಿಯಾದರೂ ಅಷ್ಟೊಂದು ಮುಖ್ಯವಾದುದಲ್ಲವೆಂದು ಹೇಳಿದರು. ಕರ್ವಾಲೋ ಈ ಬಗ್ಗೆ ವಿವರಿಸುತ್ತಿರಬೇಕಾದರೆ ಎಂಕಟ, ನಾ ಬತ್ತೀನಿ ಸ್ವಾಮಿ, ನಿನ್ನೆ ನನ್ನೆತ್ತಿಗೆ ಜೇನುಹುಳು ಹೊಡೆಯೋದಕ್ಕೆ ಶುರು ಮಾಡಿಬಿಟ್ವು, ಕಟ್ಟಿದ ಹಗ್ಗ ಹರ್ಕೊಂಡು ಕಾಡೊಳಗೆ ದೌಡಾಯಿಸ್ಬಿಡ್ತು, ಅದನ್ನೇ ಹುಡ್ಕೋತಾ ಇಲ್ಲಿಗೆ ಬಂದೆ, ನಾಳೆ ಬೇಕಾದರೆ ಬತ್ತೀನಿ ಎಂದ. ಕರಿಯಪ್ಪ, ತಾಡಿಯೋ, ಇಲ್ಲಿ ತನಕ ಬಂದಿದೀಯಾ, ಒಂಚೂರು ಗಂಜಿ ಮೀನನ್ನಾದರೂ ನಂಚ್ಕೊಂಡು ಹೋಗು ಎಂದು ಹೇಳಿದ. ಅದಕ್ಕೆ ಎಂಕಟ, ಇಲ್ಲ ಸ್ವಾಮಿ, ನನ್ನ ನಾಯಿನೂ ನನ್ನ ಜೊತೆ ಬಂದಿತ್ತು, ಎಲ್ಲೋ ಮಧ್ಯದಾರಿಯಲ್ಲಿ ಹಿಂದಕ್ಕೆ ಹೋಗಿದೆ, ಈಗ ನಾನು ಬೇಗನೆ ಹೋಗದಿದ್ರೆ ಹಸಿ ಚರ್ಮ ಒಣಗಾಕಿದ್ದೀನಿ, ತಗೊಂಡು ಎಲ್ಲ ಕಡಿದು ತುಂಡು ಮಾಡಿಬಿಡ್ತದೆ ಎಂದು ಹೇಳುತ್ತಾ ಹಿಂತಿರುಗಿ ಹೋಗತೊಡಗಿದ. ಅವನು ಸುಮಾರು ದೂರ ಹೋಗಿದ್ದಾಗ ಮಂದಣ್ಣ, ನಾಳೆ ಬರ್ತೀಯೇನೋ ಎಂಕಟ ಎಂದು ಕೂಗಿ ಕೇಳಿದ. ಎಂಕಟ ದೂರದಿಂದಲೇ, ಆಯಿತು ಸ್ವಾಮಿ, ಇಲ್ಲೇ ದಾರಿಲೇ ಮುಂದೆ ಗುಡ್ಲಾಕಿದ್ದೀನಿ, 1 ಮೈಲಿ ಆಗ್ಬೋದು, ನೀವೇ ಬಂದರೂ ಆಯಿತು ಎಂದು ಹೇಳಿ ಕಾಡಿನ ನಡುವೆ ಮರೆಯಾದ. ಅವನು ಹೋದ ನಂತರ ಎಂಕಟನು ಪುಂಗಿ ಊದಿ ಹಾವು ಹಿಡಿಯುವುದರ ಬಗ್ಗೆ ಕರ್ವಾಲೋರಿಗೆ ಹೇಳಿದೆ. ಅವರು ಆಶ್ಚರ್ಯದಿಂದ, ಹೌದೇ, ಹಾಗಾದರೆ ಅದನ್ನೊಮ್ಮೆ ನೋಡಬೇಕು ಎಂದು ಕುತೂಹಲದಿಂದ ಕೇಳಿದರು. ಕರಿಯಪ್ಪ, ತೋತ ಎಲ್ಲ ಸುಳ್ಳು, ಕಟ್ ಮಾಡ್ತಾನವ ಎಂದು ಅವನ ಬಗ್ಗೆ ಸಂಶಯ ತಾತ್ಸಾರಗಳನ್ನು ವ್ಯಕ್ತಪಡಿಸಿದ. ನನಗೆ ವಿಪರೀತ ಕೋಪ ಬಂತು. ಎಂಕಟನ ಹಾವು ಹಿಡಿಯುವುದರ ಬಗ್ಗೆ ಎಲ್ಲಿ ಪ್ರಸ್ತಾಪಿಸಿದರೂ ಕೂಡ ಈ ರೀತಿ ಸಂಶಯ ಸರ್ವೇ ಸಾಮಾನ್ಯವಾಗಿ ನಾನು ಎದುರಿಸಬೇಕಾಗುತ್ತಿದ್ದಿತು.
ಎಂಕ್ಟನನ್ನು ಬಹುಶಃ ನನ್ನಷ್ಟು ಪರೀಕ್ಷಿಸಿದವರು ಯಾರೂ ಇರಲಿಲ್ಲ. ಅವನೇ ಹಾವುಗಳನ್ನು ಮೊದಲೇ ಬಿಟ್ಟು ಅನಂತರ ಹಿಡಿಯುತ್ತಾನೆ ಎಂಬ ಸಂಶಯದಿಂದ ಹಿಡಿದು ಮೋಡಿ ಹಾಕಿ ಹಾವು ಕಂಡಂತೆ ನಮಗೆ ಭ್ರಮೆ ಬರೆಸುತ್ತಾನೆ ಎಂಬುದರವರೆಗೆ ಎಲ್ಲ ಗುಮಾನಿಗಳನ್ನು ಅವನ ಮೇಲೆ ಆರೋಪಿಸಿ ಪರೀಕ್ಷಿಸಿದ್ದೆ. ಆದರೆ ಅವೆಲ್ಲ ಸುಳ್ಳಾಗಿದ್ದವು. ಅವನ ಪುಂಗಿಯ ಸ್ವರಕ್ಕೆ ಹಾವುಗಳು ಬರುವುದು ಮತ್ತು ಆ ಹೊಸ ಹಾವುಗಳನ್ನು ಹಿಡಿದು ಅವುಗಳ ಕೋಪೋದ್ರಿಕ್ತ ಹೆಡೆಗಳಿಂದ ಎಂಕ್ಟ ವಿಷದ ಹಲ್ಲುಗಳನ್ನು ಕಿತ್ತು ತೆಗೆಯುವುದು ಸತ್ಯ ಸಂಗತಿಯಾಗಿತ್ತು. ಲೋ ಕರಿಯಪ್ಪ, ನಿನಗೆ ಅವನು ಹೇಗೆ ಕಣ್ಕಟ್ ಮಾಡ್ತಾನೆ ಅಂತ ಚೆನ್ನಾಗಿ ಗೊತ್ತಿದ್ರೆ ಮಾತಾಡು, ಸುಮ್ಮನೆ ಬೊಗಳೆ ಹೊಡಿಬೇಡ ಎಂದು ಜೋರು ಮಾಡಿದೆ. ನಂಗೆ ಗೊತ್ತಿದ್ರೆ ನಾನೇ ಈಟೊತ್ತಿಗೆ ಮಾಡ್ತಿರ್ಲಿಲ್ಲೇನೋ ಎಂದ. ಮಂದಣ್ಣ ತಾನೂ ಅದನ್ನು ಪರೀಕ್ಷಿಸಿದ್ದೇನೆಂದು, ಆದರೆ ತನಗೂ ಅದು ಕಣ್ಕಟ್ಟು ಎಂದು ಸಾಬೀತಾಗಿಲ್ಲೆಂದು ಹೇಳಿದ. ಅಷ್ಟೇ ಅಲ್ಲದೆ ಅವನ ತಮ್ಮನೋ ಅಥವಾ ಭಾವನೋ ಇದೇ ರೀತಿ ಹಾವು ಹಿಡಿತಾ ಅದೊಮ್ಮೆ ತಿರುಗಿ ಬೆರಳಿನ ಸಂದಿಗೆ ಕಚ್ಚಿ ಔಷಧಿ ಮಾಡುವುದರೊಳಗೆ ಸತ್ತು ಹೋದನೆಂದು ಹೇಳಿದ. ಕರ್ವಾಲೋ ತಾವು ತಿಳಿದಂತೆ ಹಾವಿಗೆ ಕಿವಿಗಳೇ ಇಲ್ಲೆಂದು, ಈತನ ಪುಂಗಿಯ ಸಂಗೀತವನ್ನು ಯಾವ ಇಂದ್ರಿಯದಿಂದ ಕೇಳುತ್ತವೋ ತಿಳಿಯದೆಂದು ಹೇಳಿದರು. ಅಂತೂ ಒಮ್ಮೆ ಅದನ್ನು ತಾವು ನೋಡಬೇಕೆಂದು ಕುತೂಹಲ ವ್ಯಕ್ತಪಡಿಸಿದರು. ಕರ್ವಾಲೋ ಕಾದಂಬರಿಯ 24ನೇ ಕಂತು. ಕೊಂಚ ಹೊತ್ತಿನ ತರುವಾಯ ಯಾರೋ ನಮ್ಮ ಬೆನ್ನ ಹಿಂದೆ ಕೆಮ್ಮಿದಂತಾಯಿತು. ತಿರುಗಿ ನೋಡಿದೆವು. ನನಗೆ ಕ್ಷಣಾರ್ಧದಲ್ಲಿ ಅವನ ಗುರುತು ಹತ್ತಿತು. ಹಾವುಗೊಲ್ಲರ ಎಂಕ್ಟ, ಇಲ್ಲೇನು ಮಾಡ್ತಿದ್ದೀಯೋ ಎಂದು ಕೇಳಿದೆ. ಅವನು ಬೇಟೆಗೆ ಬಂದೆನೆಂದು ಹೇಳಿದ. ನಾವು ಬೇಟೆಗೆ ಬಂದುದಲ್ಲೆಂದು ಹಾರಾಡುವ ಓತಿಯೊಂದನ್ನು ಮಂದಣ್ಣ ನೋಡಿದ್ದಾನೆಂದು ಅದನ್ನು ಹಿಡಿಯಲು ಬಂದಿದ್ದೇವೆಂದು ಹೇಳಿದೆ. ನಮ್ಮ ಜೊತೆ ಅದನ್ನು ಹುಡುಕೋದಕ್ಕೆ ನೀನು ಬರ್ತೀಯಾ ಎಂದು ಕೇಳಿದೆ. ಅದಕ್ಕೆ ಅವನು, ನಾಳೆ ಬೇಕಾದರೆ ಬರ್ತೀನಿ ಎಂದ. ಅವನು ಹೋದ ನಂತರ ಎಂಕ್ಟನು ಪುಂಗಿ ಊದಿ ಹಾವು ಹಿಡಿಯುವುದರ ಬಗ್ಗೆ ಕರ್ವಾಲೋರಿಗೆ ಹೇಳಿದೆ. ಅವರು ಆಶ್ಚರ್ಯದಿಂದ, ಹೌದೇ, ಒಮ್ಮೆ ಅದನ್ನು ತಾವು ನೋಡಬೇಕೆಂದು ಕುತೂಹಲ ವ್ಯಕ್ತಪಡಿಸಿದರು. ಸೂರ್ಯ ಝಗಜಗಿಸುತ್ತಿದ್ದ. ಬಿಸಿಲಿಗೆ ಕಾಡಿನ ನೆರಳು ಕಪ್ಪು ಇದ್ದಲಿನಷ್ಟು ಸ್ನಿಗ್ಧವಾಗಿ ಬಿದ್ದಿತ್ತು. ಕರ್ವಾಲೋ, ಮಂದಣ್ಣ, ಪ್ರಭಾಕರ ಎತ್ತ ಕಡೆಯೋ ಹೋಗಲು ಹವಣಿಸುತ್ತಿದ್ದರು. ಮರಗಿಡಗಳೆಲ್ಲ ಬಾಡುವಷ್ಟು ಪ್ರಖರವಾಗಿ ಬೀಳುತ್ತಿದ್ದ ಬಿಸಿಲಿಗೆ ಒಂದು ಬಗೆಯ ನಿರುತ್ಸಾಹ ನನ್ನನ್ನು ಆವರಿಸಿತು. ಹಾರುವ ಓತಿಯ ಮನೆ ಹಾಳಾಗ ಎಂದು ಬೈದುಕೊಂಡು ನಾನು ಎತ್ತಲು ಬರುವುದಿಲ್ಲವೆಂದು ಹೇಳಿದೆ. ನಿದ್ದೆ ಆವರಿಸಿತು. ಅವರೆಲ್ಲ ನಿರ್ಗಮಿಸಿದ್ದು ನನ್ನ ತಿಳಿವಿಗೆ ಬರಲೇ ಇಲ್ಲ. ಕರಿಯಪ್ಪ, ಅಯ್ಯ ಅಯ್ಯ ಎಂದು ಒಮ್ಮೆ ನನ್ನನ್ನು ಎಚ್ಚರಿಸಿದ. ಹಾಗೆ ನಿದ್ದೆಯಲ್ಲೇ ಕಣ್ಣು ತೆರೆಯದೆ, ಏನೋ ಎಂದೆ. ಇಲ್ಲೇ ಒಂದು ಕೋಳಿ ಕೂಗ್ತಾ ಇದೆ, ಗಾಡಿ ಹತ್ರನೇ ಇರ್ತೀರೇನೋ, ಹೋಗಿ ಬರ್ತೀನಿ ಎಂದ. ಆಯಿತು ಎಂದೆ. ಕರಿಯಪ್ಪ ಕೋವಿ ತೆಗೆದುಕೊಂಡು ಹೋದನೆಂದು ಕಾಣುತ್ತದೆ. ಮತ್ತೆ ನಿಶ್ಶಬ್ದ. ನನ್ನನ್ನು ಪುನಃ ನಿದ್ದೆ ಆವರಿಸಿತು. ಎಷ್ಟೋ ಹೊತ್ತಿನ ನಂತರ ದೂರದಲ್ಲೆಲ್ಲೋ ಈಡಿನ ಢಂಕಾರ ಒಂದು ಕೇಳಿಸಿತು. ನನಗೆ ಪಕ್ಕನೆ ಎಚ್ಚರಾಯಿತು. ಗಾಡಿಯ ಹತ್ತಿರ ಯಾರೂ ಇರಲಿಲ್ಲ, ಕಿವಿಯೂ ಸಹ. ಎದ್ದು ಕುಳಿತೆ. ಗಾಡಿ ಬಳಿ ಕರ್ವಾಲೋ ಮಾಡಿಕೊಂಡಿದ್ದ ನೋಟ್ಸಿನ ಕಂತೆ, ಅನೇಕ ಸ್ಪೆಸಿಮೆನ್ಗಳು ಎಲ್ಲ ಮೂಟೆಯಂತೆ ಉರುಳಿಕೊಂಡಿದ್ದವು. ಚೆನ್ನಾಗಿ ನಿದ್ದೆ ಮಾಡಿದ್ದರಿಂದಲೋ ಏನೋ ಮೈಕೈ ಎಲ್ಲ ಜೋಮು ಹಿಡಿದಂತಾಗಿತ್ತು. ಸುಮ್ಮನೆ ಎದ್ದು ಕುಳಿತೆ. ಎತ್ತ ಹೋಗಲು ಮನಸ್ಸಾಗಲಿಲ್ಲ. ಬಿಸಿಲು ಇಳಿಮುಖವಾಗಿತ್ತು. ಹಿಂದಿನದೆಲ್ಲ ಜ್ಞಾಪಿಸಿಕೊಳ್ಳತೊಡಗಿದೆ. ನೆನಪುಗಳೆಲ್ಲ ಬಿಡಿಬಿಡಿಯಾಗಿ ಪ್ರತ್ಯೇಕ ಘಟನೆಗಳಂತೆ ಕಾಲದ ಸರಪಣಿಯಲ್ಲಿ ಕೋದುಕೊಳ್ಳದೆ ಎಳೆ ತುಂಡಾಗಿ ಉರುಳಾಡುವ ಮಣಿಗಳಂತೆ ಸ್ಮೃತಿಪಟಲದಲ್ಲಿ ಅವತರಿಸಿದವು. ಬಹುಶಃ ಕರಿಯಪ್ಪನಿಗೂ ಮಂದಣ್ಣನಿಗೂ ಹೀಗಾಗಿರಲಾರದು ಎನಿಸಿತು. ಕಾಡಿನ ಈ ಅಲೆದಾಟ ಬಹುಶಃ ಅವರಿಗೆ ದೈನಂದಿನ ಚಟುವಟಿಕೆಗಳ ವಿಸ್ತರಣೆ ಮಾತ್ರವಾಗಿರಬಹುದು. ಅದಕ್ಕೆ ಮಂದಣ್ಣ ಮೂಡುಗೆರೆಯ ತಕರಾರುಗಳನ್ನೆಲ್ಲ ಕಾಡಿನಲ್ಲಿ ತೆಗೆದು ಎಂಕ್ಟನೊಡನೆ ಜಗಳವಾಡಿದ ಎಂದು ಊಹಿಸಿದೆ. ಕರ್ವಾಲೋ ಶೋಧಿಸುತ್ತಿರುವ ಹಾರಾಡುವ ಓತಿಗೆ ಏನಾದರೂ ಅದರ ಪುರಾತನ ಸ್ಮೃತಿಗಳೆಲ್ಲ ಇದ್ದಿದ್ದರೆ? ಬಹುಶಃ ಮಂಗ ಧರೆಗಿಳಿದು ಮಾನವನಾಗಿ ರೂಪುಗೊಂಡದ್ದೆಲ್ಲ ಅದರ ಆನುವಂಶಿಕ ಸ್ಮೃತಿಯಲ್ಲಿ ದಾಖಲಾಗಿರಬಹುದು. ಅದರದೇ ಸಂತತಿಗೆ ಸೇರಿದ ಅನೇಕ ಜೀವಿಗಳು ರೆಕ್ಕೆ ಪುಕ್ಕ ಬೆಳೆಸಿಕೊಂಡು ಕುಳಿತಲ್ಲಿಂದಲೇ ಗಗನಕ್ಕೆ ಹಾರುವುದನ್ನು ಸಾಧಿಸಿದ್ದನ್ನು, ಹಿಮಯುಗಗಳನ್ನು, ಉತ್ಪಾತಗಳನ್ನು, ಹೊಸ ಹೊಸ ಖಂಡಗಳ ಜನ್ಮವನ್ನು, ಏನೇನನ್ನು ಸಾಕ್ಷಿಯಾಗಿ ನೋಡಿವೆಯೋ. ಆದರೆ ಇವೇಕೆ ತಮ್ಮ ಪುರಾತನ ಸ್ವರೂಪದಲ್ಲೇ ಉಳಿದವು? ಮಿಕ್ಕವನ್ನೆಲ್ಲ ರೂಪಾಂತರಿಸಿ ವಿಕಾಸಗೊಳಿಸಿದ ಯಾವ ಮಾಯಾಹಸ್ತ ಈ ಹಾರುವ ಓತಿಯನ್ನು ಹಾಗೇ ಉಳಿಸಿತು?
ಅಥವಾ ನಿಜಕ್ಕೂ ಹಾಗೆ ಉಳಿದೆವೆಯೇ? ಕಾಲಪ್ರವಾಹದಲ್ಲಿ ಇವು ಬದಲಾಗಿಲ್ಲ ಅನ್ನುವುದಕ್ಕೇನು ಖಾತರಿ ಇದೆ? ನನಗೆ ಆಶ್ಚರ್ಯವಾಗತೊಡಗಿತು. ಈ ಪ್ರಶ್ನೆ ನನಗೇಕೆ ಮೊದಲೇ ಹೊಳೆಯಲಿಲ್ಲವೋ ಗೊತ್ತಾಗಲಿಲ್ಲ. ಕರ್ವಾಲೋ ಬಂದ ಕೂಡಲೇ ಮೊದಲು ಅವರಿಗೆ ಈ ಪ್ರಶ್ನೆ ಹಾಕಬೇಕು. ನಮ್ಮನ್ನೆಲ್ಲ ಮರದಿಂದ ಧರೆಗಿಳಿಸಿ ಚತುಷ್ಪಾದಿಗಳನ್ನು ದ್ವಿಪಾದಿಗಳನ್ನಾಗಿ ಮಾಡಿ ಕೈಯಿಂದ ಆಯುಧ ಉಪಯೋಗಿಸುವ, ನಾಗರಿಕತೆ ಕಟ್ಟುವ, ಯುದ್ಧಗಳನ್ನು ಮಾಡುವ ಪ್ರಾಣಿಗಳನ್ನಾಗಿ ಮಾಡಿದ ಪರಿಸರ ಯಾಕೆ ಈ ಓತಿಯನ್ನು ಮಾತ್ರ ಕೋಟ್ಯಂತರ ವರ್ಷ ಹಿಂದಿನ ಉರಗ ಸಂತತಿಯ ಪ್ರತಿನಿಧಿಯನ್ನಾಗೇ ಉಳಿಸಿತು? ಈ ಪ್ರಶ್ನೆ ನನ್ನ ಅಂತರಂಗದಲ್ಲಿ ವಿಪರೀತ ಕುತೂಹಲ ಕೆರಳಿಸಿತು. ಕಳೆದು ಹೋಗಿದ ನನ್ನ ಉತ್ಸಾಹವೆಲ್ಲ ಪುನಃ ರೂಢಿಸಿದಂತಾಗಿ ಮೈಕೈ ಮುರಿಯುತ್ತಾ ಲಟಿಕೆ ತೆಗೆದೆ. ಶೂನ್ಯಾಕಾಶದ ಕಡೆಗೆ ಗುರಿಯಿಲ್ಲದ ನೋಟ ಬೀರುತ್ತಾ ಮಿಕ್ಕವರ ಬರವನ್ನು ನಿರೀಕ್ಷಿಸುತ್ತಾ ಕುಳಿತಿದ್ದೆ. ಎತ್ತಿನ ಗಂಟೆ ಸದ್ದು ಸಮೀಪದಲ್ಲೇ ಎಲ್ಲೋ ಕೇಳಿಸುತ್ತಿತ್ತು. ಇದ್ದಕ್ಕಿದ್ದಂತೆ ಒಂದು ಸದ್ದು ಶೂನ್ಯದಿಂದ ಅಗೋಚರವಾಗಿ ಆವರಿಸತೊಡಗಿತು. ಗುರಿಯಿಲ್ಲದ ಮೂಲವನ್ನರಿಯದ ಈ ಹಂ ಎನ್ನುವ ಸದ್ದು ದಶ ದಿಕ್ಕುಗಳಿಂದಲೂ ಉತ್ಪನ್ನವಾದಂತೆ ಕೇಳಿತು. ಜುಂ ಎನ್ನುವ ನಾದ ವಲಯ ಒಂದರ ನಡುವೆ ನಾನು ಧುಮ್ಮಿಕ್ಕಿದಂತಾಯಿತು. ಅಗೋಚರವಾದ ಭೀತಿಯೊಂದು ಆ ಅಮೂರ್ತ ಸ್ಪಂದನಕ್ಕೆ ಪ್ರತಿಯಾಗಿ ಹೃದಯದೊಳಗೆ ಮಾರ್ದನಿಸತೊಡಗಿತು. ಅನೇಕ ಘಟನಾವಳಿಗಳಾಚೆ ಇದಿರಾಗಬಹುದಾದ ಮೃತ್ಯುವಿನ ಇಣುಕು ನೋಟದಂತೆ ಸದ್ದು ಉಕ್ಕತೊಡಗಿತು. ಸದ್ದು ಇನ್ನೂ ದಟ್ಟವಾಯಿತು. ತಲೆನೋವು ಬರುವಂತಾಯಿತು. ತಲೆಯೊಳಗಿಂದಲೇ ಅದು ಹೊಮ್ಮುತ್ತಿದೆಯೋ ಎಂದು ಗಾಬರಿಯಾಯಿತು. ಹಠಾತ್ತನೆ ತಲೆಯೊಳಗೆ ಇನ್ನೊಂದು ಭೀತಿ ರೂಪುಗೊಂಡಿತು. ಮೌಮೌಬಿ ಎಂದು ನನಗೆ ನಾನೇ ಹೇಳಿಕೊಂಡೆ. ಎಂಕ್ಟನ ಎತ್ತಿಗೆ ಹಗ್ಗ ಕಿತ್ತುಕೊಳ್ಳುವಂತೆ ಜೇನು ಹೊಡೆದುದು ಮನಸ್ಸಿಗೆ ಬಂತು. ಚಂಗನೆ ನೆಗೆದು ಗಾಡಿಯೊಳಗಿಂದ ಕಂಬಳಿಯೊಂದನ್ನು ತೆಗೆದುಕೊಂಡು ಮೈತುಂಬ ಮುಸುಗು ಹಾಕಿಕೊಂಡು ಕುಳಿತುಬಿಟ್ಟೆ. ಸದ್ದು ಹಾಗೆ ಗಾಳಿಯಲ್ಲೆಲ್ಲ ಹಬ್ಬುವಂತೆ ಕಂಡಿತು. ಕಂಬಳಿಗೆ ಸಮೀಪದಲ್ಲೇ ಏನೋ ಜುಯಿ ಗುಟ್ಟಿದಂತಾಯಿತು. ಕಂಬಳಿಯ ಮುಸುಗೆಲ್ಲಾದರೂ ಕಂಡುಬಿಟ್ಟಿದೆಯೋ ಎಂದು ಒಳಗಿನಿಂದಲೇ ನೋಡಿಕೊಂಡೆ. ಕಂಬಳಿಯ ಗೋರಿಯೊಳಗೆ ಮೃತಾತ್ಮವೊಂದರಂತೆ ಕುಳಿತು ಇಂದ್ರಿಯಗಳಲ್ಲಿ ಕಿವಿಯೊಂದನ್ನೇ ಬಳಸುತ್ತಾ ಹೊರಗಿನ ಜಗತ್ತಿನ ಬಗ್ಗೆ ಯೋಚಿಸತೊಡಗಿದೆ. ಬಹಳ ಹೊತ್ತು ಕುಳಿತಿದ್ದೆ. ಸದ್ದಿನ ಕೊನೆಯ ಸ್ಪಂದನ ಮಾಯವಾಗುವವರೆಗೂ ಕಂಬಳಿ ಮುಸುಗು ತೆಗೆಯಬಾರದೆಂದು ನಿರ್ಧರಿಸಿದ್ದೆ. ಅಷ್ಟರಲ್ಲೇ ಪಕ್ಕದಲ್ಲೇ ಹೆಜ್ಜೆಯ ಸದ್ದುಗಳು ಕೇಳಿದಂತಾಯಿತು. ಕಂಬಳಿ ತೆರೆಯೋಣೆಂದು ಚಪಲ ಆರಂಭವಾಯಿತು. ಆದರೆ ಗುಯ್ ಸದ್ದು ಇನ್ನೂ ಕಿವಿಯೊಳಗೆ ಗುಂಗಾಡುತ್ತಿತ್ತು. ಕಾಲ್ನಡಿಗೆ ಸದ್ದು ಇನ್ನೂ ಹತ್ತಿರಾಯಿತು. ಅರೆ, ವಾಟ್ ಈಸ್ ದಿಸ್ ಎಂದು ಕರ್ವಾಲೋ ಮಾತು ಕೇಳಿತು. ಕಂಬಳಿ ತೆಗೆದಿಸಿದೆ. ತಂಗಾಳಿ ತಣ್ಣಗೆ ನುಣ್ಣಗೆ ರೋಮಾಂಚನವಾಗುವಂತೆ ಸುಳಿಯಿತು. ಮಂದಣ್ಣ, ಏನ್ ಸಾರ್ ಕಂಬಳಿ ಹೊತ್ಕೊಂಡು? ಕರಿಯಪ್ಪ ನೋಡಿದ್ರೆ ಕರಡಿ ಅಂತ ಏರ್ಸೇ ಬಿಡ್ತಾನೆ ಎಂದ. ದೂರದಲ್ಲಿ ಪ್ರಭಾಕರ ಬರುತ್ತಿರುವುದು ಕಂಡಿತು. ಮಾರಾಯ, ಇಲ್ಲೇ ಎಲ್ಲೋ ಕರ್ವಾಲ ಸಾಹೇಬ್ರು ಹೇಳೋ ಮೌಮೌಬಿಗಳು ಇರಬೇಕು ಕಣೋ. ಸಂಪೂರ್ಣ ಸುತ್ತು ಬಂದಂತೆ ಗುಂಗಾಡಿ ಬಿಟ್ವು. ಎಲ್ಲಿಯಾದರೂ ಎಂಟನ್ ಎತ್ತಿಗೆ ಕೊಟ್ಟಂತೆ ಹೊಡೆದ್ರೆ ಕಷ್ಟ ಅಂತ ಕಂಬಳಿ ಮುಸುಗು ಹಾಕಿ ಕುಳಿತುಬಿಟ್ಟೆ ಎಂದು ವಿವರಿಸಿದೆ. ಕರ್ವಾಲೋ ಏನೂ ಹೇಳಲಿಲ್ಲ. ಸುಮ್ಮನೆ ಯೋಚನೆ ಮಾಡುತ್ತಾ ಕುಳಿತಿದ್ದರು. ಅನಂತರ, ಇದುವರೆಗೂ ಅವು ದಕ್ಷಿಣ ಅಮೆರಿಕ, ನೈಋತ್ಯ ಆಫ್ರಿಕಾದಲ್ಲಿ ಮಾತ್ರ ಇವೆ ಅಂತ ರಿಪೋರ್ಟ್ ಆಗಿತ್ತು ಎಂದೇನೋ ಗೊಣಗಿಕೊಂಡಂತೆ ಕೇಳುತ್ತಿತ್ತು. ಕರಿಯಪ್ಪ ಎಲ್ಲಿ ಎಂದು ಪ್ರಭಾಕರ ಬಂದವನೇ ಕೇಳಿದ. ಎಲ್ಲೋ ಹೋದ್ನಪ್ಪ ಕೋವಿ ತಗೊಂಡು, ಕಿವಿನೂ ಅವನ ಜೊತೆನೇ ಹೋದ ಎಂದೆ. ಬಿರಿಯಾನಿ ಕಾರ್ಯಕ್ರಮ ಮರ್ತೇ ಹೋದ್ನೋ ಏನೋ ಎಂದು ಚಿಂತೆಯಿಂದ ಪ್ರಭಾಕರ ಹೇಳಿದ. ಅಯ್ಯ ಬ್ರಹ್ಮಚಾರಿ, ಗರ್ಮಿ ಸಾಮಾನಿಗೆ ಏಕೆ ಹಾಕಿ ಸಾಯ್ತೀಯೋ ಎಂದೆ. ಮಂದಣ್ಣ, ನಾನು, ಪ್ರಭಾಕರ ಗೊಳ್ಳನೆ ನಕ್ಕೆವು. ಕರ್ವಾಲೋ ಮಿಕ್ಕಿ ಮಿಕ್ಕಿ ನೋಡಿದರು. ದಿಗಂತದಲ್ಲಿ ಸೂರ್ಯ ಮುಳುಗಿದ್ದ. ಇನ್ನೂ ಸಂಜೆ ಬೆಳಕು ಇತ್ತು. ದೂರದಲ್ಲಿ ಕಿವಿ ಬೆಳ್ಳಗೆ ಓಡೋಡಿ ಬರುತ್ತಿರುವುದು ಕಂಡಿತು. ನಾಯಿ ಬಂದುದನ್ನು ಕಂಡು ಕರಿಯಪ್ಪ ಇಲ್ಲೇ ಹತ್ತಿರದಲ್ಲೆಲ್ಲೋ ಇದ್ದಾನೆಂದು ತಿಳಿದೆವು. ಪ್ರಭಾಕರ ಆತುರದಿಂದ, ಓ ಕರಿಯಪ್ಪ ಎಂದು ಕೂಗಿದ. ಬಂದೆ ಬಂದೆ ಎಂದು ಸಮೀಪದಲ್ಲಿಂದಲೋ ಉತ್ತರ ಬಂತು. ಕರಿಯಪ್ಪ ಒಂದು ಮೊಲವನ್ನು ಒಂದು ಬರ್ಕವನ್ನು ಹೊಡೆದಿದ್ದ. ಬಟ್ಟೆಯೆಲ್ಲ ಹರಿದುಕೊಂಡಿದ್ದ. ಎಲ್ಲೋ ಬಿದಿರು ಮೆಳೆಯೊಳಗೆ ನುಗ್ಗಾಡಿದನೆಂದು ಕಾಣುತ್ತದೆ. ಕರಿಯಪ್ಪ ಬಂದವನೇ ಎರಡನ್ನು ದುಪ್ಪನೆ ನೆಲಕ್ಕೆ ಹಾಕಿದ. ಮಾರಾಯರೇ, ನಿಮ್ಮ ನಾಯಿ ಸವಾಸ ಸಾಕು ಎಂದ. ಯಾಕೋ, ಏನಾಯ್ತೋ ಎಂದೆ.
ಮಾಡೋದೇನೋ ಕಾಣಕ್ಕಿಲ್ವಾ ಎಂದು ಹರಿದು ಜಬ್ಬಾಗಿ ಹೋಗಿದ್ದ ಅಂಗಿ ತೋರಿಸಿದ. ಯಾಕೋ, ಏನಾಯ್ತೋ ಎಂದು ಗಾಬರಿಯಿಂದ ಕೇಳಿದೆ. ಏನಿಲ್ಲ, ಮೊಲ ಆಟ್ಕೊಂಡು ಕಾಡೊಳಗೆ ಹೋಗಿದ್ದು ಕೊಯ್ ಕೊಯ್ ಅಂತ ಕುಕ್ಕೊತ್ತಾ ವಾಪಸ್ ಬಂತು. ನಾನು ಏನಾಯ್ತಪ್ಪ ಅಂತ ಕರೆದೆ. ಹತ್ರ ಏನೋ ಬಂತು, ಆದರೆ 4-6 ಜೇನುಗಳು ಅದರ ಜೂಲಿನಾಗಿ ಸಿಕ್ಕಾಕೊಂಡು ಗುಯ್ಗುಡ್ತಾ ಇದ್ವು. ಜೇನುಳು ಹೊಡಿತೇನೋ ಅಂತ ಬೇಗ ಬೇಗ ಉಳಕ್ಕೆ ಪಟ್ಟಂತ ಹೊಡೆದೆ. ಅವನೇನು ನಾನು ಅವನಿಗೆ ಹೊಡೆದೆ ಅಂತ ತಿಳಿದ್ನೋ ಅಥವಾ ಏನಾಯ್ತೋ, ತಿರುಗಿ ಮೈ ಮೇಲೆ ಬಿದ್ದು ಕಾಲಿಗೆ ಬಾಯಿ ಹಾಕಿ ಅಂಗಿ ಎಲ್ಲ ಹರಿದು ರಂಪ ಮಾಡ್ತು ಎಂದು ಹೇಳಿ ಕಿವಿ ಕಡೆಗೆ ನೋಡಿದ. ಕಿವಿ ಮೊಂಡ ಬಾಲ ಅಲ್ಲಾಡಿಸಿತು. ನನಗೆ ಆಶ್ಚರ್ಯವಾಯಿತು. ಏಕೆಂದರೆ ಕಿವಿ ಎಂಥ ಶಿಕಾರಿ ಹುಚ್ಚಿನ ನಾಯಿಯಾಗಿತ್ತೆಂದರೆ, ಕೋವಿ ಹಿಡಿದವನನ್ನು ಕಂಡರೆ ಸಾಕು, ಅವನು ಸಾಕ್ಷಾತ್ ಕಳ್ಳನೇ ಆಗಿದ್ದರೂ ಏನಾದರೂ ಉಪಾಯ ಮಾಡಿ ಅವನ ಸ್ನೇಹ ಸಂಪಾದಿಸಲು ಯತ್ನಿಸುತ್ತಿತ್ತು. ಈಗೇಕೆ ಕರಿಯಪ್ಪನಿಗೆ ಬಾಯಿ ಹಾಕಿ ಬಟ್ಟೆ ಹರಿಯಿತೋ ಗೊತ್ತಾಗಲಿಲ್ಲ. ಜೇನನ್ನು ಸಾಯಿಸುವ ಭರದಲ್ಲಿ ಅದಕ್ಕೆ ಬಲವಾಗಿ ಏನಾದರೂ ಹೊಡೆದನೋ ಅಥವಾ ಇನ್ನೇನಾದರೂ ಅವಮಾನ ಮಾಡಿದನೋ ಸರಿಯಾಗಿ ತನಿಖೆ ಮಾಡಲಾಗಲಿಲ್ಲ. ಏಕೆಂದರೆ ಕರಿಯಪ್ಪ ಮತ್ತೆ ಕಚ್ಚುವ ಹೆಜ್ಜೇನುಗಳ ಬಗ್ಗೆ ಕಳವಳಕಾರಕ ವಿಷಯ ತಿಳಿಸಿದ್ದ. ನಾನು ಕಾರ್ವಾಲೋರ ಕಡೆಗೆ ನೋಡಿ, ನೋಡಿದ್ರಾ, ಕಂಬಳಿ ಹೊದ್ದು ನಾನು ಮುಸುಗು ಹಾಕಿಕೊಂಡಿದ್ದೇಕೆಂದು. ಕಿವಿಗೇನೋ ಮೈಮೇಲೆ ಗೇಣುದ್ದ ಜೂಲಿದೆ, ಬಚಾವಾದ. ನನ್ನನ್ನೇನಾದರೂ ಹಿಡಿದುಕೊಂಡಿದ್ರೆ ಎಂದೆ. ಕರ್ವಾಲೋ ಮಂದಣ್ಣನ ಕಡೆ ತಿರುಗಿ, ಇದೇನಯ್ಯ, ಇವರೆಲ್ಲ ಹೀಗೆ ಹೇಳ್ತಿದ್ದಾರಲ್ಲ, ಇದ್ಯಾವ ಜೇನುಗಳು, ಕೊಂಚ ಪತ್ತೆ ಮಾಡಬೇಕು ಎಂದರು. ದೂರದಲ್ಲೆಲ್ಲೋ ಕಾಳ್ಗಿಚ್ಚು ಎದ್ದಿತೆಂದು ಕಾಣುತ್ತದೆ. ಹಸಿಯ ಎಲೆಗಳು ಸುಟ್ಟ ವಾಸನೆ ಗಾಳಿಯಲ್ಲಿ ಸಣ್ಣಗೆ ತೇಲಿ ಬರುತ್ತಿತ್ತು. ಟಾರ್ಚು ಬಿಟ್ಟು ಪ್ರಭಾಕರ ಕಿವಿಯನ್ನು ಪರೀಕ್ಷಿಸಿದಾಗ ಅದು ಕೋಪಗೊಂಡುದಕ್ಕೆ ಕಾರಣ ತಕ್ಷಣ ಗೊತ್ತಾಯಿತು. ಅದರ ಹುಬ್ಬಿನ ಬಳಿ ಮತ್ತು ಮೂಗಿನ ಹತ್ತಿರ ನಿಂಬೆಕಾಯಿ ಗಾತ್ರಕ್ಕೆ ಊದಿಕೊಂಡಿತ್ತು. ಅಲ್ಲಿ ಹೆಚ್ಚು ಕೂದಲಿಲ್ಲದ ಕಾರಣ ಜೇನುಗಳಿಗೆ ಕಚ್ಚಲು ಸಾಧ್ಯವಾಗಿರಬೇಕು. ಅದರ ಅಸಾಧ್ಯ ಉರಿಯಲ್ಲಿ ಕೋಪಗೊಂಡ ಕಿವಿ ಅದನ್ನು ಕರಿಯಪ್ಪನ ಬಟ್ಟೆ ಮೇಲೆ ತಿರಿಸಿತ್ತು. ಕರಿಯಪ್ಪ ಪಲಾವಿನ ಮಸಾಲೆಯನ್ನು ಅರೆದು ಹುರಿದು ಘಾಟು ಎಬ್ಬಿಸುತ್ತಿದ್ದಂತೆಯೇ ಕಿವಿಯೂ ಪ್ರಭಾಕರನು ತಮ್ಮ ಆತ್ಮಾಭಿಮಾನವನ್ನು ಕಳೆದುಕೊಂಡು ಅವನ ಗುಲಾಮರಾಗಿ ಹೋದರು. ಪ್ರಭಾಕರ ಕೈತೋಳು ಮಡಚಿಕೊಂಡು ಜೋಲು ಸುರಿಸುತ್ತಾ ಕರಿಯಪ್ಪನ ಆಜ್ಞಾಧಾರಕನಾಗಿ ಅವನ ಹುಕುಂಗಳನ್ನು ಚಾಚು ತಪ್ಪದೆ ಪಾಲಿಸತೊಡಗಿದ. ಕಿವಿ ಬೆಳಿಗ್ಗೆ ಅವನ ಬಟ್ಟೆ ಹರಿದುದರಿಂದ ಉಂಟಾದ ವೈಮನಸ್ಯವನ್ನು ಹೇಗಾದರೂ ಪರಿಹರಿಸಿಕೊಳ್ಳಲು ಮೊಂಡು ಬಾಲ ಅಲ್ಲಾಡಿಸುತ್ತಾ ಕರಿಯಪ್ಪ ಪಾತ್ರೆ ತೊಳೆಯ ಹೋದಾಗಿನಿಂದ ಹಿಡಿದು ನೀರು ತರಲು ಹೋದಾಗಿನವರೆಗೆ ಅವನು ಹೋದಲ್ಲೆಲ್ಲ ಬೆಂಗಾವಲಂತೆ ತಿರುಗಿತು. ನಾನು ಕರ್ವಾಲವರಿಗೆ ಹೇಳಿದೆ, ಇದೇನ್ ಸಾರ್, ಇಲ್ಲೂ ಮೌಮೌಬಿಗಳು ಇರೋ ಹಾಗೆ ಕಾಣ್ತವಲ್ಲ, ಗ್ರಾಚಾರ. ನಾನು ಆಲೋಚಿಸುತ್ತಾ ಇದ್ದೇನೆ. ನನಗೆ ಈ ಜೇನಿನ ಗುಣಲಕ್ಷಣಗಳು ಸರಿಯಾಗಿ ಗೊತ್ತಿಲ್ಲ. ಇವು ಮಿಕ್ಕ ಜೇನುಗಳಂತೆ ಅತಿ ಎತ್ತರದ ಮರದಲ್ಲಿ ಹಲ್ಲೆ ಕಟ್ಟೋದಿಲ್ಲ, ಹೆಚ್ಚು ಕಡಿಮೆ ನೆಲಮಟ್ಟದಲ್ಲೇ ಹಲ್ಲೆ ಕಟ್ತವೆ. ಹಾಗಾಗಿ ಯಾವುದಾದರೂ ಪ್ರಾಣಿ ಓಡಾಡಿದರೆ ಮುಂಜಾಗ್ರತೆ ಕ್ರಮವಾಗಿ ಮೊದಲೇ ಕಚ್ಚಿಬಿಡ್ತವೆ ಅಂತ ಒಂದು ಊಹೆ. ಇದರೊಡನೆ ಇನ್ನೂ ಏನೇನು ಬಾಹ್ಯ ವಿಶ್ವದ ಸೂಚನೆಗಳು ಜೇನುಗಳ ಮೇಲೆ ವರ್ತಿಸುತ್ತವೋ ಯಾರು ಬಲ್ಲರು. ಕೆಲವು ಸಾರಿ ಅಮಾವಾಸ್ಯೆ ದಿನದಲ್ಲಿ, ಗ್ರಹಣದ ದಿನದಲ್ಲಿ ಈ ಜೇನುಗಳು ಬಹಳ ಉದ್ರಿಕ್ತವಾಗಿರ್ತವಂತೆ ಎಂದು ಹೇಳಿದರು. ಸದ್ಯ ದೇವರ ದಯೆ, ನಮಗೆ ಯಾರಿಗೂ ಕಚ್ಚಲಿಲ್ಲ. ಊರಿನ ಕೀಟ್ಲೆ ಕಾಟ ಬಿಟ್ಟು ಕಾಡಿಗೆ ಬಂದರೆ ಇವು ನಮಗೆ ಒಳ್ಳೆ ಗ್ರಹಚಾರ ಹಿಡಿದಂತೆ ಗಂಟು ಬಿದ್ದಿವೆ ಎಂದು ನಾನು ಗೊಣಗಿದೆ. ಗ್ರಾಚಾರ ಏನಾದರೂ ಪ್ರಭಾವ ಬೀರಬಹುದು ಅಂತ ಈಗ ತಾನೇ ಹೇಳಿದ್ನಲ್ಲ. ಆದರೆ ದೇವರ ದಯೆ ಎಂದರೆ ಏನಂತ ಗೊತ್ತಾಗ್ತಿಲ್ಲ. ನೀವು ಆಸ್ತಿಕರೋ ದೈವ ಭಕ್ತರೋ ಎಂದು ಕರ್ವಾಲೋ ಕೇಳಿದರು. ನಾನು ನಮ್ಮ ಈ ರೀತಿಯ ಲೋಕಾಭಿರಾಮವಾದ ಮಾತು ಗಹನವಾದ ದೇವರ ಬಗ್ಗೆಯ ಚರ್ಚೆಗೆ ತಿರುಗಿದ್ದನ್ನು ನೋಡಿ ಚಕಿತನಾದೆ. ಇಲ್ಲ ಸರ್, ಸುಮ್ಮನೆ ಆ ತರಹ ಹೇಳಿದೆ ಅಷ್ಟೇ. ನಿಮಗೆ ದೇವರಲ್ಲಿ ನಂಬಿಕೆ ಉಂಟೆ? ನನಗೇನೋ ಈ ಬಗ್ಗೆ ತೀರ್ಮಾನಕ್ಕೆ ಬರಲಿಕ್ಕಾಗಿಲ್ಲ ಎಂದೆ. ಸಾಕ್ಷ್ಯಾಧಾರ ಇಲ್ಲದ ಯಾವುದನ್ನು ನಾನು ನಂಬೋದಿಲ್ಲ. ದೇವರನ್ನು ನಂಬೋದು ಬಿಡೋದು ಎಲ್ಲ ನಿರುಪಯುಕ್ತ ಚರ್ಚೆ ಎಂದು ಕರ್ವಾಲೋ ಹೇಳಿದರು. ಹಾಗಾದರೆ ದೇವರು ನಿಮ್ಮೆದುರು ಅವತರಿಸುವಾಗ ಇವನೇ ದೇವರು ಅಂತ ಹೇಳೋದಕ್ಕೆ ಒಬ್ಬ ಸಾಕ್ಷಿಯನ್ನ, ಆಧಾರ ತೋರಿಸೋದಕ್ಕೆ ಓರ್ವ ವಕೀಲನನ್ನ ಕರೆತರಬೇಕು ಅನ್ನಿ ಎಂದೆ. ಪ್ರಭಾಕರ, ಕರಿಯಪ್ಪ ಎಲ್ಲ ಗಹಗಹಿಸಿ ನಕ್ಕರು. ಕರ್ವಾಲೋ ಕಾದಂಬರಿಯ 25ನೇ ಕಂತು. ಎತ್ತಿನ ಗಂಟೆ ಸದ್ದು ಸಮೀಪದಲ್ಲೇ ಎಲ್ಲೋ ಕೇಳಿಸುತ್ತಿತ್ತು.
ಇದ್ದಕ್ಕಿದ್ದಂತೆ ಹಂ ಎನ್ನುವ ಸದ್ದು ದಶ ದಿಕ್ಕುಗಳಿಂದಲೂ ಉತ್ಪನ್ನವಾದಂತೆ ಕೇಳಿತು. ಅಗೋಚರವಾದ ಭೀತಿಯೊಂದು ಆ ಅಮೂರ್ತ ಸ್ಪಂದನಕ್ಕೆ ಪ್ರತಿಯಾಗಿ ಹೃದಯದೊಳಗೆ ಮಾರ್ದನಿಸತೊಡಗಿತು. ಸದ್ದು ಇನ್ನೂ ದಟ್ಟವಾಯಿತು. ತಲೆನೋವು ಬರುವಂತಾಯಿತು. ಮೌಮೌಬಿ ಎಂದು ನನಗೆ ನಾನೇ ಹೇಳಿಕೊಂಡೆ. ಚಂಗನೆ ನೆಗೆದು ಗಾಡಿಯೊಳಗಿಂದ ಕಂಬಳಿಯೊಂದನ್ನು ತೆಗೆದುಕೊಂಡು ಮೈ ತುಂಬ ಮುಸುಗು ಹಾಕಿಕೊಂಡು ಕುಳಿತುಬಿಟ್ಟೆ. ಬಹಳ ಹೊತ್ತು ಕುಳಿತಿದ್ದೆ. ಅಷ್ಟರಲ್ಲೇ ಪಕ್ಕದಲ್ಲೇ ಹೆಜ್ಜೆಯ ಸದ್ದುಗಳು ಕೇಳಿದಂತಾಯಿತು. ಅರೆ, ವಾಟ್ ಈಸ್ ದಿಸ್ ಎಂದು ಕರ್ವಾಲೋ ಮಾತು ಕೇಳಿತು. ಕಂಬಳಿ ತೆಗೆದಿಸಿದೆ. ಮಂದಣ್ಣ, ಏನ್ ಸಾರ್ ಕಂಬಳಿ ಹೊತ್ಕೊಂಡು ಎಂದ. ಮಾರಾಯ, ಇಲ್ಲೇ ಎಲ್ಲೋ ಕರ್ವಾಲ ಸಾಹೇಬ್ರು ಹೇಳೋ ಮೌಮೌಬಿಗಳು ಇರಬೇಕು ಕಣೋ. ಕರ್ವಾಲೋ ಮಂದಣ್ಣನ ಕಡೆ ತಿರುಗಿ, ಇದ್ಯಾವ ಜೇನುಗಳು ಕೊಂಚ ಪತ್ತೆ ಮಾಡಬೇಕು ಎಂದರು. ಪ್ರಭಾಕರ, ಕರಿಯಪ್ಪ ಎಲ್ಲ ಗಹಗಹಿಸಿ ನಕ್ಕರು. ನಾನು ಕೇಳಿದೆ, ಅಲ್ಲ ಸರ್, ಓತಿ ಖ್ಯಾತಗಳು ಮನ್ವಂತರದಾಚೆಯ ಹಳೆ ಸ್ವರೂಪದ್ದವೆಂದು ನಂಬ್ತೀರಿ. ವಿಶ್ವ ಸಂಕೇತಗಳು ಜೇನುಗಳ ಮನಸ್ಸನ್ನು ನಿಯಂತ್ರಿಸುತ್ತವೆ ಅಂತ ನಂಬ್ತೀರಿ. ಅಂದರೆ ಇವೇ ಆಸ್ತಿಕರಿಗೆ ದೇವರ ಅಸ್ತಿತ್ವದ ಸಾಕ್ಷ್ಯಾಧಾರಗಳಾಗ್ತವೆ ಅಂದೆ. ನೋಡಿ, ದೇವರಿದ್ದಾನೆ ಅನ್ನೋದಕ್ಕೆ ಒಬ್ಬ ಆಸ್ತಿಕ ಏನೇನು ಉದಾಹರಣೆ ಕೊಡ್ತಾನೋ ಅದನ್ನೇ ಒಬ್ಬ ನಾಸ್ತಿಕನು ತನ್ನ ವಾದಕ್ಕೆ ಉಪಯೋಗಿಸ್ತಾನೆ. ಆದ್ರಿಂದ ಉದಾಹರಣೆಗಳಷ್ಟೇ ಸತ್ಯ, ಅವುಗಳನ್ನು ಉಪಯೋಗಿಸಿಕೊಂಡು ಮಾಡುವ ತೀರ್ಮಾನಗಳೆಲ್ಲ ಭ್ರಾಂತಿ ಎಂದು ಕರ್ವಾಲೋ ಹೇಳಿದರು. ನಾನು ಕರ್ವಾಲೋರಿಗೆ ಕೇಳಬೇಕೆಂದಿದ್ದ ಪ್ರಶ್ನೆ ಜ್ಞಾಪಕಕ್ಕೆ ಬಂತು. ಇನ್ನೇನು ಕೇಳಬೇಕೆನ್ನುವಷ್ಟರಲ್ಲಿ ಕರಿಯಪ್ಪ ಅಡಿಗೆ ಬಿಟ್ಟು ಈ ಕಡೆ ಬಾಯಿ ಹಾಕ್ದ. ಅಲ್ರಯ್ಯ, ದೇವರಿಲ್ಲ ಅಂತಂದ್ರೆ ಇಷ್ಟೊಂದು ಈ ಚಿತ್ರ ಯಾಕಿರ್ಬೇಕಿತ್ತು? 108 ಥರ ಹಾಕಿ ಉಳು ಉಪ್ಪಟೆ ಮೈಲಿಗಟ್ಲೆ ಹೋಗಿದ್ದ ಜೇನು ವಾಪಸ್ ಗೂಡ್ಗೆ ಬರ್ತದಲ್ಲ. ಕಡ್ಡಿ ಹುಳ ಕಡ್ಡಿಗಳ ಮಧ್ಯೆ ಇರೋದು, ಎಲೆ ಹುಳು ಎಲೆ ಮಧ್ಯೆ ಕೂರೋದು, ಗೋಸುಂಬೆ ಬಣ್ಣ ಬದಲಿಸಿ ಕಣ್ಣಿಗೆ ಕಾಣ್ದಂಗೆ ಮಾಡ್ಕೊಳ್ಳೋದು. ಇವೆಲ್ಲ ನೋಡಿದ್ರೆ ದೇವ್ರಿಲ್ಲ ಅಂತ. ಅರೆ, ಊರಿ ಜೋರ್ ಮಾಡಬೇಡಿ, ಅನ್ನ ತಳ ಹೊತ್ತುತ್ತೆ ಪ್ರಭಾಕರಯ್ಯ. ಮಾರಾಯರ, ನಿಮಗೆ ಬ್ಯಾಡದ ಕಸುಬು ಅಡಿಗೆ ಕೆಲಸ, ಬನ್ನಿ ಇತ್ಲಾಗಿ ಎಂದು ಕೂಗುತ್ತಾ ಒಲೆ ಕಡೆಗೆ ಓಡಿದ. ನಾನು ಹೇಳಿದೆ, ನರಕ ಇದ್ರೆ ನೀನು ಇಷ್ಟೊಂದು ಪ್ರಾಣಿ ಕೊಂದಿರೋದ್ರಿಂದ ನಿನಗೆ ಅಲ್ಲೇ ಜಾಗ ನೋಡ್ತಾನೆ ಕಣೋ ದೇವರು ಎಂದು. ಯಾರು ಹೇಳಿದವರು ಕೊಂದು ಪಾಪ ತಿಂದು ಪರಿಹಾರ ಅಂತೆ, ಅದಕ್ಕೆ ಮತ್ತೆ ಒಡೆದ ಮೇಲೆ ಹುರಿ ತುಂಡು ಮಾಡಿ ತಿನ್ನೋದು. ಆದರೂ ಹ್ಯಾಂಗಿದೆಯೋ ಭಗವಂತನ ಬುದ್ಧಿ. ಸುಮಾರು ಪ್ರಾಣಿ ಏಟು ತಿಂದು ಎಲ್ಲೋ ಹೋಗಿ ಸಾಯ್ತವೆ, ಅದಕ್ಕೆಲ್ಲ ನಾನೇ ಜವಾಬ್ದಾರಿ ಅಂತ ಕೊಳ್ಳ ಹಾಕಿ ನರಕಕ್ಕೆ ದುಡಿದ್ರೆ ಎಂದು ಭಗವತ್ ಚಿಂತನೆ ಮಾಡಿದ. ಕರಿಯಪ್ಪ ಅಡ್ಡ ಹಾದಿ ಹಿಡಿದು ಚಿಂತನೆ ನಡೆಸಿ ಬಿರಿಯಾನಿ ಹಾಳು ಮಾಡುತ್ತಿದ್ದಾನೆಂದು ಬೇಸರಿಸಿ, ಸುಮ್ನಿರ ಮಾರಾಯ, ನೀನು ಅಡಿಗೆ ಕೆಲಸ ನೋಡು. ಕಾಡಿನಲ್ಲಿ ಎಲ್ಲೋ ಹೋಗಿ ಸತ್ರೆ ನಾಯಿ ನರಿನಾರು ತಿನ್ನಲೇನೋ? ಕೊನೆಗೆ ಕೊಳೆತು ಹುಳು ಆದರೆ ಹುಳನಾದರೂ ತಿನ್ನಲ್ವೇನೋ ಎಂದು ಉಪಾಯ ವೇದಾಂತ ಹೇಳಿದ ಪ್ರಭಾಕರ. ನೋಡಿದ್ರ, ಯಮಧರ್ಮರಾಯನೆದುರು ನಿಮ್ಮನ್ನೇ ಲಾಯರಿ ಮಾಡ್ಕೋತೀನಿ ಪ್ರಭಾಕರಯ್ಯ. ನೀವು ಮಾತ್ರ ನನ್ನ ಏನು ಮಾಡಿದ್ರೂ ಬಿಟ್ಕೊಡ್ಬಾರ್ದು ಹೇಳಿದ್ದೀನಿ ಎಂದು ಕರಿಯಪ್ಪ ಪ್ರಭಾಕರನ ವಾದ ಸಾಮರ್ಥ್ಯವನ್ನು ಪ್ರಶಂಸಿಸಿದ. ಅಂತೂ ನಮಗೆ ತೊಂದರೆ ಕೊಡಬಹುದಾಗಿದ್ದ ಗಹನ ವಿಷಯವೊಂದಕ್ಕೆ ಕರಿಯಪ್ಪನ ವಿನೋದ ಬಿಡುಗಡೆ ತಂದಿತ್ತು. ಪ್ರಭಾಕರನು ಕಿವಿಯು ಆದಷ್ಟು ಬೇಗ ಬಿರಿಯಾನಿ ತಿಂದು ಕೊಂದ ಪಾಪವನ್ನು ಪರಿಹರಿಸಿಕೊಳ್ಳಲು ಕಾತರರಾಗಿದ್ದಂತೆ ಕಂಡಿತು. ಕರ್ವಾಲೋರಿಗೆ, ಅಲ್ಲ ಸರ್, ನನಗೊಂದು ಬಹು ಮುಖ್ಯ ಸಂಶಯ ಬಂದುಬಿಟ್ಟಿದೆ. ಜೀವ ವಿಕಾಸದಲ್ಲಿ ಎಲ್ಲ ಬದಲಾವಣೆಯಾಗಿ ಈ ಸರೀಸೃಪಗಳೇ ರೆಕ್ಕೆ ಪುಕ್ಕ ಬೆಳೆಸಿಕೊಂಡು ಬಣ್ಣ ಬಣ್ಣದ ಪಕ್ಷಿ ಸಂಕುಲ ಆಗಿ, ಮಂಗಗಳು ಭೂಮಿಗಿಳಿದು ದ್ವಿಪಾದಿಯಾಗಿ, ಆಯುಧಗಳನ್ನು ಮಾಡಿ ಯಂತ್ರ ಮಾಡಿ, ಯಂತ್ರಗಳನ್ನು ಮಾಡುವ ಯಂತ್ರ ಮಾಡಿ, ಇಷ್ಟೆಲ್ಲ ಆಗುತ್ತಾ ಇರಬೇಕಾದ್ರೆ ಈ ಓತಿ ಯಾಕೆ ಹಾಗೆ ಉಳಿದಿದೆ ಅಂತೀರಾ? ಅದೇನು ಅದರ ಇಚ್ಛೆ ಮೇಲೆ ಹಾಗೆ ಉಳಿಯಿತೋ ಅಥವಾ ಪರಿಸರ ಅದರ ಮೇಲೆ ಪ್ರಭಾವ ಬೀರಿಲ್ವೋ ಎಂದು ಕೇಳಿದೆ. ಏಕೆಂದರೆ ಈ ಪ್ರಶ್ನೆ ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಸಂಶಯವನ್ನು ಸ್ನಿಗ್ಧಗೊಳಿಸುತ್ತಾ ಇತ್ತು. ಕರ್ವಾಲೋ ಈ ಪ್ರಶ್ನೆ ಕೇಳಿದೊಡನೆ ಬಹಳ ಗಂಭೀರರಾದರು. ಕೊಂಚ ದೂರದಲ್ಲೇ ಧಗಧಗಿಸುತ್ತಿದ್ದ ಬೆಳಕು ಅವರ ಮುಖವನ್ನು ಕತ್ತಲ ಹಿನ್ನೆಲೆಯಲ್ಲಿ ದೇದೀಪ್ಯಮಾನ ಮಾಡಿತ್ತು. ಪುರಾತನ ಮಹರ್ಷಿಯೋರ್ವನ ಮುಖದಂತೆ ಅವರ ಗಡ್ಡ ಮೀಸೆಯ ವದನ ಕಾಣುತ್ತಿತ್ತು. ಇದೊಂದು ಚಿದಂಬರ ರಹಸ್ಯ. ಯಾಕೆ ಜೀವ ವಿಕಾಸ ಪಥದಲ್ಲಿ ಇವು ಮಾತ್ರ ಬದಲಾಗಲಿಲ್ಲ ಎನ್ನುವುದು. ಇದಕ್ಕೆ ಸಮಂಜಸ ಉತ್ತರ ಅದನ್ನು ಹಿಡಿದರೆ ದೊರಕಬಹುದೇನೋ. ಆದರೆ ಸ್ಥೂಲವಾಗಿ ನಾವು ಹೀಗೆ ಊಹೆ ಮಾಡಬಹುದು.
ಏಕೆಂದರೆ ಕೆಲವು ಉದಾಹರಣೆಗಳು ನಮಗೆ ವಿಕಾಸ ಪಥದಲ್ಲಿ ಸಿಕ್ಕುತ್ತವೆ. ನೋಡಿ, ಮಾನವನ ಪೂರ್ವಜರು ಮಂಗಗಳೇ, ಆದರೆ ಅವು ಮರದಿಂದ ನೆಲಕ್ಕಿಳಿದು ದ್ವಿಪಾದಿಗಳಾಗಿ ಆಯುಧಗಳನ್ನು ಉಪಯೋಗಿಸುವ ಮಾನವರಾದರು. ಆದರೆ ಗೊರಿಲ್ಲಾ ಮತ್ತು ಚಿಂಪಾಂಜಿಗಳು ಸಹ ನೆಲಕ್ಕೆ ಇಳಿದು ವಾಸಿಸಲಾರಂಭಿಸಿದವು. ಆದರೆ ವಾನರರಾಗಿಯೇ ಉಳಿದು ಬಿಟ್ಟವು. ಅವು ಮಾನವರಾಗುವ ದಿಸೆಯತ್ತ ವಿಕಾಸವಾಗಲೇ ಇಲ್ಲ, ಬೇರೆಯೇ ದಿಕ್ಕನ್ನು ಹಿಡಿದುಬಿಟ್ಟವು. ಇದೊಂದು ನಿಜಕ್ಕೂ ಚಿದಂಬರ ರಹಸ್ಯವೇ ಸರಿ. ಕೋಟಿ ಕೋಟಿ ವರ್ಷಗಳ ಹಿಂದೆ, ಯುಗ ಯುಗಾಂತರಗಳ ಹಿಂದೆ ಏನಾಗಿರಬಹುದೆಂದು ಈಗ ನಾವು ಲೆಕ್ಕ ಹಾಕಿ ಕಲ್ಪನೆ ಮಾಡಬೇಕಾಗಿದೆ. ಮಾನವನ ಪೂರ್ವಜ ಮರದ ಮೇಲೆ ವಾಸಿಸುತ್ತಿದ್ದಾಗ ವಾನರನಂತೆಯೇ ಮುಂಗೆಯನ್ನು ಪ್ರಧಾನವಾಗಿ ಉಪಯೋಗಿಸುತ್ತಿದ್ದ, ಮರ ಏರುವುದರಿಂದ ಹಿಡಿದು ಕೊಂಬೆ ಜಿಗಿಯುವುದರವರೆಗೆ. ಆದರೆ ನಮ್ಮ ಕೈಗಳು ಕಾಲುಗಳಿಗಿಂತ ಬಲಾಢ್ಯವಾಗಿಲ್ಲ. ಗಮನಿಸಿದ್ದೀರಾ? ಚಿಂಪಾಂಜಿ, ಗೊರಿಲ್ಲಾಗಳ ಕೈ ಕಾಲುಗಳಿಗಿಂತ ಉದ್ದ ಮತ್ತು ಬಲವಾಗಿವೆ. ಮಾನವನ ಪೂರ್ವಿಕರು ವಿಕಾಸದ ಯಾವುದೋ ಹಂತದಲ್ಲಿ ಮರದಿಂದ ಕೆಳಕಿಳಿದು ಬಿಟ್ಟಿವೆ. ಅನಂತರ ಮುಂಗೈಗಳಿಗೆ ಬಲಪ್ರಧಾನವಾದ ಕೆಲಸ ನಿಂತು ಹೋಗಿವೆ. ಆಯುಧ ಮಾಡುವ, ಉಪಯೋಗಿಸುವ ಮುಂತಾದ ಬುದ್ಧಿಪ್ರಧಾನವಾದ ಕೆಲಸ ಆರಂಭವಾಗಿದೆ. ಆದರೆ ಗೊರಿಲ್ಲಾ, ಚಿಂಪಾಂಜಿ ಇತ್ಯಾದಿ ವಾನರರು ನೆಲಕ್ಕಿಳುವ ಮನಸ್ಸು ಮಾಡಲು ಕೊಂಚ ತಡ ಮಾಡಿದವೆಂದು ಕಾಣುತ್ತದೆ. ಅಂದರೆ ಇತಿಹಾಸದ ಮಾನದಂಡದಲ್ಲಿ ಹಲವು ಯುಗಗಳೇ ಕಳೆದಿರಬಹುದು. ಆ ವೇಳೆಗಾಗಲೇ ಅವುಗಳ ಮುಂಗೈಗಳು ಕಾಲಿಗಿಂತ ಬಲವಾಗಿ ಉದ್ದವಾಗಿ ಬಿಟ್ಟಿದುವು. ನೆಲದ ಮೇಲೆ ಅವುಗಳ ವರ್ತನೆಯ ದಿಕ್ಕೇ ಬದಲಾಯಿಸಿಬಿಟ್ಟಿತು. ಮನುಷ್ಯ ಸಂಸ್ಕೃತಿ, ನಾಗರಿಕತೆಗಳನ್ನು ನಿರ್ಮಿಸತೊಡಗಿದ್ದ. ಕೈಗಳ ದೌರ್ಬಲ್ಯ ನೀಗೋದಕ್ಕೆ ಆಯುಧಗಳನ್ನು ನಿರ್ಮಿಸಿದ, ಯುದ್ಧಗಳನ್ನು ಮಾಡಿದ. ಚಿಂಪಾಂಜಿಗಳು, ಗೊರಿಲ್ಲಾಗಳು ಆಯುಧಗಳ ಬದಲು ತಮ್ಮ ಬಲಾಢ್ಯ ಕೈಗಳನ್ನೇ ಬಳಸಿದುವು. ಇವೆಲ್ಲ ಊಹೆ ಅಷ್ಟೇ. ಬ್ರಹ್ಮಾಂಡದ ಚಿದಂಬರ ರಹಸ್ಯವನ್ನ ತಿಳಿಯೋ ನಮ್ಮ ಯತ್ನ ಮೂಳೆಚೂರುಗಳು, ಶಿಲಾಪದರಗಳಲ್ಲಿ ಸಿಕ್ಕುವ ಪಳೆಯುಳಿಕೆಗಳು, ಉಳಿದು ಇನ್ನೂ ಜೀವಂತವಾಗಿರುವ ಪ್ರಾಣಿಗಳ ರಚನೆ, ಇವನ್ನೆಲ್ಲ ಇಟ್ಟುಕೊಂಡು ಆದಷ್ಟು ಕರಾರುವಾಕ್ಕಾಗಿ ಯೋಚಿಸಬೇಕು. ಕರ್ವಾಲೋ ನಾಸ್ತಿಕರಾಗಿ ದೇವರನ್ನು ಅಲಕ್ಷಿಸಿ ಕೆಲವೇ ಹೊತ್ತಿನ ಹಿಂದೆ ಮಾತನಾಡಿದರು. ಈಗ ಅವರ ಮಾತುಗಳು ಕಾಲಾತೀತವಾದ ಉಪನಿಷತ್ ರಹಸ್ಯವನ್ನು ಬೋಧಿಸುವಂತೆ ನಮ್ಮ ಅಂತರಂಗಕ್ಕೆ ತಾಕಿದವು. ಸತ್ಯಾನ್ವೇಷಣೆಯ ಅಗ್ನಿ ಜ್ವಾಲೆಯಂತೆ ಅವರ ಕಣ್ಣುಗಳಲ್ಲಿ ಬೆಂಕಿಯ ಪ್ರತಿಬಿಂಬ ತಕ ತಕ ಕುಣಿಯುತ್ತಿತ್ತು. ಬ್ರಹ್ಮಾಂಡದ ಅನೇಕ ಗೌಪ್ಯಗಳನ್ನೊಳಗೊಂಡ ಕಾಲಕೋಶದ ಹಾಗೆ ಈ ಹಾರುವ ಓತಿಯಂಥ ಪ್ರಾಣಿಗಳು. ಅದನ್ನು ಹಿಡಿದರೆ ಬಹುಶಃ ಇನ್ನೂ ಹಲವು ವಿಷಯಗಳು ತಿಳಿಯಬಹುದು. ಬಹುಶಃ ಇವು ಹಕ್ಕಿಯ ಪೂರ್ವಜರಿಗಿಂತ ಮುಂಚೆಯೇ ಹಾರಲೆತ್ತಿಸಿದವೋ ಏನೋ. ಹಕ್ಕಿಗಳಿಗೆ ಬರಿಯ ಮುಂಗೈಗಳಿಗೆ ಮಾತ್ರ ಮೂಡಿದ ಗಾಳಿ ಬಡಿಯುವ ರೆಕ್ಕೆ ಇವಕ್ಕೆ ಮುಂಗಾಲಿಗೂ ಹಿಂಗಾಲಿಗೂ ಸೇರಿಸಿ ಬಂದಿತೋ ಏನೋ. ಯಾವುದೋ ಒಂದು ಅಂಗ, ಯಾವುದೋ ಒಂದು ಕೀಲಿನ ಚಲನೆಯ ಕೋನ, ಅಥವಾ ಯಾವುದೋ ಒಂದು ಮೂಳೆಯ ಹೆಚ್ಚಿದ್ದ ಉದ್ದ ಇದರ ವಿಕಾಸದ ಗತಿಯನ್ನು, ದಿಕ್ಕನ್ನು ಸಂಪೂರ್ಣವಾಗಿ ಬದಲಿಸಿರಬೇಕು. ಆ ಪ್ರಾಣಿಯನ್ನು ಸಂಧಿಸಿದಾಗ ಬಹುಶಃ ಕೆಲವು ಪ್ರಶ್ನೆಗಳಿಗಾದರೂ ಉತ್ತರ ದೊರೆತಿತ್ತು. ಕರ್ವಾಲೋ ಮಾತು ಮುಗಿಸಿದ ನಂತರ ನಾವು ಯಾರೂ ಮಾತಾಡಲಿಲ್ಲ. ನಮ್ಮ ಮನಸ್ಸಿನಲ್ಲಿ ಕಾಲಪುರುಷನ ಬಗ್ಗೆ ಅತ್ಯಂತ ಸಂಕೀರ್ಣವಾದ ಮಹದಾಲೋಚನೆಗಳು, ಕಲ್ಪನೆಗಳು ಭಾಷಾತೀತವಾಗಿ ಮೂಡಿದುವು. ಹಾರುವ ಓತಿಯ ಬಗ್ಗೆ ಒಂದು ಬಗೆಯ ಭಕ್ತಿ, ಗೌರವಗಳು ಮೂಡತೊಡಗಿದುವು. ಕಾಲದ ಅನಂತತೆಯಲ್ಲಿ ಇನ್ನೂ ಯಾವ ಯಾವ ಮನ್ವಂತರಗಳ ಆಚೆಗೆ ಒಯ್ಯಬೇಕಾದ ಏನೇನು ಸಂದೇಶಗಳಿವೆಯೋ ಅದರಲ್ಲಿ ಎಂದು ಯೋಚಿಸಿದಾಗ ಮೈ ಝುಮ್ ಎಂದಿತು. ಬೆಳಿಗ್ಗೆ ಎದ್ದಾಗ ಮಂಜು ಅತ್ಯಂತ ದಟ್ಟವಾಗಿ ಬೀಳುತ್ತಿತ್ತು. ಕೈಯನ್ನು ಮುಂಚಾಚಿದರೆ ಹಸ್ತ ಅಂತರ್ಧಾನವಾಗುವಷ್ಟು ಸ್ನಿಗ್ಧವಾಗಿತ್ತು ಮಂಜು. ಎಂಗ್ಟ ಬಂದಾನೆಂದು ಬಹಳ ಹೊತ್ತು ಕಾದೆವು. ಮಂಜು ಕಡಿಮೆಯಾಗಲಿಲ್ಲ, ಎಂಗ್ಟನೂ ಬರಲಿಲ್ಲ. ಅವನು ನೀವೇ ಬಂದರೂ ಆಯ್ತೋ ಎಂದು ಹೇಳಿದ್ದರಿಂದ ಅವನು ಹೇಳಿದ ದಿಕ್ಕಿನ ಕಡೆಗೆ ಮಂಜಿನಲ್ಲೇ ದಾರಿ ಗುರುತಿಸುತ್ತಾ ನಿಧಾನವಾಗಿ ಸಾಗಿದೆವು. ಎಂಗ್ಟನ ಗುಡುಲು ಎಂಗ್ಟ ಹೇಳುವಷ್ಟು ಸಮೀಪದಲ್ಲೇನೂ ಇರುವಂತೆ ಕಾಣಲಿಲ್ಲ. ಮಂಜು ಸಂಪೂರ್ಣ ತಿಳಿಯಾದಾಗ ಬಿಸಿಲು ಚುರುಗುಟ್ಟುವಷ್ಟು ಮೇಲೇರಿತ್ತು. ಎಂಗ್ಟನ ಗುಡುಲು ಸ್ವಲ್ಪ ದೂರದಲ್ಲೇ ಜುಳು ಜುಳು ನಾದ ಮಾಡುತ್ತಾ ಹರಿಯುತ್ತಿದ್ದ ಸಣ್ಣ ನದಿಯೊಂದರ ದಡದಲ್ಲಿ ಕಾಣಿಸಿತು. 3 ಕಮಾನು ಕೋಲುಗಳಿಗೆ ಹರಕು ಪರಕು ಚಿಂದಿಗಳನ್ನು ಹೊದಿಸಿ ಆಸರೆಯೊಂದನ್ನು ನಿರ್ಮಿಸಿದ್ದ. ನಾವು ಅದರ ಬಳಿಗೆ ಹೋದಾಗ ಒಂದು ಚಿಕ್ಕ ಮಗು ಮಾತ್ರ ಅಲ್ಲಿತ್ತು. ಒಂದು ಕಂತ್ರಿ ನಾಯಿ ತನ್ನ ಪಕ್ಕೆಲುಬನ್ನು ಬಿಟ್ಟುಕೊಂಡು ನೆಲಕ್ಕೆ ಮೆತ್ತಿಕೊಂಡಂತೆ ಚಪ್ಪಟ್ಟೆಯಾಗಿ ಬಿದ್ದುಕೊಂಡಿತ್ತು. ನಮ್ಮ ಬರವನ್ನು ಅದು ಸಂಪೂರ್ಣ ಅಲಕ್ಷಿಸಿ ಕಿವಿಯನ್ನೊಮ್ಮೆ ಕೊಡವಿ ಹಾಗೆ ಬಿದ್ದುಕೊಂಡಿತು.
ಆದರೆ ಒಂದೆರಡು ನಿಮಿಷದ ನಂತರ ಕಾಡೊಳಗೆಲ್ಲೋ ತಿರುಗಲು ಹೋಗಿದ್ದ ಕಿವಿ ಹಿಂದಿರುಗಿ ನಮ್ಮ ಬಳಿಗೆ ಬಂದ ಕೂಡಲೇ ಶವದಂತೆ ಬಿದ್ದಿದ್ದ ಅದಕ್ಕೆ ತಟಕ್ಕನೆ ಪ್ರಾಣ ಸಂಚಾರವಾಗಿ ಸ್ಪ್ರಿಂಗಿನಂತೆ ನೆಗೆದು ಎದ್ದು ಗುರ್ರನೆ ಕಿವಿಯ ಮೇಲೆ ಏರಿ ಹೋಯಿತು. ಆದರೆ ಕಿವಿ ಒಳ್ಳೆ ರಾಜಕಾರಣಿ. ಆ ನಾಯಿ ಒಂದೆರಡು ಮಾರು ದೂರವಿರಬೇಕಾದರೆ ತನ್ನೆರಡೂ ತುಟಿಗಳನ್ನು ಮೇಲೆತ್ತಿ ಒಳ್ಳೆ ಹೊಳಪು ಕೊಟ್ಟ ಗರಗಸದಂತಿದ್ದ ಎರಡು ದಂತಪಂಕ್ತಿಗಳನ್ನು ಪ್ರದರ್ಶಿಸಿತು. ತನ್ನ ಆಯುಧೋಪಕರಣಗಳ ವಿವರಗಳನ್ನು, ಅವುಗಳ ಉಪಯೋಗದಿಂದ ಮುಂದೊದಗಬಹುದಾದ ದುಷ್ಪರಿಣಾಮಗಳನ್ನು ಅದಕ್ಕೆ ಮನದಟ್ಟಾಗುವಂತೆ ತೋರಿಸಿತು. ಈ ಗಂಭೀರವಾದ ಬಿಳಿಯ ನಾಯಿಯ ಬಳಿ ಇರುವ ಯುದ್ಧೋಪಕರಣಗಳನ್ನು ನೋಡಿದ ಕೂಡಲೇ ಎಂಕ್ಟನ ನಾಯಿಗೆ ಕೊಂಚ ದಿಗಿಲಾಯಿತು. ಜೊತೆಗೆ ಎಂಕ್ಟ ಬೇರೆ ಎಲ್ಲೋ ಹೋಗಿದ್ದಾನೆ. ತಕ್ಷಣ ತನ್ನ ರಕ್ಷಣಾ ನೀತಿಯನ್ನು ಬದಲಿಸಿ ಕೇವಲ ಮರ್ಯಾದೆ ಉಳಿಸಿಕೊಳ್ಳಲು ದೂರದಿಂದಲೇ ಬೊಗಳಿತು. ಕಿವಿ ಕೊಂಚ ಅದಕ್ಕಿಂತ ಎತ್ತರವಾಗಿತ್ತು. ಜೊತೆಗೆ ತನ್ನ ಜೂಲಿನ ಸಹಾಯದಿಂದ ತನ್ನ ಕಾಯದ ಅಳತೆಯನ್ನು ದೊಡ್ಡ ಮಾಡಿಕೊಂಡು ಇನ್ನೂ ಗಂಭೀರ ಮುಖಮುದ್ರೆ ಮಾಡಿಕೊಂಡು ಅದರತ್ತ 4 ಹೆಜ್ಜೆ ಹಾಕಿತು. ಎಂಕ್ಟನ ನಾಯಿ ಅಪರಾಧಿ ಮುಖಭಾವ ಹಾಕಿಕೊಂಡಿತು. ಅದಕ್ಕೆ ಅರಿವೇ ಇಲ್ಲದಂತೆ ಅದರ ಚಾವಟಿಯಂಥ ಬಾಲ ಅದರ ಹಿಂಗಾಲುಗಳ ನಡುವೆ ಮಡಚಿಕೊಳ್ಳತೊಡಗಿತು. ಕಿವಿ ಇದೇ ಸಮಯ ಇದರ ಮನಸ್ಥೈರ್ಯ ಕಲಕಲು ಎಂದು ಏನೆಂದು ಬೈದೆ, ಇನ್ನೊಂದು ಸಾರಿ ಬೊಗಳು ನೋಡೋಣ ಎನ್ನುವಂತೆ ಗುರುಗುಟ್ಟುತ್ತಾ ಅದರ ಬಳಿಗೆ ಹೋಯಿತು. ಎಂಕ್ಟನ ನಾಯಿ ಮಲಗಿ ಕಾಲು ಮೇಲೆ ಮಾಡಿ ಅಂಗಾತ ಬಿದ್ದು ಪರಮ ಶರಣಾಗತಿಯನ್ನು ವ್ಯಕ್ತಪಡಿಸಿಬಿಟ್ಟಿತು. ಕಿವಿ ಹತ್ತಿರ ಹೋಗಿ ಅದರ ಮರ್ಮಸ್ಥಳದ ವಾಸನೆ ತೆಗೆದುಕೊಂಡು ಅದು ಗಂಡು ನಾಯಿಯೇ ಎಂದು ಸ್ಪಷ್ಟವಾದ ನಂತರ ತೀರಾ ನಿರ್ಲಕ್ಷ್ಯದಿಂದ ಎಂಕ್ಟ ನೇತು ಹಾಕಿದ್ದ ಹಸಿ ಚರ್ಮಗಳ ಸಮನೋಹರ ಸೌರಭವನ್ನು ಆಘ್ರಾಣಿಸಲು ಅತ್ತ ಸಾಗಿತು. ಕರ್ವಾಲೋ ಕಾದಂಬರಿಯ 26ನೇ ಕಂತು. ಹಾರುವ ಓತಿಯ ಬಗ್ಗೆ ಒಂದು ಬಗೆಯ ಭಕ್ತಿ ಗೌರವಗಳು ಮೂಡತೊಡಗಿದುವು. ಬೆಳಿಗ್ಗೆ ಎದ್ದಾಗ ಮಂಜು ಅತ್ಯಂತ ದಟ್ಟವಾಗಿ ಬೀಳುತ್ತಿತ್ತು. ಎಂಕ್ಟ ಬಂದಾನೆಂದು ಬಹಳ ಹೊತ್ತು ಕಾದೆವು. ಮಂಜು ಕಡಿಮೆಯಾಗಲಿಲ್ಲ, ಎಂಕ್ಟನೂ ಬರಲಿಲ್ಲ. ಅವನು ಹೇಳಿದ ದಿಕ್ಕಿನ ಕಡೆಗೆ ನಿಧಾನವಾಗಿ ಸಾಗಿದೆವು. ಎಂಕ್ಟನ ಗುಡಿಲು ಸ್ವಲ್ಪ ದೂರದಲ್ಲೇ ಸಣ್ಣ ನದಿಯೊಂದರ ದಡದಲ್ಲಿ ಕಾಣಿಸಿತು. ನಾವು ಅದರ ಬಳಿಗೆ ಹೋದಾಗ ಒಂದು ಚಿಕ್ಕ ಮಗು ಮಾತ್ರ ಅಲ್ಲಿತ್ತು. ಒಂದು ಕಂತ್ರಿ ನಾಯಿ ತನ್ನ ಪಕ್ಕೆಲುಬನ್ನು ಬಿಟ್ಟುಕೊಂಡು ನೆಲಕ್ಕೆ ಮೆತ್ತಿಕೊಂಡಂತೆ ಚಪ್ಪಟ್ಟೆಯಾಗಿ ಬಿದ್ದುಕೊಂಡಿತ್ತು. ಕಾಡೊಳಗೆಲ್ಲೋ ತಿರುಗಲು ಹೋಗಿದ್ದ ಕಿವಿ ಹಿಂದಿರುಗಿ ನಮ್ಮ ಬಳಿಗೆ ಬಂದ ಕೂಡಲೇ ಗುರ್ರನೆ ಕಿವಿಯ ಮೇಲೆ ಏರಿ ಹೋಯಿತು. ಆದರೆ ಕಿವಿ ಒಳ್ಳೆ ರಾಜಕಾರಣಿ. ತನ್ನೆರಡೂ ತುಟಿಗಳನ್ನು ಮೇಲೆತ್ತಿ ಒಳ್ಳೆ ಹೊಳಪು ಕೊಟ್ಟ ಗರಗಸದಂತಿದ್ದ ಎರಡು ದಂತಪಂಕ್ತಿಗಳನ್ನು ಅದಕ್ಕೆ ಮನದಟ್ಟಾಗುವಂತೆ ತೋರಿಸಿತು. ಕೂಡಲೇ ಎಂಕ್ಟನ ನಾಯಿಗೆ ಕೊಂಚ ದಿಗಿಲಾಯಿತು. ಕಿವಿ ಏನೆಂದು ಬೈದೆ, ಇನ್ನೊಂದು ಸಾರಿ ಬೊಗಳು ನೋಡೋಣ ಎನ್ನುವಂತೆ ಗುರುಗುಟ್ಟುತ್ತಾ ಅದರ ಬಳಿಗೆ ಹೋಯಿತು. ಎಂಕ್ಟನ ನಾಯಿ ಅಂಗಾತ ಬಿದ್ದು ಪರಮ ಶರಣಾಗತಿಯನ್ನು ವ್ಯಕ್ತಪಡಿಸಿಬಿಟ್ಟಿತು. ಕಿವಿ ಹತ್ತಿರ ಹೋಗಿ ಅದರ ಮರ್ಮಸ್ಥಳದ ವಾಸನೆ ತೆಗೆದುಕೊಂಡು ಅದು ಗಂಡು ನಾಯಿಯೇ ಎಂದು ಸ್ಪಷ್ಟವಾದ ನಂತರ ತೀರಾ ನಿರ್ಲಕ್ಷ್ಯದಿಂದ ಎಂಕ್ಟ ನೇತು ಹಾಕಿದ್ದ ಹಸಿ ಚರ್ಮಗಳ ಸಮನೋಹರ ಸೌರಭವನ್ನು ಆಘ್ರಾಣಿಸಲು ಅತ್ತ ಸಾಗಿತು. ಅಷ್ಟು ಹೊತ್ತಿಗೆ ಅಯ್ಯಯ್ಯೋ, ನಮ್ಮ ಚರ್ಮಕ್ಕೆ ಬಾಯಿ ಹಾಕ್ತು ಸೊಮೆ ಎಂದು ಕೂಗುತ್ತಾ ಎಂಕ್ಟ ಕಾಡೊಳಗಿಂದ ಬಂದ. ಕೈಯಲ್ಲಿ ಒಂದು ಮಂಡಲದ ಹಾವಿನ ತಲೆ ಹಿಡಿದುಕೊಂಡಿದ್ದ. ಅದು ಬಾಲದಿಂದ ರಪ್ಪ ರಪ್ಪ ಹೊಡೆಯುತ್ತಾ ಕೈಗೆ ಒಮ್ಮೊಮ್ಮೆ ಗಿರಿಗಿರಿ ಸುತ್ತಿಕೊಳ್ಳುತ್ತಾ ನುಲಿಯುತ್ತಿತ್ತು. ಏನೋ ಎಂಕ್ಟ, ಇದನ್ನೆಲ್ಲಿಡುದ್ಯೋ ಎಂದ ಮಂದಣ್ಣ. ಇಲ್ಲೇ ನಿನ್ನೆನೆ ನೋಡಿದ್ದೆ, ತಪ್ಪಿಸ್ಕೊಂಡು ಓಡೋಗಿತ್ತು ಎನ್ನುತ್ತಾ ನಡುವಿನಿಂದ ಸಣ್ಣ ಚಾಕೊಂದನ್ನು ಎಡಗೈಯಿಂದ ತೆಗೆದುಕೊಂಡು ಹಲ್ಲಿನಿಂದ ಅದರ ಅಲುಗನ್ನು ಕಚ್ಚಿ ಎಳೆದು ತೆಗೆದು ಬಲಗೈಯಲ್ಲಿ ಹಾವಿನ ತಲೆಯನ್ನು ಭದ್ರವಾಗಿ ಹಿಡಿದು ಚಾಕಿನಿಂದ ಅದರ ತಲೆಯ ಬಳಿ ಉಂಗುರದಂತೆ ಸುತ್ತ ಚರ್ಮವನ್ನು ಕುಯ್ದ. ನಮ್ಮೆದುರೇ ಚಾಕನ್ನು ಕೆಳಗೆ ಹಾಕಿ ಕತ್ತರಿಸಿದ ಗುರುತಿನ ಸುತ್ತ ಚರ್ಮ ಹಿಡಿದು ಬಲವಾಗಿ ಹಿಂದಕ್ಕೆ ಎಳೆಯತೊಡಗಿದ. ಚೀಟಿ ಚೀಟಿ ಲಟಿಕೆ ಮುರಿದಂತೆ ಸದ್ದಾಗಿ ಹಾವಿನ ಚರ್ಮ ಕೈಯಿಂದ ಕೈ ತೋಳು ಎಳೆದುಕೊಂಡಷ್ಟು ಸಲೀಸಾಗಿ ಸರ್ರನೆ ಬಾಲದವರೆಗೂ ಕಳಚಿ ಬಿಚ್ಚಿಬಿಟ್ಟಿತು. ಕೆಂಪಾದ ಉದ್ದನೆಯ ಹಾವಿನ ಹಸಿಯ ದೇಹ ಪಟಪಟ ಲಿಬಿಲಿಬಿ ಧೂಳೇಳುವಂತೆ ನೆಲದ ಮೇಲೆ ಒದ್ದಾಡತೊಡಗಿತು. ಎಂಕ್ಟ ಅದನ್ನು ಅತ್ತ ಒಗೆದವ ಚರ್ಮಕ್ಕೆ ಉಪ್ಪು ಹಚ್ಚಲು ಅದರ ಒಳಭಾಗವನ್ನು ಹೊರಬರುವಂತೆ ಮಡಚತೊಡಗಿದ. ನಾನು ಎಂಕ್ಟ ಹಾವಿನ ಚರ್ಮ ಸುಲಿಯುವ ವೈಖರಿಯನ್ನು ಕೇಳಿದ್ದೆ, ಆದರೆ ಕಣ್ಣಾರೆ ನೋಡಿರಲಿಲ್ಲ.
ಸಜೀವವಾಗಿ ಹಾವುಗಳು ಚರ್ಮ ಕಳೆದುಕೊಳ್ಳುವುದನ್ನು ನೋಡಿ ಕರ್ವಾಲೋ ಚಕಿತರಾದರು. ಬೆಳಗ್ಗೆ ಬರ್ತೀನಂತ ಹೇಳ್ದವ, ಯಾಕೋ ಬರಲಿಲ್ಲ ಎಂದು ಮಂದಣ್ಣ ಕೇಳ್ದ. ನನ್ನ ಹೆಂಡತಿ ಫಾರೆಸ್ಟ್ ಗೇಟಿಂದ ಹೋಗಿದ್ದಾಳೆ ಸ್ವಾಮಿ, ಮಗಿನ ನೋಡ್ಕೊಳ್ಳೋಕೆ ಯಾರೂ ಇರಲಿಲ್ಲ ಎಂದ. ಯಾಕೋ, ಏನು ನಿನ್ನ ಕಸುಬಿಗೇನಾದರೂ ತೊಂದರೆ ಕೊಡ್ತಿದ್ದಾರೇನೋ ಫಾರೆಸ್ಟ್ ಅಧಿಕಾರಿಗಳು ಎಂದು ಕೇಳಿದೆ. ಈ ಫಾರೆಸ್ಟು ಗಿರಿಸ್ಟ್ ಅವ್ರಿಗೆಲ್ಲ ಕೇರ್ ಮಾಡಕ್ಕಿಲ್ಲ ಸ್ವಾಮಿ, ನಾನು ಅವನೇ ನಿಮ್ಮಂತ ದೊಡ್ಡವ್ರಿಗೆ ಮಾರಕ್ಕಂತ ಕಳ್ಳನಾಟ ಕುಯಿಸ್ತಾವನೆ, ನಂಗೇನ್ ಮಾಡ್ತಾನೆ. ಆದರೂ ಈ ಗಾರ್ಡು ಪಾರ್ಡು ಇವ್ರಿಗೆಲ್ಲ ಜೇನುತುಪ್ಪ ಉಡನ್ ಮಾಂಸ ಚೂರು ಚೂರು ಕೊಟ್ಟು ಕುಸಿಲಿಡ್ಬೇಕಲ್ಲ. ಅದು ಅಲ್ಲದೆ ಹೆಂಡ್ರು ಮಕ್ಕಳು ಬಿಟ್ಟು ಕಾಡಾಗೆ ಕಾಲ ಮಾಡ್ತಿರ್ತಾರೆ. ಹೆಂಗಸರು ಸೋಕಿ ಬೇರೆ ಇರ್ತದೆ. ಒಬ್ಬೊಬ್ಬರನ್ನ ಒಂದೊಂದು ಥರದಲ್ಲಿ ಸುಧಾರಿಸ್ಬೇಕಾಗಿದಲ್ಲ ಸ್ವಾಮಿ. ಇವೆಲ್ಲ ತಮ್ಮಂತವ್ರಿಗೆ ಗೊತ್ತಿಲ್ದಿರೋದ ಸ್ವಾಮಿ, ನಾ ಬಾಯಿ ಬಿಟ್ಟು ಹೇಳ್ಬೇಕಾ ಎಂದು ಪೋಲಿ ನಗು ಬೀರಿದ. ಹಲ್ಕಾ ಬಡ್ಡಿ ಮಗನೇ, ಗೊಂಡಾರಣಿದಾಗೂ ನಿಮ್ಮ ಕಸಬು ನಡೆಸ್ತಿದ್ದೀರಿ ಎಂದು ಮಂದಣ್ಣ ಬೈದ. ಅಯ್ಯೋ, ನಮ್ಮ ಜಾತಿ ಹೆಂಗಸರಿಗೆ ಇದೊಂದು ಚಾಳಿ. ಹೆಚ್ಚಿಗೆ ಜೋರು ಮಾಡಿದ್ರೆ ನನ್ನೇ ಬಿಟ್ಟೋಗ್ತೀನಂತಾರೆ ಸ್ವಾಮಿ. ಯಾರ್ದೇನು ಅರಿಯಾಕಿಲ್ಲ, ಯಾರ್ದೇನು ಮುರಿಯಾಕಿಲ್ಲ ಅಂತ ನಾನು ಹೆಂಗೋ ಅನುಸರಿಸ್ಕೊಂಡು ಕಾಲ ಮಾಡ್ತಿದ್ದೀನಿ. ನನ್ನ ತೊಂದರೆ ನಿಮ್ಗೇನು ಗೊತ್ತು ಎಂದ. ಈಗೇನು ನೀ ನಮ್ಮ ಜೊತೆ ಬರ್ತೀಯಾ ಇಲ್ವೋ ಹೇಳು ಎಂದು ಮಂದಣ್ಣ ನಿಷ್ಠುರವಾಗಿ ಕೇಳ್ದ. ಬರ್ತೀನಿ, ನೀವು ಮುಂದೆ ನಡೀರಿ. ಸಂಜಿನೇ ಹೋದ್ಲು, ಇನ್ನೂ ಬಂದಿಲ್ಲ. ಸುಮಾರು ದೂರ ಹೋಗಿ ಬರ್ಬೇಕಲ್ಲ, ಬಂದ ಕೂಡಲೇ ಬಂದ್ಬಿಡ್ತೀನಿ, ನೀವು ನಡೀರಿ ಎಂದ. ಸರಿ, ಇದೇ ದಾರಿಲಿ ಮುಂದೋಗ್ತಿರ್ತೀವಿ ಬಾ ಎಂದು ಮಂದಣ್ಣ ಹೇಳಿದ. ಆಯಿತು ಸ್ವಾಮಿ ಎಂದು ಎಂಕ್ಟ ಹಾವಿನ ಚರ್ಮದತ್ತ ಗಮನ ಹರಿಸಿದ. ಒದ್ದಾಡುತ್ತಿದ್ದ ಹಾವು ನಿಧಾನವಾಗಿ ಪ್ರಜ್ಞೆ ಕಳೆದುಕೊಳ್ಳುತ್ತಿತ್ತು. ಕರಿಯಪ್ಪಣ್ಣ, ನೀ ನಡಿ ಮುಂದೆ ಎಂದು ಮಂದಣ್ಣ ಕೂಗಿ ನಮ್ಮ ಕಡೆ ತಿರುಗಿ ಕಣ್ಣು ಮಿಟುಕಿಸಿ ನಕ್ಕ. ಗರ್ಮಿ ಸಾಮಾನಿನ ದೆಸೆಯಿಂದ ಕರಿಯಪ್ಪನ ರೋಮಾನ್ಸ್ ಎಲ್ಲಾದರೂ ಆರಂಭವಾದರೆ ಏನಪ್ಪ ಕತೆ ಎಂದು ನಮಗೆ ಆತಂಕ ಮೂಡಿತು. ಮುಂದೆ ದಾರಿ ಕೊಂಚ ದುರ್ಗಮವಾಗಿ ಕೊರಕಲುಗಳು, ಮರದ ಬೇರು ಅನೇಕ ಕಡೆ ಗಾಡಿಯ ಚಕ್ರಕ್ಕೆ ಸವಾಲು ಹಾಕುತ್ತಿದ್ವು. ಮಂದಣ್ಣ, ಹುಷಾರ್ ಕಣ್ಣ ಕರಿಯಪ್ಪ, ಗಾಡಿ ನಮ್ದಲ್ಲ, ಕೊಡಬೇಕಾದ್ರೆ 108 ಸಾರಿ ಜೋಪಾನ ಅಂತ ಹೇಳ್ಕೊಟ್ಟಿದ್ದಾನೆ ಬ್ಯಾರಿ ಎಂದು ಕೂಗಿದ. ಅನೇಕ ಕಡೆ ಕೈ ಹಾಕಿ ಚಕ್ರವನ್ನು ಮುಂದೂಡಬೇಕಾಯಿತು. ಒಂದು ಸಾರಿಯಂತೂ ಕೆಸರು ನಿಂತಿದ್ದ ಹೊಂಡವೊಂದರ ಆಳ ಗೊತ್ತಿಲ್ಲದೆ ಕರಿಯಪ್ಪ ಗಾಡಿ ಚಕ್ರ ಇಳಿಸಿ ಅದರಿಂದ ಗಾಡಿ ಬಚಾವ್ ಮಾಡಬೇಕಾದರೆ ನಮಗೆ ಸಾಕಾಗಿ ಹೋಯಿತು. ನಾವು ಅಷ್ಟು ಜನರು ಗಾಡಿಯನ್ನು ಅನಾಮತ್ತಾಗಿ ಎತ್ತಿಯೇ ಮುಂದಿಡಬೇಕಾಯಿತು. ಸುಮಾರು 1.5 ಮೈಲಿ ಎಂಕ್ಟನ ಗುಡಲಿನಿಂದ ಮುಂದೆ ಬರಬೇಕಾದರೆ ನಮಗೆಲ್ಲ ಸಾಕು ಬೇಕಾಗುವಷ್ಟು ದಣಿವಾಗಿ ಹೋಯಿತು. ಚಳಿ ಇದ್ದರೂ ಬೆವರು ಧಾರಾಕಾರವಾಗಿ ಹರಿಯತೊಡಗಿತು. ಗಾಡಿ ನಿಲ್ಲಿಸಿ ಎತ್ತುಗಳಿಗೆ ಹಳ್ಳದ ನೀರು ಕುಡಿಯಲು ಬಿಟ್ಟೆವು. ಕರ್ವಾಲೋ, ಪ್ರಭಾಕರ ಹಳ್ಳದ ನೀರಲ್ಲಿ ಸ್ನಾನ ಮಾಡಲು ಹೊರಟರು. ಮಂದಣ್ಣನು ಸಿದ್ಧನಾಗಿದ್ದ ಸ್ನಾನಕ್ಕೆ. ಅಷ್ಟರಲ್ಲಿ ಕರಿಯಪ್ಪ, 4 ಒಣಸೋದೆ ತರ್ತೀಯನ್ನ ಮಂದಣ್ಣ ಎಂದು ಕೇಳಿಕೊಂಡುದರಿಂದ ಮಂದಣ್ಣ ಕಾಡಿನ ಕಡೆಗೆ ನಡೆದ. ಕರಿಯಪ್ಪ ಗಾಡಿ ಮೇಲೆ ಹತ್ತಿಕೊಂಡು ಏನೇನೋ ಮಾಡುತ್ತಿದ್ದ. ಗಾಡಿ ಗೂಟಕ್ಕೆ ನೇತು ಹಾಕಿದ್ದ ಪ್ರಭಾಕರನ ಟ್ರಾನ್ಸಿಸ್ಟರ್ ರೇಡಿಯೋ ಹೇ ಪ್ಯಾರ್ ಕಿ ಮೊಹಬ್ಬತ್ ಕಿ ಜಿಂದಾಬಾದ್ ಎಂದು ಅತ್ಯಂತ ಅಸಂಬದ್ಧವಾಗಿ ಗೀಳುಡುತ್ತಿತ್ತು. ಅನೇಕ ವಾದ್ಯಗಳ ಗಲಭೆಯೊಂದಿಗೆ ಹಿಮ್ಮೇಳವೊಂದು ಜಿಂದಾಬಾದ್ ಜಿಂದಾಬಾದ್ ಎಂದು ಕೂಗುತ್ತಿತ್ತು. ಕರಿಯಪ್ಪ ಹರಿದು ಚೂರು ಚೂರಾದ ಬಟ್ಟೆ, ಕೆದರಿದ ತಲೆಗೂದಲೊಂದಿಗೆ ಸಾಕ್ಷಾತ್ ಕಾಡು ಮಾನವನಂತೆ ಕಂಡ. ಎದುರಿಗೆ ಘನೀಭೂತ ವಾಸ್ತವವಾದಂತೆ ಭೂತಾಕಾರದ ಮರದ ಕಾಂಡಗಳು, ಹಳ್ಳದ ಉದ್ದಕ್ಕೂ ಹಾಸಿದ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು, ಕಾಲ ಪ್ರವಾಹದಂತೆ ಸದ್ದಿಲ್ಲದೆ ಅರಿವಿಗೆ ಬರದಂತೆ ಹರಿಯುತ್ತಿದ್ದ ಹಳ್ಳದ ನೀರು, ತಲೆಯೊಳಗೆ ಯಾವುದೋ ಇತಿಹಾಸ ಪೂರ್ವ ಸೃಷ್ಟಿ ರಹಸ್ಯಗಳ ಬಗೆಯ 100 ಕನಸುಗಳು, ಮರದ ಎತ್ತರದಲ್ಲೆಲ್ಲೋ ಬೀಳುತ್ತಿದ್ದ ಬಿಸಿಲು ಎಲ್ಲವೂ ಸೇರಿ ಮುಂಚಿನಿಂದಲೂ ನನ್ನ ತಲೆಯೊಳಗೆ ಕುಳಿತಿದ್ದ ಗಲಿಬಿಲಿಯನ್ನು ದ್ವಿಗುಣಗೊಳಿಸಿದವು. ನನ್ನ ಸಂವೇದನಾ ಶಕ್ತಿ, ಇಂದ್ರಿಯಗಳ ಸೂಕ್ಷ್ಮತೆ ಎಲ್ಲ ಮಂಕಾಗತೊಡಗಿದವು. ನೆರಳಿನಲ್ಲಿ ಎತ್ತರವಾಗಿ ಮೈಲಿಗಲ್ಲಿನಂತೆ ಬಿದ್ದಿದ್ದ ಬಂಡೆಯೊಂದಕ್ಕೆ ಒರಗಿಕೊಂಡು ದಿಗ್ಮೂಢನಂತೆ ಕುಳಿತಿದ್ದ ನನ್ನ ಮನಸ್ಥಿತಿಯನ್ನರಿತವನಂತೆ ಕಿವಿ ಮೊಂಡುಬಾಲ ಅಲ್ಲಾಡಿಸುತ್ತಾ ಆತ್ಮೀಯವಾಗಿ ಹತ್ತಿರ ಬಂದ. ತನ್ನ ಒದ್ದೆಯಾದ ತಣ್ಣನೆಯ ಮೂಗನ್ನು ನನ್ನ ಕೆನ್ನೆಗೆ ತಾಗಿಸಿದ. ಕಾದ ಕಬ್ಬಿಣ ಮುಟ್ಟಿಸಿದಷ್ಟು ಶಾಕ್ ಆಯಿತು. ಸುಮ್ನಿರ ಎಂದು ಗದರಿದೆ.
ಕೆಲವೇ ಹೊತ್ತಿನ ಹಿಂದೆ ಎಂಕ್ಟನ ನಾಯಿಯ ಜನನೇಂದ್ರಿಯದ ಬಳಿ ಕಿವಿಯ ಮೂಗು ಪತ್ತೇದಾರಿ ಕೆಲಸ ಮಾಡಿದ್ದು ಜ್ಞಾಪಕಕ್ಕೆ ಬಂತು. ಕಿವಿ ತನ್ನ ಶಿಷ್ಟ ಬುದ್ಧಿಗೆ ಬೇಸರಿಸಿ ಮರದಡಿ ಕೊಂಚ ದೂರದಲ್ಲಿ ಕುಳಿತುಕೊಂಡು ನಾಲಿಗೆಯನ್ನು ದವಡೆ ಸಂದಿಯಿಂದ ಹೊರಕಿಳಿಬಿಟ್ಟುಕೊಂಡು ಉಸಿರಾಡುತ್ತಾ ವಿಶ್ರಾಂತಿ ತೆಗೆದುಕೊಳ್ಳತೊಡಗಿದ. ಒಂದು ಬಗೆಯ ಸ್ತಬ್ಧತೆ ಆವರಿಸಿತು. ಶಬ್ದವಿರಲಿಲ್ಲವೆಂದಲ್ಲ, ಚಲನೆಯೂ ಇರಲಿಲ್ಲವೆಂದಲ್ಲ. ಆದರೆ ಅವೆಲ್ಲ ಒಂದು ಬಗೆಯ ಜಡತ್ವವನ್ನು, ಸ್ತಬ್ಧ ಸ್ಥಿತಿಯನ್ನು ಮಾತ್ರ ಸಂಕೇತಿಸತೊಡಗಿದ್ದವು. ಸುಮ್ಮನೆ ಕುಳಿತಿದ್ದೆ. ಇದ್ದಕ್ಕಿದ್ದಂತೆ ತಟತಟ ಸದ್ದಾಯಿತು. ತರಗೆಲೆಯ ಮೇಲೆ ಏನೋ ಉದುರುವ ಸದ್ದು. ಮಂಜಿನ ಹನಿಗಳು ಎಲೆಯ ಮೇಲಿಂದ ಜಾರಿ ಬೀಳುತ್ತಿರಬಹುದು. ಆದರೆ ಸೂಕ್ಷ್ಮ ವ್ಯತ್ಯಾಸ ಅದಕ್ಕೂ ಇದಕ್ಕೂ ಇತ್ತು. ಎಲ್ಲೆಡೆಯೂ ದಪ್ಪವಾಗಿ ಉದುರಿದ ತರಗೆಲೆಗಳು ಹಾಸಿಕೊಂಡಿದ್ದುವು. ಎಲ್ಲಿಂದ ಈ ಸದ್ದು ಬರುತ್ತಿದೆ ಎಂದು ತಿಳಿಯಲಿಲ್ಲ. ನನಗೆ ಬೇರಿನ್ನೇನು ಕೆಲಸವಿಲ್ಲದ್ದರಿಂದ ಸುತ್ತೆಲ್ಲ ಕತ್ತು ತಿರುಗಿಸಿ ನೋಡಿದೆ. ಏನೂ ಕಾಣಲಿಲ್ಲ. ಕಿವಿಗೂ ಈ ಸದ್ದಿನ ಅರಿವಾಯ್ತೆಂದು ಕಾಣುತ್ತದೆ. ತನ್ನ ಕಿವಿಗಳನ್ನೇ ರಾಡಾರ್ ಉಪಕರಣದಂತೆ ತಿರುಗಿಸುತ್ತಾ ಸ್ಥೂಲವಾಗಿ ಸದ್ದು ಬರುತ್ತಿದ್ದ ದಿಕ್ಕನ್ನು ಪತ್ತೆ ಮಾಡಿದ. ನಾನು ಕುಳಿತಲ್ಲಿಂದ ಕೆಲವೇ ಮಾರುಗಳ ದೂರದಲ್ಲಿ ತರೆಗೆಲೆಗಳ ಮೇಲೆ ಅನೇಕ ಕೆಂಪಗಿನ ಚಗಳಿ ಇರುವೆಗಳು ದಿಗ್ಭ್ರಾಂತ ಸ್ಥಿತಿಯಲ್ಲಿ ಓಡಾಡುತ್ತಿದ್ದುವು. ತಟಕ್ಕನೆ ನನಗೆ ಹೊಳೆಯಿತು, ಮೇಲಿಂದ ಅವು ತರೆಗೆಲೆಯ ಮೇಲೆ ಉದುರುತ್ತಾ ಇವೆ ಎಂದು. ಮರದ ಮೇಲೆ ಒಂದು ದೊಡ್ಡ ಚಗುಳಿ ಕೊಟ್ಟೆ ಇತ್ತು. ಆ ಮರದ ಬೇರೆ ಬೇರೆ ಕೊಂಬೆಗಳಲ್ಲೂ ಅನೇಕ ಚಗಳಿ ಕೊಟ್ಟೆಗಳಿದ್ದುವು. ಆದರೆ ಇದೇಕೆ ಈ ಗೂಡಿನಿಂದ ಮಾತ್ರವೇ ಇರುವೆಗಳು ಉದುರುತ್ತಿವೆ? ಅರ್ಥವಾಗಲಿಲ್ಲ. ನಿರಾಸಕ್ತಿಯಿಂದಲೇ ಆ ಇರುವೆ ಕೊಟ್ಟೆಯನ್ನು ವೀಕ್ಷಿಸತೊಡಗಿದೆ. ಯಾವುದೋ ಒಂದು ಪ್ರಾಣಿ ಆ ಇರುವೆ ಕೊಟ್ಟಿಗೆ ತೂತು ಹೊಡೆದು ಅಲ್ಲಿಂದ ಹೊರಬರುತ್ತಿದ್ದ ಇರುವೆಗಳನ್ನು ಬಕಬಕ ತಿನ್ನುತ್ತಿತ್ತು. ಆ ಇರುವೆ ಕೊಟ್ಟೆ ಎತ್ತರದಲ್ಲಿದ್ದುದರಿಂದ ಅದೇನು ಉಡವೋ ಅಳಿಲೋ ಸರಿಯಾಗಿ ಗೊತ್ತಾಗಲಿಲ್ಲ. ಆದರೂ ಕಣ್ಣುಗಳಿಗೆ ಕೆಲಸವಿಲ್ಲದೆ ಅದನ್ನೇ ನೋಡುತ್ತಿದ್ದೆ. ಕ್ರಮೇಣ ಕೊಟ್ಟೆಯ ನಾನಾ ದ್ವಾರಗಳಿಂದ ಬುದುಬುದು ಇರುವೆಗಳು ಹೊರನುಗ್ಗತೊಡಗಿದವು. ತಿನ್ನುತ್ತಿದ್ದ ಪ್ರಾಣಿಯ ಭೋಜನ ಸಾಮರ್ಥ್ಯವನ್ನು ಮೀರಿ ಇರುವೆಗಳು ಪ್ರವಾಹದೋಪಾದಿಯಲ್ಲಿ ಹೊರಕ್ಕೆ ಪ್ರವಹಿಸತೊಡಗಿದವು. ಎಲೆಗಳನ್ನೇ ಬಗ್ಗಿಸಿ ಒಂದಕ್ಕೊಂದರಂತೆ ಹೆಣೆದು ಜೋಡಿಸಿ ಮಾಡಿದ್ದ ಗೂಡು ಈಗ ಸಂಪೂರ್ಣ ಇರುವೆಗಳಿಂದ ಸುತ್ತುವರಿದು ಕೆಂಪಗೆ ಕಾಣತೊಡಗಿತು. ತಿನ್ನುತ್ತಿದ್ದ ಪ್ರಾಣಿಯ ಮೈಕೈಗೆಲ್ಲ ಹತ್ತಿಕೊಂಡವೆಂದು ಕಾಣುತ್ತದೆ. ಏಕೆಂದರೆ ಅದು ಮೈಮೇಲಿಂದಲೇ ಇರುವೆಗಳನ್ನು ಬಿಡಿಸಿ ತಿನ್ನುತ್ತಿದ್ದುದು ಅಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಇರುವೆಗಳ ಧಾಳಿ ಮಿಗಿಲಾದುದರಿಂದ ಇನ್ನೇನು ಆ ಪ್ರಾಣಿ ಅಲ್ಲಿಂದ ಪಲಾಯನ ಸೂತ್ರ ಪಠಿಸುತ್ತದೆಂದು ನಿರೀಕ್ಷಿಸಿ ನೋಡತೊಡಗಿದೆ. ಆದರೆ ಆ ಪ್ರಾಣಿ ಇಳಿಯಲೂ ಇಲ್ಲ, ಕೊಂಬೆ ಹತ್ತಿ ಓಡಲೂ ಇಲ್ಲ. ಇರುವೆಗಳ ಧಾಳಿ ಮಿತಿ ಮೀರುತ್ತಲೂ ನಾನು ಅವಾಕ್ಕಾಗುವಂತೆ ಅಲ್ಲಿಂದ ನೆಗೆದು ಸುಯ್ಯನೆ ತೇಲಿ ಸಮೀಪದಲ್ಲಿ ಇದ್ದ ದೊಡ್ಡ ಮರವೊಂದರ ಕಾಂಡದ ಮೇಲೆ ಕುಳಿತು ಸರಸರ ಮರವನ್ನೇರತೊಡಗಿತು. ಅದೊಂದು ಕಂದು ಬಣ್ಣದ ಓತಿ ಖ್ಯಾತದಂಥ ಪ್ರಾಣಿ ಎಂಬುದಂತೂ ಸುಸ್ಪಷ್ಟವಾಗಿ ಕಂಡಿತು. ಇದೇ ಇಷ್ಟೊಂದು ದಿನ 108 ಕನಸು ಆಲೋಚನೆಗಳನ್ನು ನಮ್ಮಲ್ಲಿ ಪ್ರಚೋದಿಸಿದ ಅದ್ಭುತ ಸರೀಸೃಪ. ಉದ್ವೇಗದಿಂದ ನನ್ನ ಕೈಕಾಲುಗಳಿಗೆ ವಿದ್ಯುದಾಘಾತವಾದಂತಾಯಿತು. ಬಂಡೆಯ ಬುಡದಲ್ಲಿ ಶಿಲುಬೆಗೇರಿದವನಂತೆ ಕುಳಿತಿದ್ದೆ. ಕೋಟ್ಯಂತರ ವರುಷಗಳಾಚೆ ಇಡೀ ಭೂಮಂಡಲದ ಆಳರಸರಾಗಿದ್ದ ಮಹೋರಗಗಳ ವಂಶದ ಆ ಪ್ರತಿನಿಧಿಯನ್ನು ನಾನು ಬಿಡುಗಣ್ಣಿನಿಂದ ನೋಡುತ್ತಿದ್ದೆ. ನಮ್ಮ ಅನ್ವೇಷಣೆಯ ಅಂತಿಮ ಹಂತ ಕರಾಳ ಮೇಘಗಳಿಂದ ಹಠಾತ್ತಾಗಿ ಉದ್ಭವಿಸುವ ಸಿಡಿಲಿನಷ್ಟು ಅನಿರೀಕ್ಷಿತವಾಗಿ ಸಂಭವಿಸಿತ್ತು. ಅದೊಂದು ಭೂತಾಕಾರದ ಮರ. ಆದ್ದರಿಂದ ಆ ಓತಿ ಚಿಕ್ಕದಾಗಿ ಕಾಣುತ್ತಿತ್ತು. ಪಕ್ಕದ ಮರದಿಂದ ಹಾರಿ ತೇಲಿದ ಆ ಓತಿ ಆ ದೊಡ್ಡ ಮರದ ಕಾಂಡದ ಮೇಲೆ ಕೊಂಚ ಎತ್ತರಕ್ಕೆ ಸರಸರ ಹತ್ತಿ ಕುಳಿತು ತನ್ನ ಮೈಕೈಗೆ ಮುತ್ತಿಕೊಂಡು ಇನ್ನೂ ಕಚ್ಚುತ್ತಿದ್ದ ಇರುವೆಗಳನ್ನು ಬಿಡಿಸಿ ಗಬಗಬ ತಿಂದಿತು. ಹಾರಿ ಇಳಿದಾಗ ಬೆಳ್ಳಗೆ ಪೊರೆಯಂತೆ ಕಂಡ ಅದರ ರೆಕ್ಕೆಗಳು ಅದು ಮರದ ಮೇಲೆ ಕೂರುತ್ತಿದ್ದಂತೆಯೇ ಅದೃಶ್ಯವಾದುವು. ನೋಡುತ್ತಿದ್ದಂತೆಯೇ ಮರವನ್ನೇರಲಾರಂಭಿಸಿತು. ಆಕಾರ ರೂಪಗಳೆಲ್ಲ ಮಂದಣ್ಣನ ವಿವರಣೆ ಮೇರೆಗೆ ಕರ್ವಾಲೋ ಬರೆದ ರೇಖಾಚಿತ್ರದಂತೆಯೇ ಇತ್ತು. ಆದರೆ ಬಣ್ಣ ಮಾತ್ರ ಮರದ ತೊಗಟೆಯ ಹಿನ್ನೆಲೆಯಲ್ಲಿ ತೊಗಟೆಯ ಪ್ರತಿರೂಪದಂತೆ ಲೀನವಾಗಿತ್ತು. ಅದು ಮರ ಹತ್ತಲಾರಂಭಿಸಿದ ಕೂಡಲೇ ಎಚ್ಚೆತ್ತೆ. ಓತಿಯಿಂದ ದೃಷ್ಟಿ ಕದಲಿಸದೆ, ಲೋ ಮಂದಣ್ಣ, ಓ ಪ್ರಭಾಕರ, ಓಡ್ಬನ್ನಿ, ಮರ ಹತ್ತಾ ಇದೆ, ಕರಿಯಪ್ಪ ಓಡ್ಬಾ ಎಂದು ಕೂಗಿದೆ. ಕರ್ವಾಲೋ, ಏನು ಎಂದದ್ದು ದೂರದಲ್ಲೆಲ್ಲೋ ಕೇಳಿಸಿತು. ನನ್ನ ಕಣ್ಣುಗಳು ಮೊಳೆ ಹೊಡೆದಂತೆ ಹತ್ತುತ್ತಿದ್ದ ಓತಿ ಕಡೆ ಕೀಲಿಸಿ ಹೋಗಿತ್ತು. ಅಯ್ಯಯ್ಯೋ ಬನ್ನಿ ಸರ್ ಎಂದು ಗಟ್ಟಿಯಾಗಿ ಕೂಗಿದೆ.
ಕರ್ವಾಲೋ ಕಾದಂಬರಿಯ 27ನೇ ಕಂತು. ಸುಮ್ಮನೆ ಕುಳಿತಿದ್ದೆ. ಇದ್ದಕ್ಕಿದ್ದಂತೆ ತಟತಟ ಸದ್ದಾಯಿತು. ಎಲ್ಲಿಂದ ಈ ಸದ್ದು ಬರುತ್ತಿದೆ ಎಂದು ತಿಳಿಯಲಿಲ್ಲ. ಸುತ್ತೆಲ್ಲ ಕತ್ತು ತಿರುಗಿಸಿ ನೋಡಿದೆ. ಏನೂ ಕಾಣಲಿಲ್ಲ. ಕಿವಿಗೂ ಈ ಸದ್ದಿನ ಅರಿವಾಯ್ತೆಂದು ಕಾಣುತ್ತದೆ. ಸದ್ದು ಬರುತ್ತಿದ್ದ ದಿಕ್ಕನ್ನು ಪತ್ತೆ ಮಾಡಿದ. ಕೆಲವೇ ಮಾರುಗಳ ದೂರದಲ್ಲಿ ತರೆಗೆಲೆಗಳ ಮೇಲೆ ಅನೇಕ ಕೆಂಪಗಿನ ಚಗಳಿ ಇರುವೆಗಳು ದಿಗ್ಭ್ರಾಂತ ಸ್ಥಿತಿಯಲ್ಲಿ ಓಡಾಡುತ್ತಿದ್ದುವು. ಮರದ ಮೇಲೆ ಒಂದು ದೊಡ್ಡ ಚಗುಳಿ ಕೊಟ್ಟೆ ಇತ್ತು. ಆದರೆ ಇದೇಕೆ ಈ ಗೂಡಿನಿಂದ ಮಾತ್ರವೇ ಇರುವೆಗಳು ಉದುರುತ್ತಿವೆ? ಆ ಇರುವೆ ಕೊಟ್ಟೆಯನ್ನು ವೀಕ್ಷಿಸತೊಡಗಿದೆ. ಯಾವುದೋ ಒಂದು ಪ್ರಾಣಿ ಆ ಇರುವೆ ಕೊಟ್ಟಿಗೆ ತೂತು ಹೊಡೆದು ಅಲ್ಲಿಂದ ಹೊರಬರುತ್ತಿದ್ದ ಇರುವೆಗಳನ್ನು ಬಕಬಕ ತಿನ್ನುತ್ತಿತ್ತು. ಆ ಇರುವೆ ಕೊಟ್ಟೆ ಎತ್ತರದಲ್ಲಿದ್ದುದರಿಂದ ಅದೇನು ಉಡವೋ ಅಳಿಲೋ ಸರಿಯಾಗಿ ಗೊತ್ತಾಗಲಿಲ್ಲ. ತಿನ್ನುತ್ತಿದ್ದ ಪ್ರಾಣಿಯ ಭೋಜನ ಸಾಮರ್ಥ್ಯವನ್ನು ಮೀರಿ ಇರುವೆಗಳು ಪ್ರವಾಹದೋಪಾದಿಯಲ್ಲಿ ಹೊರಕ್ಕೆ ಪ್ರವಹಿಸತೊಡಗಿದವು. ತಿನ್ನುತ್ತಿದ್ದ ಪ್ರಾಣಿಯ ಮೈಕೈಗೆಲ್ಲ ಹತ್ತಿಕೊಂಡವೆಂದು ಕಾಣುತ್ತದೆ. ಇರುವೆಗಳ ಧಾಳಿ ಮಿಗಿಲಾದುದರಿಂದ ಇನ್ನೇನು ಆ ಪ್ರಾಣಿ ಅಲ್ಲಿಂದ ಪಲಾಯನ ಸೂತ್ರ ಪಠಿಸುತ್ತದೆಂದು ನಿರೀಕ್ಷಿಸಿ ನೋಡತೊಡಗಿದೆ. ಇರುವೆಗಳ ಧಾಳಿ ಮಿತಿ ಮೀರುತ್ತಲೂ ನಾನು ಅವಾಕ್ಕಾಗುವಂತೆ ಅಲ್ಲಿಂದ ನೆಗೆದು ಸುಯ್ಯನೆ ತೇಲಿ ಸಮೀಪದಲ್ಲಿ ಇದ್ದ ದೊಡ್ಡ ಮರವೊಂದರ ಕಾಂಡದ ಮೇಲೆ ಕುಳಿತು ಸರಸರ ಮರವನ್ನೇರತೊಡಗಿತು. ಅದೊಂದು ಕಂದು ಬಣ್ಣದ ಓತಿ ಖ್ಯಾತದಂಥ ಪ್ರಾಣಿ ಎಂಬುದಂತೂ ಸುಸ್ಪಷ್ಟವಾಗಿ ಕಂಡಿತು. ಇದೇ ಇಷ್ಟೊಂದು ದಿನ 108 ಕನಸು ಆಲೋಚನೆಗಳನ್ನು ನಮ್ಮಲ್ಲಿ ಪ್ರಚೋದಿಸಿದ ಅದ್ಭುತ ಸರೀಸೃಪ. ಉದ್ವೇಗದಿಂದ ನನ್ನ ಕೈಕಾಲುಗಳಿಗೆ ವಿದ್ಯುದಾಘಾತವಾದಂತಾಯಿತು. ಬಂಡೆಯ ಬುಡದಲ್ಲಿ ಶಿಲುಬೆಗೇರಿದವನಂತೆ ಕುಳಿತಿದ್ದೆ. ಕೋಟ್ಯಂತರ ವರುಷಗಳಾಚೆ ಇಡೀ ಭೂಮಂಡಲದ ಆಳರಸರಾಗಿದ್ದ ಮಹೋರಗಗಳ ವಂಶದ ಆ ಪ್ರತಿನಿಧಿಯನ್ನು ನಾನು ಬಿಡುಗಣ್ಣಿನಿಂದ ನೋಡುತ್ತಿದ್ದೆ. ಅದೊಂದು ಭೂತಾಕಾರದ ಮರ. ಆದ್ದರಿಂದ ಆ ಓತಿ ಚಿಕ್ಕದಾಗಿ ಕಾಣುತ್ತಿತ್ತು. ಪಕ್ಕದ ಮರದಿಂದ ಹಾರಿ ತೇಲಿದ ಆ ಓತಿ ಆ ದೊಡ್ಡ ಮರದ ಕಾಂಡದ ಮೇಲೆ ಕೊಂಚ ಎತ್ತರಕ್ಕೆ ಸರಸರ ಹತ್ತಿ ಕುಳಿತು ತನ್ನ ಮೈಕೈಗೆ ಮುತ್ತಿಕೊಂಡು ಇನ್ನೂ ಕಚ್ಚುತ್ತಿದ್ದ ಇರುವೆಗಳನ್ನು ಬಿಡಿಸಿ ಗಬಗಬ ತಿಂದಿತು. ಹಾರಿ ಇಳಿದಾಗ ಬೆಳ್ಳಗೆ ಪೊರೆಯಂತೆ ಕಂಡ ಅದರ ರೆಕ್ಕೆಗಳು ಅದು ಮರದ ಮೇಲೆ ಕೂರುತ್ತಿದ್ದಂತೆಯೇ ಅದೃಶ್ಯವಾದುವು. ನೋಡುತ್ತಿದ್ದಂತೆಯೇ ಮರವನ್ನೇರಲಾರಂಭಿಸಿತು. ಆಕಾರ ರೂಪಗಳೆಲ್ಲ ಮಂದಣ್ಣನ ವಿವರಣೆ ಮೇರೆಗೆ ಕರ್ವಾಲೋ ಬರೆದ ರೇಖಾಚಿತ್ರದಂತೆಯೇ ಇತ್ತು. ಆದರೆ ಬಣ್ಣ ಮಾತ್ರ ಮರದ ತೊಗಟೆಯ ಹಿನ್ನೆಲೆಯಲ್ಲಿ ತೊಗಟೆಯ ಪ್ರತಿರೂಪದಂತೆ ಲೀನವಾಗಿತ್ತು. ಅದು ಮರ ಹತ್ತಲಾರಂಭಿಸಿದ ಕೂಡಲೇ ಎಚ್ಚೆತ್ತೆ. ಓತಿಯಿಂದ ದೃಷ್ಟಿ ಕದಲಿಸದೆ, ಲೋ ಮಂದಣ್ಣ, ಓ ಪ್ರಭಾಕರ, ಓಡ್ಬನ್ನಿ, ಮರ ಹತ್ತಾ ಇದೆ, ಕರಿಯಪ್ಪ ಓಡ್ಬಾ ಎಂದು ಕೂಗಿದೆ. ಕರ್ವಾಲೋ ಏನು ಎಂದದ್ದು ದೂರದಲ್ಲೆಲ್ಲೋ ಕೇಳಿಸಿತು. ನನ್ನ ಕಣ್ಣುಗಳು ಮೊಳೆ ಹೊಡೆದಂತೆ ಹತ್ತುತ್ತಿದ್ದ ಓತಿ ಕಡೆ ಕೀಲಿಸಿ ಹೋಗಿತ್ತು. ಅಯ್ಯಯ್ಯೋ ಬನ್ನಿ ಸರ್ ಎಂದು ಗಟ್ಟಿಯಾಗಿ ಕೂಗಿದೆ. ನನ್ನ ಕಣ್ಣುಗಳಿಗೆ ಬೇರೇನೂ ಕಾಣಿಸುತ್ತಲೇ ಇರಲಿಲ್ಲ. ಕಿವಿಗಳಿಗೆ ಏನೇನೋ ಗಲಿಬಿಲಿ ಸದ್ದು, ಡುಬುಕ್ ಡುಬುಕ್ ಎಂದು ನೀರಲ್ಲಿ ನಡೆದಾಡುವ ಸದ್ದು ಕೇಳಿಸಿತು. ಈ ನಡುವೆ ಓತಿ ನಿಧಾನವಾಗಿ ನಿಶ್ಚಿತ ವೇಗದಲ್ಲಿ ಮೇಲೇರತೊಡಗಿತು. ಓತಿ ಒಂದೊಂದು ಹೆಜ್ಜೆ ಮೇಲೇರಿದಂತೆಯೂ ಅದು ನನ್ನ ಕಣ್ಣೆದುರು ಹಾರಿ ಕುಳಿತಿದ್ದರಿಂದ ಮಾತ್ರ ಅದು ನನಗೆ ಪತ್ತೆಯಾಯಿತೆಂಬುದು ಖಾತರಿಯಾಯಿತು. ಏಕೆಂದರೆ ಮರದ ತೊಗಟೆಯ ಮೇಲೆ ಕೇವಲ ತೊಗಟೆಯಾಗಿ ಅದು ಮುಂದುವರಿಯುತ್ತಿತ್ತು. ಅದರಿಂದ ದೃಷ್ಟಿ ತೆಗೆದರೆ ಮತ್ತೆ ಅದನ್ನು ಗುರುತಿಸುವುದು ಸಾಧ್ಯವೇ ಇರಲಿಲ್ಲ. ಪ್ರತಿ ಕ್ಷಣಕ್ಕೂ ಅದು ನನ್ನ ದೃಷ್ಟಿ ರೇಖೆಯಿಂದ ತಪ್ಪಿಸಿಕೊಂಡರೆ ಎಂಬ ಉದ್ವೇಗ ಜ್ವರದಂತೆ ಉಲ್ಬಣಗೊಳ್ಳುತ್ತಿತ್ತು. ನನ್ನ ಬೆನ್ನ ಹಿಂದೆ ಅಕ್ಕಪಕ್ಕ ಏನೇನೋ ಚಲನೆಯ ಸದ್ದು ಕೇಳಿತು. ಎಲ್ಲರೂ ಓಡಿ ಬಂದರೆಂದು ತಿಳಿದೆ. ಆ ಓತಿಯನ್ನು ಕಣ್ಣು ಮಿಟುಕಿಸದೆ ದೃಷ್ಟಿ ಮಾತ್ರನಾಗಿ ಹಿಂಬಾಲಿಸುತ್ತಿದ್ದೆ. ಯಾವುದೋ ಒಂದು ದಿವ್ಯ ಕ್ಷಣದಲ್ಲಿ ಸರಿದ ಕಾಲದ ತೆರೆಯನ್ನು ಮತ್ತೆ ಹಿಂದಕ್ಕೆ ಸರಿಯಗೊಡಕೂಡದೆಂಬ ಅಚಲ ನಿರ್ಧಾರದಿಂದ ಬಿಡುಗಣ್ಣಿನಿಂದ ಆ ಓತಿಯನ್ನು ಹಿಡಿದುಕೊಂಡಿದ್ದೆ. ಹಿಂದುಗಡೆಯಿಂದ ಏನು, ಎಲ್ಲಿ ಎಂದು ಯಾರೋ ಕೇಳಿದರು. ಕರಿಯಪ್ಪನ ಧ್ವನಿಯಂತೆ ಕಂಡಿತು. ನೋಡೋ ಕರಿಯಪ್ಪ, ನಾನು ನೋಡ್ತಿರೋ ಮರನ ಹತ್ತಕ್ಕಾಗುತ್ತಾ? ದೂರುಗುಟ್ಟಿಕೊಂಡು ಮರ ನೋಡುತ್ತಾ ಕೇಳಿದೆ ನಾನು. ಯಾವುದು ಎದುರಿದೆಯಲ್ಲ ಈ ದೊಡ್ಡ ಮರ, ಅದೋ ಈ ಕಡೆ ಇರೋದಾ? ಏ ಅಯೋಗ್ಯ, ಅದು ಇದು ಅಂತ ಪ್ರಶ್ನೆ ಕೇಳಬೇಡ. ಎದುರಾಗಿದೆಯಲ್ಲ ದೊಡ್ಡ ಮರ ಅದೇ. ನಾನು ಅತ್ತಿತ್ತ ನೋಡಿದ್ರೆ ಈಗ ಮುಗೀತು. ಮುಂದಿನ ಜನ್ಮದಲ್ಲೇ ಅದನ್ನು ಮತ್ತೆ ನಾವು ಭೇಟಿಯಾಗೋದು. ನೋಡಿ, ನಿಮ್ಗೆ ಯಾರಿಗಾದ್ರೂ ಕಾಣ್ತಾ ಇದೆಯೋ? ಓ, ಅಲ್ಲಿ ಹತ್ತಾ ಇದೆ. ಈ ದೊಡ್ಡ ಮರನ ಈ ಭೂತ 10 ಜನ ತಬ್ಬಿ ಹಿಡಿದ್ರು ಸುತ್ತ ಬರೋಲ್ಲ.
ಏನಾದ್ರು ಹಗ್ಗ ಏಣಿ ಇದ್ರೆ ಅರ್ಧದವರೆಗೆ ಹತ್ತಿ ಆಮೇಲೆ ಏನಾದರೂ ನೋಡ್ಬೋದು. ಆಗೋಲ್ಲ ತಾನೆ, ಸಾಕು, ಬಾಯಿ ಮುಚ್ಚು, ಮಾತು ಬೇಡ. ಮಂದಣ್ಣ ಬಂದ. ಇತರರು ಹೆಚ್ಚು ಮಾತನಾಡಿದಷ್ಟು ನನ್ನ ಏಕಾಗ್ರತೆಗೆ ಭಂಗ ಉಂಟಾಗುತ್ತದೆಂದು ನನಗೆ ಕೋಪ ಬರುತ್ತಿತ್ತು. ಮಂದಣ್ಣ ಹಿಂದುಗಡೆಯಿಂದ ಓ ಎಂದ. ಈಗ ನಾನು ಹೇಳೋದನ್ನ ಗಮನವಿಟ್ಟು ಕೇಳು. ನನ್ನ ಕಣ್ಣು ಕದಲಾಡು ಕೂಡುದು. ಅದು ಮರೆಯಾಯ್ತಂದ್ರೆ ಮುಗೀತು. ಮಂದಣ್ಣ ನೋಡು, ಪಕ್ಕದ ಮರದಲ್ಲಿರೋ ಚಗಳಿ ಕೊಟ್ಟೆಗೆ ನುಗ್ಗಿ ಇರುವೆ ತಿಂತಾಯಿತು. ಇರುವೆ ವಿಪರೀತ ಮುತ್ತಿದ್ರಿಂದ ಹಾರಿ ಬಂದು ಈ ಮರಕ್ಕೆ ಕೂತಿದೆ. ತಡೀರಿ 1 ನಿಮಿಷ ಎಂದು ಕರ್ವಾಲೋ ದನಿ ಕೇಳಿತು. ನಾನು ಹೇಳೋದನ್ನೇನೋ ನೋಟ್ ಮಾಡಿಕೊಂಡ್ರೆಂದು ಕಾಣುತ್ತದೆ. ಕರ್ವಾಲೋ ಪ್ರಭಾಕರನಿಗೆ ಯುಸಿ ಅದರ ಆಹಾರಾಭ್ಯಾಸ ಒಂದು ಗೊತ್ತಾಯಿತು. ಅದ್ಭುತ. ಯಾಕಂತ ಹೇಳ್ತೀನಿ. ಈ ಇರುವೆಗಳ ಪೂರ್ವಿಕನೊಬ್ಬ 100 ಮಿಲಿಯನ್ ವರ್ಷ ಹಿಂದೆ ಪತ್ತೆಯಾಗಿದ್ದಾನೆ, ನ್ಯೂಜೆರ್ಸಿಯಲ್ಲಿ, ಒಂದು ಅರಗಿನ ಉಂಡೆ ಒಳಗೆ. ಸ್ಟ್ರೇಂಜ್. ಗೋ ಆನ್ ಎಂದರು. ಅರಗಿನೊಳಗೆ ಏನ್ ಸರ್ ಅದು? ಏನಿಲ್ಲ, ಇದು ಮರದೊಳಗಿನ ಇರುವೆ ನೋಡಿ. ಮರದ ಅಂಟಿನೊಳಗೆ ಹೇಗೋ ಸಿಕ್ಕಿಕೊಂಡು ಅಂಟು ಉಂಡೆಯಾಗಿ ಬಿಡ್ತು. ಪುರಾತತ್ವ ಶೋಧನೆ ಮಾಡ್ತಾ ಶಿಲಾಪದರದಲ್ಲಿ ಸಿಕ್ಕಿದ ಅರಗಿನ ಉಂಡೆ ಎಕ್ಸ್ರೇ ಮಾಡಿ ನೋಡಿದಾಗ ಈ ಇರುವೆ ಅದರಲ್ಲಿ ಪತ್ತೆಯಾಯಿತು. ಇರ್ಲಿ, ನೀವು ನೋಡ್ತೀರಿ. ಮಂದಣ್ಣ, ಮರದ ಮೊದಲನೇ ಕೊಂಬೆ ಇದೆಯಲ್ಲ ಎಂದೆ. ಎಂದ ಮಂದಣ್ಣ. ಅದರ ಮೇಲೆ ತೊಗಟೆ ಬಿರುಕಾಗಿದೆ ನೋಡು. ಅದರ ಎಡಕ್ಕೆ ಕೊಂಚ ಬಿಸಿಲು ಬಿದ್ದಿದೆಯಲ್ಲ. ಅದಕ್ಕಿಂತ 2 ಗೇಣು ಮೇಲೆ. ಏನಾದರೂ ನಿನಗೆ ಕಾಣುತ್ತಾ? ಕೊಂಚ ವಿವರವಾಗಿ ತಿಟಿಸನೆಂದು ಕಾಣುತ್ತೆ ಮಂದಣ್ಣ. ಒಂದು ಕ್ಷಣ ಬಿಟ್ಟು ಏನು ಕಾಣ್ತಿಲ್ವಲ್ಲ ಎಂದ. ಕರ್ವಾಲೋ ಕೇಳಿದರು. ನಿಮಗೆ ಚೆನ್ನಾಗಿ ಕಾಣ್ತಿದೆಯೋ? ಎಂದೆ. ಕೆಲವು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಆಗಲಿ. ಅದರ ತಲೆ ಮತ್ತು ಕುತ್ತಿಗೆ ಮೇಲೆ ಗರಗಸದಂಥ ಚರ್ಮ ಇದೆಯೋ? ಅದು ಬಾಲದವರೆಗೂ ಇದೆಯೋ? ಇಲ್ಲ, ಬೆನ್ನಿನವರೆಗೆ ಮಾತ್ರ. ರೈಟ್. ಮುಂದೆ ಅದರ ಕಾಲುಗಳು ಚೆನ್ನಾಗಿ ಕಾಣ್ತಿವೆಯಾ? ತುದಿ ಊಸರವಳ್ಳಿಗೆ ಇರುವ ಹಾಗೆ ಗೊರಸಿನ ಥರ ಏನಾದರೂ? ಇಲ್ಲ, ಉಗುರಿರೋ ಕಾಲಿನಂತೆ ಕಾಣ್ತಿದೆ ಸರ್. ರೈಟ್. ತಲೆ ಕಾಣ್ತಿದೆಯಲ್ಲ? ನಾಲಿಗೆ ಈಚೆಗೆ ಬಿಡ್ತಿದೆಯೋ? ಹೇಗಿದೆ? ನಾಲಿಗೆ ಹಾಗೆ? ನೋ, ಹಾವಿನ ಉಡದ ನಾಲಿಗೆ ಹಾಗೆ, ಸೀಳ್ ನಾಲಿಗೆ? ಇಲ್ಲ ಸರ್, ಸಾಧಾರಣ ನಾಲಿಗೆ ಥರ ಅನಿಸುತ್ತೆ. ರೈಟ್, ಯು ಆರ್ ರೈಟ್. ನೀವು ನೋಡ್ತಿರೋದು ನಿಜ. ಏನ್ ಸರ್, ಸುಳ್ಳು ಹೇಳ್ತಿದ್ದೀನಿ ಅಂತ ಮಾಡಿದ್ದೀರಾ? ನೋ, ಹಾಗಲ್ಲ. ಅದ್ರ ಬಗ್ಗೆ ಯೋಚಿಸಿ ಕಲ್ಪಿಸಿ ಹಿಪ್ನೋಟೈಸ್ ಆಗ್ಬಿಟ್ರೇನೋ ಅಂತ. ಯಾಕಂದ್ರೆ ನಮಗೆ ಯಾರಿಗೂ ಒಂಚೂರು ಕಾಣ್ತಿಲ್ಲ ಎಂದರು. ನಾನು ಬೇರಾವುದೋ ಲೋಕದಿಂದ ಸುದ್ದಿ ಸಂಕೇತಗಳನ್ನು ಕಳಿಸುತ್ತಿರುವಂತೆನಿಸಿತು. ಈ ಬೈನಾಕ್ಯುಲರ್ನಲ್ಲೂ ಏನು ಕಾಣ್ತಿಲ್ಲ ಸರ್. ಪ್ರಭಾಕರನ ದನಿ. ಕರ್ವಾಲೋ, ಪ್ರಭಾಕರ್, ಟೆಲಿಲೆನ್ಸ್ ಹಾಕಿ ಅವರು ಹೇಳೋ ಜಾಗದ 1-2 ಫೋಟೋ ಹೊಡಿರಿ, ಆಮೇಲೆ ಅದನ್ನು ಸರಿಯಾಗಿ ಪರೀಕ್ಷಿಸೋಣ ಎಂದರು. ಪ್ರಭಾಕರ ತನ್ನ ಸರಕುಗಳ ಸದ್ದು ಮಾಡ್ತಿರೋದು ಕೇಳಿಸಿತು. ನನ್ನ ಕಣ್ಣುಗಳು ಆ ಹಾರುವ ಓತಿ ಇದ್ದ ಜಾಗದಲ್ಲಿ ಬಂದಿಯಾಗಿ ಹೋಗಿದ್ದವು. ಪ್ರಯತ್ನಪೂರ್ವಕವಾಗಿ ದೃಷ್ಟಿಸಿ ನನ್ನ ಕಣ್ಣು ನೋಯಲಾರಂಭಿಸಿತು. ಆದರೆ ಹೆಚ್ಚು ಕಡಿಮೆ ಮೋಡಿಗೆ ಒಳಗಾದವನಂತೆಯೇ ಅತ್ತ ನೋಡತೊಡಗಿದ್ದೆ. ಓತಿ ನಿಧಾನವಾಗಿ ಮೇಲಕ್ಕೆ ಮುಂದುವರಿಯತೊಡಗಿತ್ತು. ನನಗೆ ಇದ್ದಕ್ಕಿದ್ದಂತೆ ಮೇಲಕ್ಕೆ ಹತ್ತುತ್ತಿದ್ದ ಓತಿಯ ದಿಕ್ಕಿನಲ್ಲಿ ಮರದ ಕಾಂಡದ ಮೇಲೆ ಹಸುರಾದ ಹಾವಸೆ ಹಬ್ಬಿರುವುದು ಕಾಣಿಸಿತು. ತಟಕ್ಕನೆ ಒಂದು ಯೋಚನೆ ಹೊಳೆಯಿತು. ಸಾರ್ ಎಂದೆ. ಏನು ಎಂದರು ಕರ್ವಾಲೋ. ಮಂದಣ್ಣ, ಪ್ರಭಾಕರ ನೋಡಿ, ಆ ಮರದ ಕಾಂಡದ ಮೇಲೆ ಬಿಸಿಲು ಬೀಳುವ ಜಾಗದಲ್ಲಿ ಒಂದು ಅರ್ಧ ಮಾರು ಅಗಲಕ್ಕೆ ಹಾವಸೆ ಹಬ್ಬಿದೆಯಲ್ಲ. ಹೇಳಿ. ಅದರ ಹತ್ತಿರ ಬರ್ತಾ ಇದೆ. ನೀವೆಲ್ಲ ಅಲ್ಲೇ ಗಮನಿಸ್ತಾ ಇದ್ರೆ ಹಸಿರು ಹಿನ್ನೆಲೆಯಲ್ಲಿ ನಿಮಗೆ ಕಂಡೇ ಕಾಣಬೇಕು. ಹಾಗೂ ಕಾಣದಿದ್ರೆ ನನಗೆ ತಲೆ ಕೆಟ್ಟಿರ್ಬೋದು ಸರ್. ಕರೆಕ್ಟ್. ಪ್ರಭಾಕರ್, ನಿಮ್ಮ ಮೂವಿ ಕ್ಯಾಮ್ರಾ ರೆಡಿ ಮಾಡ್ಕೊಳ್ಳಿ, ಟೆಲಿಲೆನ್ಸ್ ಹಾಕ್ಕೊಳ್ಳಿ, ಸುಮ್ಮನೆ ಹಾಸುಂಬೆಗೆ ಫೋಕಸ್ ಮಾಡಿ. ಕಮಾನ್, ಕ್ವಿಕ್. ಕರ್ವಾಲೋ ಧ್ವನಿ. ಮತ್ತೆ ಎಡಗಡೆಯಿಂದ ಪ್ರಭಾಕರನ ದಡಬಡ. ಚಾರೆ ತುಂಬಿಕೊಂಡು ಒಂದೀಡು ಉಡಾಸ್ಬಿಡ್ಲೇನೋ ಎಂದ ಕರಿಯಪ್ಪ. ನೋಡು, ನಿನ್ನ ಬುದ್ಧಿಗೆ ಬೆಂಕಿ ಹಾಕ. ಗೆಟ್ ಔಟ್. ನಡಿ, ನೀನು ಅಡಿಗೆ ಮಾಡು. ಗಮಾರ ನೀನು, ಗಮಾರ. ಕರ್ವಾಲೋ ಬೈಗುಳ.
ಪ್ರಭಾಕರ್, ಬೇಗ ಬೈನಾಕ್ಯುಲರ್ ಕೊಡಿ ಇಲ್ಲಿ. ನೀವು ಕ್ಯಾಮ್ರಾ ಫೋಕಸ್ ಮಾಡಿ. ಸ್ಟಿಲ್ ಕ್ಯಾಮ್ರಾ ಇತ್ತ ಕೊಡಿ. ಇದಕ್ಕೂ ಟೆಲಿಲೆನ್ಸ್ ಹಾಕಿದ್ದೀರಾ? ರೈಟ್. ಶಟರ್ ಸ್ಪೀಡು ಅಪರ್ಚರು ಸೆಟ್ ಮಾಡಿದ್ದೀರಾ? ಕ್ವಿಕ್, ಗೆಟ್ ರೆಡಿ. ನಾನು ನೋಡುತ್ತಲೇ ಇದ್ದೆ. ವಿಶ್ವದ ಅನಂತ ಶೂನ್ಯದಲ್ಲಿ ಅಪರಿಚಿತ ಗ್ರಹವೊಂದರ ವೀಕ್ಷಣೆಗೆ ಸಿದ್ಧವಾಗುವ ಖಗೋಳ ಯಾತ್ರಿಗಳಂತೆ ಸರಸರ ಎಲ್ಲ ಸಿದ್ಧವಾದರು. ನನ್ನೆದೆ ಓತಿ ಹಾಸುಂಬೆಗೆ ಹತ್ತಿರಾದಂತೆ ದಡಬಡ ಹೊಡೆದುಕೊಳ್ಳತೊಡಗಿತು. ಹತ್ತಿರಾಗ್ತಾ ಇದೆ. ಸುಮಾರು 1 ಮೊಳ ಇದೆ. 1 ಅಡಿ ಒಳಗೆ. ಈಗ ಅರ್ಧ ಅಡಿ. ಕೊಂಚ ನಿಂತಿದೆ. ಹೊಟ್ಟೆ ತುಂಬಿರೋದ್ರಿಂದ ಓಡಾಟ ಕೊಂಚ ನಿಧಾನ. ಹೆಜ್ಜೆ ಇಡ್ತಾ ಇದೆ. 1 ಇಂಚು ದೂರ ಅಷ್ಟೇ. ನೋಡಿ, ಹಾಸುಂಬೆ ಎಡಭಾಗದಲ್ಲಿ ಕೊಂಚ ಚೂಪಾಗಿದೆ ನೋಡಿ. ನಮ್ಮ ದೇಶದ ಭೂಪಟಕ್ಕೆ ಗುಜರಾತ್ ಸೇರಿದೆಯಲ್ಲ, ಹಾಗಿದೆ ನೋಡಿ ಆ ಭಾಗದಲ್ಲಿ. ಈಗ ನೋಡಿ ಪ್ರವೇಶಿಸುತ್ತೆ. ನೋಡಿ ಬಂತು. ಅದರ ಮೂಗು ಹಾಸುಂಬೆಯನ್ನು ಮುಟ್ಟಿತು. ರೈಟ್. ಒಮ್ಮೆಲೆ ಕಣ್ಣು ಮುಚ್ಚಿಕೊಂಡು ಮಾನಸಿಕ ಆಯಾಸ ತಡೆಯಲಾರದೆ ಕುಳಿತುಬಿಟ್ಟೆ. ಓತಿ ಹಸುರು ಹಿನ್ನೆಲೆಯ ಹಾವಸೆಯನ್ನು ಹತ್ತಿತು. ಕರ್ರ್ ಎಂದು ಪ್ರಭಾಕರನ ಮೂವಿ ಕ್ಯಾಮರಾ ತಿರುಗತೊಡಗಿತು. ಓ ಮೈ ಗಾಡ್, ಯು ಸಿ ಪ್ರಭಾಕರ್, ಕ್ಯಾಮರಾ ಹೆಚ್ಚು ಶೇಕ್ ಮಾಡಬೇಡಿ ಎಂದರು ಕರ್ವಾಲು. ಮಂದಣ್ಣ, ಓ ಬಂತು. ಸರಿ ಇದೆ ನೋಡಿದ್ರ ಸರ್, ರೆಕ್ಕೆನೇ ಇರೋಲ್ಲ ಇದಕ್ಕೆ, ಆದರೂ ಹಾರುತ್ತೆ ಅಂದ. ಅರೆ, ವಾಟ್ ಈಸ್ ದಿಸ್? ಆಶ್ಚರ್ಯ, ಏನೂ ಕಾಣೋಲ್ಲ. ರೆಕ್ಕೆ ಎಲ್ಲ ಹೋಯ್ತು. ವಿಚಿತ್ರ, ಇದೇನಿದು? ನಂಬೋಕ್ಕಾಗಲ್ಲ ಎಂದರು ಕರ್ವಾಲು. ಸ್ಟಿಲ್ ಕ್ಯಾಮರಾ ಸದ್ದು ಕಚಕ್ ಕಚಕ್ ಎಂದು ಕೇಳುತ್ತಿತ್ತು. ಪ್ರಭಾಕರ ಕಣ್ಣನ್ನು ಕ್ಯಾಮರಾದಿಂದ ತೆಗೆಯದೆ ಕರ್ರಾ ಎಂದು ಅದರ ಬಟನ್ ಒತ್ತಿ ಹಿಡಿದಿದ್ದ. ನಿಧಾನವಾಗಿ ಓತಿ ಹಾವಸೆಯನ್ನು ದಾಟಿ ಮತ್ತೆ ಮರದ ತೊಗಟೆಗಳ ತದ್ವತ್ತಾದ ಬಣ್ಣದ ಹಿನ್ನೆಲೆಯಲ್ಲಿ ಕರಗಿಯೇ ಹೋಯಿತು. ಕರ್ವಾಲೋ ಸ್ತಂಭೀಭೂತರಾಗಿ, ಹಾರುವ ಓತಿ, ಆದರೆ ರೆಕ್ಕೆಯಲ್ಲಿ ಎಂದರು. ಎಲ್ಲರೂ ಕುತ್ತಿಗೆಗಳನ್ನು ಕೆಳಗೆ ಮಾಡಿ ನೋವು ಬಂದಿದ್ದ ಮಾಂಸಖಂಡಗಳಿಗೊಮ್ಮೆ ವಿಶ್ರಾಂತಿ ಕೊಟ್ಟೆವು. ಸ್ನಾನ ಮಾಡುತ್ತಿದ್ದ ಕರ್ವಾಲೋ ಪ್ರಭಾಕರ ಹಾಗೇ ಓಡಿ ಬಂದುದರಿಂದ ಬರಿಯ ಲಂಗೋಟಿಯಲ್ಲಿ ನಿಂತಿದ್ದರು. ಕರ್ವಾಲೋ ನನ್ನ ಕಡೆಗೆ ತಿರುಗಿ, ಆಶ್ಚರ್ಯ, ಕಂಗ್ರ್ಯಾಚುಲೇಷನ್ಸ್ ಎಂದರು. ನಾನು ಕೈ ಕುಲುಕಿದೆ. ಈಗ ಎಲ್ಲ ಪ್ಲಾನ್ ಪ್ರಕಾರ ಕೆಲಸ ಮಾಡಬೇಕು. ಕ್ವಿಕ್, ನಾನು ಪ್ರಭಾಕರ ಬಟ್ಟೆ ಹಾಕ್ಕೊಂಡು ಬರ್ತೇವೆ. ಮಂದಣ್ಣ, ಆ ಓತಿ ಕಣ್ಣಿಗೆ ಕಾಣದಿದ್ರೂ ಪರವಾಗಿಲ್ಲ, ಮರದಿಂದ ಏನೇ ಹಾರಲಿ, ಹಣ್ಣೆಲೆ ಆದರೂ ನೀನು ಗಮನ ಇಟ್ಟು ನೋಡಬೇಕು. ಪ್ರಭಾಕರ್ ಬನ್ನಿ ಎಂದರು ಕರ್ವಾಲು. ಮಂದಣ್ಣ, ಬಹಳ ಕಷ್ಟ ಇದು ಕಣೋ, ಇದನ್ನ ಪತ್ತೆ ಮಾಡೋದು. ಎಷ್ಟೊಂದನ್ನು ನಾವು ಕಣ್ಣಿಗೆ ಕಂಡು ನೋಡದೆ ಬಿಟ್ಟಿದೀವೋ ಏನೋ ಎಂದೆ. ಇರ್ಲಿ ಬಿಡಿ ಸಾರ್, ಈಗ ಸಿಕ್ಕಾಕೊಂತಲ್ಲ ಎಂದ ಮಂದಣ್ಣ. ಅಷ್ಟು ಹೊತ್ತಿಗೆ ಸರಿಯಾಗಿ ಎಂಕ್ಟ ಅವನ ಹೆಂಡತಿಯೊಂದಿಗೆ ಮಡಿಚಿದ ಗುಡಾರ, ನಾಯಿ ಇತ್ಯಾದಿ ಸಮೇತ ಆಗಮಿಸಿದ. ಕರ್ವಾಲೋ ಕಾದಂಬರಿಯ 28ನೇ ಕಂತು. ಕಟಕ್ಕನೆ ಒಂದು ಯೋಚನೆ ಹೊಳೆಯಿತು. ಸಾರ್ ಎಂದೆ. ಏನು ಎಂದರು ಕರ್ವಾಲು. ಮಂದಣ್ಣ, ಪ್ರಭಾಕರ ನೋಡಿ, ಆ ಮರದ ಕಾಂಡದ ಮೇಲೆ ಬಿಸಿಲು ಬೀಳುವ ಜಾಗದಲ್ಲಿ ಒಂದು ಅರ್ಧ ಮಾರು ಅಗಲಕ್ಕೆ ಹಾವಸೆ ಹಬ್ಬಿದೆಯಲ್ಲ, ಅದರ ಹತ್ತಿರ ಬರ್ತಾ ಇದೆ. ಪ್ರಭಾಕರ್, ನಿಮ್ಮ ಮೂವಿ ಕ್ಯಾಮ್ರಾ ರೆಡಿ ಮಾಡ್ಕೊಳ್ಳಿ. ಬೇಗ ಬೈನಾಕ್ಯುಲರ್ ಕೊಡಿ ಇಲ್ಲಿ. ಕಮಾನ್, ಕ್ವಿಕ್. ಕರ್ವಾಲು ಧ್ವನಿ. ಮತ್ತೆ ಎಡಗಡೆಯಿಂದ ಪ್ರಭಾಕರನ ದಡಬಡ. ನಾನು ನೋಡುತ್ತಲೇ ಇದ್ದೆ. ಸರಸರ ಎಲ್ಲ ಸಿದ್ಧವಾದರು. ನನ್ನೆದೆ ಓತಿ ಹಾಸುಂಬೆಗೆ ಹತ್ತಿರಾದಂತೆ ದಡಬಡ ಹೊಡೆದುಕೊಳ್ಳತೊಡಗಿತು. ಹತ್ತಿರಾಗ್ತಾ ಇದೆ. ಸುಮಾರು 1 ಮೊಳ ಇದೆ. 1 ಅಡಿ ಒಳಗೆ. ಈಗ ಅರ್ಧ ಅಡಿ. ಕೊಂಚ ನಿಂತಿದೆ. ಹೊಟ್ಟೆ ತುಂಬಿರೋದ್ರಿಂದ ಓಡಾಟ ಕೊಂಚ ನಿಧಾನ. ಹೆಜ್ಜೆ ಇಡ್ತಾ ಇದೆ. 1 ಇಂಚು ದೂರ ಅಷ್ಟೇ. ನೋಡಿ, ಹಾಸುಂಬೆ ಎಡಭಾಗದಲ್ಲಿ ಕೊಂಚ ಚೂಪಾಗಿದೆ ನೋಡಿ. ನಮ್ಮ ದೇಶದ ಭೂಪಟಕ್ಕೆ ಗುಜರಾತ್ ಸೇರಿದೆಯಲ್ಲ, ಹಾಗಿದೆ ನೋಡಿ ಆ ಭಾಗದಲ್ಲಿ. ಈಗ ನೋಡಿ ಪ್ರವೇಶಿಸುತ್ತೆ. ನೋಡಿ ಬಂತು. ಅದರ ಮೂಗು ಹಾಸುಂಬೆಯನ್ನು ಮುಟ್ಟಿತು. ರೈಟ್. ಒಮ್ಮೆಲೆ ಕಣ್ಣು ಮುಚ್ಚಿಕೊಂಡು ಮಾನಸಿಕ ಆಯಾಸ ತಡೆಯಲಾರದೆ ಕುಳಿತುಬಿಟ್ಟೆ. ಓತಿ ಹಸುರು ಹಿನ್ನೆಲೆಯ ಹಾವಸೆಯನ್ನು ಹತ್ತಿತು. ಕರ್ರ್ ಎಂದು ಪ್ರಭಾಕರನ ಮೂವಿ ಕ್ಯಾಮರಾ ತಿರುಗತೊಡಗಿತು. ಓ ಮೈ ಗಾಡ್ ಎಂದರು ಕರ್ವಾಲು. ಮಂದಣ್ಣ, ಓ ಬಂತು. ಸರಿ ಇದೆ ನೋಡಿದ್ರ ಸರ್, ರೆಕ್ಕೆನೇ ಇರೋಲ್ಲ ಇದಕ್ಕೆ, ಆದರೂ ಹಾರುತ್ತೆ ಅಂದ.
ನಿಧಾನವಾಗಿ ಓತಿ ಹಾವಸೆಯನ್ನು ದಾಟಿ ಮತ್ತೆ ಮರದ ತೊಗಟೆಗಳ ತದ್ವತ್ತಾದ ಬಣ್ಣದ ಹಿನ್ನೆಲೆಯಲ್ಲಿ ಕರಗಿಯೇ ಹೋಯಿತು. ಕರ್ವಾಲೋ ಸ್ತಂಭೀಭೂತರಾಗಿ, ಹಾರುವ ಓತಿ, ಆದರೆ ರೆಕ್ಕೆಯಲ್ಲಿ ಎಂದರು. ಎಲ್ಲರೂ ಕುತ್ತಿಗೆಗಳನ್ನು ಕೆಳಗೆ ಮಾಡಿ ನೋವು ಬಂದಿದ್ದ ಮಾಂಸಖಂಡಗಳಿಗೊಮ್ಮೆ ವಿಶ್ರಾಂತಿ ಕೊಟ್ಟೆವು. ಸ್ನಾನ ಮಾಡುತ್ತಿದ್ದ ಕರ್ವಾಲೋ ಪ್ರಭಾಕರ ಹಾಗೇ ಓಡಿ ಬಂದುದರಿಂದ ಬರಿಯ ಲಂಗೋಟಿಯಲ್ಲಿ ನಿಂತಿದ್ದರು. ಕರ್ವಾಲೋ ನನ್ನ ಕಡೆಗೆ ತಿರುಗಿ, ಆಶ್ಚರ್ಯ, ಕಂಗ್ರ್ಯಾಚುಲೇಷನ್ಸ್ ಎಂದರು. ಈಗ ಎಲ್ಲ ಪ್ಲಾನ್ ಪ್ರಕಾರ ಕೆಲಸ ಮಾಡಬೇಕು. ಕ್ವಿಕ್, ಮಂದಣ್ಣ, ಆ ಓತಿ ಕಣ್ಣಿಗೆ ಕಾಣದಿದ್ರೂ ಪರವಾಗಿಲ್ಲ, ಮರದಿಂದ ಏನೇ ಹಾರಲಿ, ಹಣ್ಣೆಲೆ ಆದರೂ ನೀನು ಗಮನ ಇಟ್ಟು ನೋಡಬೇಕು ಎಂದರು ಕರ್ವಾಲೋ. ಮಂದಣ್ಣ, ಭಾಳ ಕಷ್ಟ ಇದು ಕಣೋ, ಇದನ್ನು ಪತ್ತೆ ಮಾಡೋದು. ಎಷ್ಟೊಂದನ್ನು ನಾವು ಕಣ್ಣಿಗೆ ಕಂಡು ನೋಡದೆ ಬಿಟ್ಟಿದ್ದೀವೋ ಏನೋ ಎಂದೆ. ಇರಲಿ ಬಿಡಿ ಸಾರ್, ಈಗ ಸಿಕ್ಕಾಕೊಂತಲ್ಲ ಎಂದ ಮಂದಣ್ಣ. ಅಷ್ಟು ಹೊತ್ತಿಗೆ ಸರಿಯಾಗಿ ಎಂಕ್ಟ ಅವನ ಹೆಂಡತಿಯೊಂದಿಗೆ ಮಡಿಚಿದ ಗುಡಾರ, ನಾಯಿ ಇತ್ಯಾದಿ ಸಮೇತ ಆಗಮಿಸಿದ. ಕರಿಯಪ್ಪನಿಗೂ ಕಿವಿಗೂ ಅಲ್ಲಿ ನಡೆದುದರ ಅರಿವಾಗಲಿ ಅಲ್ಲೋಲ ಕಲ್ಲೋಲಗಳ ಜ್ಞಾನವಾಗಲಿ ಬುದ್ಧಿಗಮ್ಯವಾದಂತೆ ತೋರಲಿಲ್ಲ. ಕರ್ವಾಲೋರ ಕೈಯಲ್ಲಿ ಗಮಾರ ಎಂದು ಬಯಸಿಕೊಂಡ ಕರಿಯಪ್ಪ ತಣ್ಣಗೆ ಒಣಸೌದೆ ಒಟ್ಟಿ ಬೆಂಕಿ ಮಾಡುತ್ತಾ ಅನ್ನ ಬೇಯಿಸುತ್ತಿದ್ದ. ಕಿವಿ ಅವನ ಒಲೆಯಿಂದ 4 ಮಾರು ದೂರದಲ್ಲಿ ನಿದ್ದೆ ಮಾಡುತ್ತಿದ್ದ. ಮಂದಣ್ಣ ಮರವನ್ನು ದಿಟ್ಟಿಸಿ ಕಾವಲು ಕಾಯಲು ಸುಲಭವಾಗುತ್ತೆಂದು ನೆಲದ ಮೇಲೆ ಅಂಗಾತ ಬಿದ್ದುಕೊಂಡಿದ್ದ. ಕರ್ವಾಲೋ ಅಲ್ಲಿಗೆ ಪ್ರಭಾಕರನೊಂದಿಗೆ ಬಟ್ಟೆ ಹಾಕಿಕೊಂಡು ಬಂದರು. ಎಂಕ್ಟನು ಮರ ಹತ್ತುವುದರಲ್ಲಿ ಒಳ್ಳೆಯ ಅಭ್ಯಾಸ ಇರುವವನೆಂದು ಹೇಳಿಕೊಂಡ. ಕರಿಯಪ್ಪ ಆ ದೊಡ್ಡ ಮರ ಹತ್ತಲು ಅಸಾಧ್ಯ ಎಂದು ತನ್ನ ಅಸಹಾಯಕತೆಯನ್ನು ತೋರಿದುದರ ಬಗ್ಗೆ ಎಂಕ್ಟ ತನ್ನ ಸಂಪೂರ್ಣ ಸಹಾನುಭೂತಿ ವ್ಯಕ್ತಪಡಿಸಿದ. ಆ ಮರದ ಬೃಹದಾಕಾರವೇ ಅದನ್ನು ಹತ್ತಲು ಇದ್ದ ಏಕಮಾತ್ರ ಅಡ್ಡಿಯಾಗಿತ್ತು. ಎಲ್ಲ ಕುಳಿತು 3 ನಿರ್ಣಯ ಮಾಡಿದರು. ಮೊದಲನೆಯದು ಮಧ್ಯಾಹ್ನದವರೆಗೆ ಕಾಯುವುದು. ಆವರೆಗೂ ಓತಿ ಆ ಮರದಿಂದ ಅಲ್ಲಾಡದಿದ್ದರೆ ಎರಡನೆಯದಾಗಿ ಅಡಿಯಿಂದ ಬೆಂಕಿ ಮಾಡಿ ಹೊಗೆ ಇಳಿಸುವುದು. ಇವು ಯಾವುದಕ್ಕೂ ಅದು ಜಗ್ಗದೆ ಹೋದರೆ ಅನಂತರ ಹೇಗಾದರೂ ಮಾಡಿ ಆ ಮರವನ್ನು ಕಡಿದು ಉರುಳಿಸಿಯೇ ಬಿಡುವುದು. ಎಂಕ್ಟನ ಈ ಅಭಿಪ್ರಾಯಗಳಿಗೆ ಕರ್ವಾಲೋ ಸಮ್ಮತಿಸಿದರು. ನನ್ನನ್ನು ಅಭಿಪ್ರಾಯ ಕೇಳಿದರು. ನಾನು ಸುಮ್ಮನೆ ಆಗಬಹುದೆಂದು ತಲೆಯಲ್ಲಾಡಿಸಿದೆ. ನನ್ನ ಕಣ್ಣುಗಳ ನರಗಳು ಏನೋ ಒಂದು ರೀತಿ ಅಂಕೆ ತಪ್ಪಿದಂತೆ ವ್ಯವಹರಿಸುವ ಹಾಗೆ ಕಂಡವು. ಕಣ್ಣು ತಿಕ್ಕಿಕೊಳ್ಳುತ್ತಾ ತಲೆ ಕೊಡವಿಕೊಂಡೆ. ಏಕೆ, ಕತ್ತು ಏನಾದರೂ ಉಳುಕ್ತೋ ಎಂದು ಕರ್ವಾಲೋ ಕೇಳಿದರು. ಇಲ್ಲ ಸರ್, ಬಹಳ ಹೊತ್ತು ತಲೆ ಎತ್ತುಕೊಂಡು ದಿಟ್ಟಿಸಿದೆ ನೋಡಿ. ಕಣ್ಣು ಸುತ್ತಿ ಬರೋ ಹಾಗೆ ತಲೆ ಜೋಮು ಹಿಡಿದಂತೆ ಆಗ್ತಾಯಿದೆ. ನರಗಳಿಗೆ ಕೊಂಚ ಸುಸ್ತಾಯ್ತೆಂದು ತೋರುತ್ತೆ ಎಂದೆ. ಹಾಗಾದರೆ ಕೊಂಚ ಆರಾಮ ತಗೊಳ್ಳಿ ಎಂದರು. ಕರ್ವಾಲೋ ಪ್ರಭಾಕರ ಬೈನಾಕ್ಯುಲರ್ ತೆಗೆದುಕೊಂಡು ಮರ ವೀಕ್ಷಿಸುತ್ತಿದ್ದರು. ಮಂದಣ್ಣ ಮಲಗಿ ಕಾವಲು ಕಾಯುತ್ತಿದ್ದ. ನಾನು ಎಷ್ಟೊಂದು ಏಕಾಗ್ರತೆಯಿಂದ ವೀಕ್ಷಿಸಿದ್ದೇನೆಂದರೆ ಮರದ ಕಾಂಡದ ಮೇಲೆ ಊಹಿಸಿದಲ್ಲೆಲ್ಲ ನನ್ನ ಕಣ್ಣು ಒಂದು ಓತಿಯನ್ನು ಸೃಷ್ಟಿಸಿಬಿಡುತ್ತಿತ್ತು. ಕರ್ವಾಲೋರ ಮುಂದಿನ ಅನ್ವೇಷಣೆಗೆ ನಾನು ಸಂಪೂರ್ಣ ನಿಷ್ಪ್ರಯೋಜಕನಾಗಿದ್ದಂತೆ ಅನ್ನಿಸಿತು. ಕರಿಯಪ್ಪ ಅಡಿಗೆ ಸಾಮಗ್ರಿಗಳನ್ನು ಕುದಿಸುತ್ತಾ ಇಳಿಸುತ್ತಾ ಅದರಲ್ಲೇ ಮಗ್ನನಾಗಿದ್ದ. ಎಂಕ್ಟನ ನಾಯಿ ದೂರ ಕುಳಿತು ಭಯದಿಂದ ಕಿವಿಯತ್ತ ಓರೆಗಣ್ಣು ಹರಿಸುತ್ತಿತ್ತು. ನಾನು ಸುಮ್ಮನೆ ಕುಳಿತೆ. ನನ್ನ ಮಟ್ಟಿಗೆ ಅನ್ವೇಷಣೆ ಕೊನೆ ಮುಟ್ಟಿದಂತಾಗಿತ್ತು. ಒಂದು ರೀತಿಯ ಸಮತೋಲ ತಪ್ಪಿದ ಮನಸ್ಥಿತಿಯಂತೂ ನನಗೆ ಖಂಡಿತ ಉಂಟಾಗಿತ್ತು. ಹಾರುವ ಓತಿಯನ್ನು ಕಣ್ಣು ಕಿಲಿಸಿಕೊಂಡು ವೀಕ್ಷಿಸಿದ ಒತ್ತಡದ ಜೊತೆಗೆ ಕರ್ವಾಲೋ ಹೇಳಿದ ಕಲ್ಪಗಳಾಚೆಯ ಸಮಾಚಾರಗಳು, ವಿಕಾಸ ಪಥದಲ್ಲಿ ನಮ್ಮನ್ನು ರೂಪಿಸಿದ ವಿಚಿತ್ರ ಶಕ್ತಿಗಳು, ಇವುಗಳು ನನ್ನ ತಲೆಯೊಳಗೆ ಗುಂಗಾಡಿ ನನ್ನ ಕಾಲಪ್ರಜ್ಞೆ, ತರ್ಕಬುದ್ಧಿ ಇವುಗಳನ್ನು ಅಸ್ತವ್ಯಸ್ತಗೊಳಿಸಿದ್ದುವು. ತರಗೆಲೆಗಳ ಹಾಸಿಗೆ ಮೇಲೆ ಮಲಗಿ ಕಣ್ಣು ಮುಚ್ಚಿಕೊಂಡೆ. ಕರ್ವಾಲೋ ಗೊರಿಲ್ಲ, ಚಿಂಪಾಂಜಿಗಳು ಮಾನವರಿಗಿಂತ ಕೊಂಚ ತಡವಾಗಿ ಭೂಮಿಗಿಳಿದವು ಎಂದು ಹೇಳಿದ್ದು ಜ್ಞಾಪಕಕ್ಕೆ ಬಂತು. ಯಾವುದು ತಡ, ಯಾವುದು ಮೊದಲು? ಕಾಲ ದೇಶದ ನಡುವಿನ ಸುಭದ್ರ ವಾಸ್ತವ ಒಂದಿದ್ದರೆ ಅದೆಲ್ಲ. ಯಾವ ಅಂತಿಮ ಉದ್ದೇಶವೂ ಇಲ್ಲದ ವಿಕಾಸದ ನಿರಂತರ ಘಟನಾವಳಿಗಳ ನಡುವೆ ಕ್ರಿಯೆಗೆ ಅರ್ಥ, ಉದ್ದೇಶ ಇಲ್ಲದೆ ಹೋದ ಸ್ಥಿತಿಯಲ್ಲಿ ಕಾಲವೆನ್ನುವುದು ಇರುವುದೇ? ನಿದ್ದೆ ಬರತೊಡಗಿತ್ತು. ಮಂದಣ್ಣ ಕರ್ವಾಲೋರಿಗೆ ಏನೋ ಹೇಳುತ್ತಿದ್ದುದು ಅಸ್ಪಷ್ಟವಾಗಿ ಕೇಳುತ್ತಿತ್ತು. ಕೊಂಚ ಹೊತ್ತು ಮಲಗಿದ್ದೇನೆಂದು ತೋರುತ್ತದೆ. ಕರಿಯಪ್ಪ, ಅಯ್ಯ ಹೇಳಿ, ಊಟ ಗೀಟ ಬ್ಯಾಡೇನೋ ಎನ್ನುತ್ತಿದ್ದುದು ಕೇಳಿತು.
ಎಚ್ಚರಾಯಿತು. ಎಚ್ಚರಾದಾಗ ಕಣ್ಣೆದುರು ಕಂಡ ದೃಶ್ಯದಿಂದ ಗಾಬರಿಯಾದೆ. ಯಾವುದೋ ಕಾಳ ಮೇಘದೊಳಗಡೆಯಿಂದ ಮರಗಳು ಮಾನವರು ಉತ್ಪತ್ತಿಯಾಗುತ್ತಿದ್ದಂತೆ ಕಂಡಿತು. ಏನೊಂದು ಪಕ್ಕನೆ ಅರ್ಥವಾಗಲಿಲ್ಲ. ಏನೋ ತೊಂದರೆ ಸಂಭವಿಸಿರಬಹುದೆಂದು ಎದ್ದು ನಿಂತೆ. ನೋಡಿದರೆ ಎಂಕ್ಟ, ಮಂದಣ್ಣ, ಪ್ರಭಾಕರ ಎಲ್ಲ ಸೇರಿ ಮರದಡಿಯಲ್ಲಿ ಹಸುರೆಲೆ ರಾಸಿ ಮಾಡಿ ಬೆಂಕಿ ಕೊಟ್ಟಿದ್ದಾರೆ. ಅಸಾಧ್ಯವಾದ ದಟ್ಟ ಹೊಗೆ ಪರ್ವತದಂತೆ ಏಳುತ್ತಾ ಇದೆ. ಹೊಗೆ ಹಾಕಿದ್ರೇನೋ ಎಂದು ಕೇಳಿದೆ ಕರಿಯಪ್ಪನನ್ನು. ಹೌದ್ರಯ್ಯ, ಆದರೆ ಗಾಳಿಗೆ ಹೊಗೆ ಮ್ಯಾಲ್ ಹೋಗದೆ ಇತ್ತ ಮಕಾನೆ ಬರ್ತಾ ಇದೆ ನೋಡಿ. ಏನು ಉಸಿರಾಡೋ ಹಂಗಿಲ್ಲ ಥತ್ ಎಂದು ಬೈಯುತ್ತಾ ಕೆಮ್ಮಿದ. ನನಗೂ ಕೆಮ್ಮು ಆರಂಭವಾಯಿತು. ಅಷ್ಟರಲ್ಲಿ ಕರ್ವಾಲೋ ಬಂದರು. ಹಲೋ, ನಿದ್ದೆ ಆಯಿತೋ? ಏನು ಸರ್, ಹೊಗೆಯಲ್ಲಿ ಆ ಪ್ರಾಣಿ ಹಾರಿದರೆ ಕಾಣೋದು ಹೇಗೆ? ಹೌದು, ಅದಕ್ಕೆ ಮಂದಣ್ಣನನ್ನು ಕೊಂಚ ದೂರದಿಂದ ನೋಡು ಅಂತ ಗುಡ್ಡದ ಮೇಲೆ ಕಳಿಸಿದ್ದೇನೆ ಎಂದರು. ಬನ್ನಿ ಬನ್ನಿ ಎಂದು ಕರಿಯಪ್ಪ ಎಲೆಗೆ ಏನೇನೋ ಹಾಕುತ್ತಾ ಕರೆದ. ಹೋಗಿ ಹೋಗಿ, ಗೋ ಆನ್ ಎನ್ನುತ್ತಾ ಕರ್ವಾಲೋ ಹೊಗೆಯ ನೀಲಿಯ ತೆರೆಯೊಳಗೆ ಮರೆಯಾದರು. ನಾನು ಕರಿಯಪ್ಪನ ಬಳಿ ಹೋಗಿ 2 ತುತ್ತು ಗಂಟಲಿಗಿಳಿಸಿದ್ದೆ. ಇದ್ದಕ್ಕಿದ್ದಂತೆ ಸ್ನಿಗ್ಧ ಹೊಗೆಯೊಳಗಿಂದ ಏನೇನೋ ಕೂಗು ಕೇಳಿಸಿತು. ಬನ್ನಿ ಬನ್ನಿ, ಅದು ಹಾರತಂತೆ ಎನ್ನುತ್ತಾ ಕರಿಯಪ್ಪ ಕೈಲಿದ್ದುದನ್ನು ಬಿಸುಟು ಒಂದೇ ಉಸಿರಿಗೆ ಹೊಗೆಯೊಳಗೆ ಮರೆಯಾದ. ನಾನು ಯೋಚನೆ ಮಾಡದೆ ಕೈಯಲ್ಲಿದ್ದ ದೊನ್ನೆ ಕೆಳಕ್ಕೆ ಹಾಕಿ ಕರಿಯಪ್ಪ ಓಡಿದ ದಿಕ್ಕಿನಲ್ಲಿ ಓಡಿದೆ. ಹೊಗೆಯೊಳಗೆ ಎಂಕ್ಟನ ಹೆಂಡತಿಗೆ ಡಿಕ್ಕಿ ಹೊಡೆಯುವುದು 2 ಗೇಣಿನಲ್ಲಿ ತಪ್ಪಿತು. ಎಡವುತ್ತಾ ತಡವುತ್ತಾ ಪ್ರಭಾಕರ, ಮಂದಣ್ಣ ಮಾಡುತ್ತಿದ್ದ ಗಲಭೆಯ ದಿಕ್ಕನ್ನು ಅನುಸರಿಸಿ 1-2 ನಿಮಿಷದೊಳಗೆ ಹೊಗೆಯಿಂದ ಹೊರಬಂದೆ. ಮೊದಲು ನನ್ನ ಕಣ್ಣಿಗೆ ಬಿದ್ದವ ಮಂದಣ್ಣ. ಆ ಮರಕ್ಕೆ ಹಾರು ಕುಳಿತು ಎಂದು ಕರ್ವಾಲೋರಿಗೆ ಒಂದು ಮರ ನಿರ್ದೇಶಿಸುತ್ತಿದ್ದ. 1 ನಿಮಿಷ ತಾಳಿ, ನಾರು ಮರ ಹತ್ತೀನಿ, ಒಬ್ಬರಿಂದ ಆಗುವ ಕೆಲಸ ಅಲ್ಲ ಇದು ಎಂದು ಎಂಕ್ಟ ಪಂಚೆ ಕಟ್ಟಿಕೊಳ್ಳತೊಡಗಿದ. ಪಕ್ಕದಲ್ಲೇ ಮರವೊಂದರಿಂದ ಕರಿಯಪ್ಪ ಜಾರಿ ಇಳಿದ. ಕರಿಯಪ್ಪ ಮರವನ್ನು ಜಾರಿ ಇಳಿದವನೇ ಮಂದಣ್ಣನನ್ನು ಎಲ್ಲಿ ಎಂದು ಕೇಳಿ ಅವನು ತೋರಿಸಿದ ಮರವನ್ನು ಚಕಚಕ ಹತ್ತತೊಡಗಿದ. ಆಗಲೇ ಮೊದಲ ಬಾರಿಗೆ ಕರಿಯಪ್ಪನ ಮರ ಹತ್ತುವ ಚಳಕವನ್ನು ನಾನು ನೋಡಿದ್ದು. ಅವನು ಹತ್ತುವ ವೇಗವನ್ನು ನೋಡಿ ಮನುಷ್ಯ ಮನಸ್ಸು ಮಾಡಿದರೆ ಏನೂ ಸಾಧ್ಯ ಎಂದೆನಿಸಿತು. ಕರಿಯಪ್ಪ ಇದ್ದಕ್ಕಿದ್ದಂತೆ 100 ಮಿಲಿಯ ವರ್ಷ ಹಿಂದಕ್ಕೆ ಹೋಗಿ ತನ್ನ ಪೂರ್ವಜರ ಸ್ಥಿತಿಯನ್ನು ತಲುಪಲಿದ್ದಾನೆನಿಸಿತು. ನಾವೆಲ್ಲ ನೆಲದ ಮೇಲೆ ಓಡಿದಷ್ಟು ಸರಾಗವಾಗಿ ಅವನು ಮರ ಹತ್ತುತ್ತಿದ್ದ. ಕರ್ವಾಲೋ, ಮಂದಣ್ಣ, ಹಾರೋದಕ್ಕೆ ರೆಡಿ ಆಯಿತು ನೋಡಿಕೋ, ಎಂಕ್ಟ ಗೆಟ್ ರೆಡಿ ಎಂದು ಕೂಗಿದರು. ಮರುಕ್ಷಣ ನನ್ನ ಕಣ್ಣಿಗೆ ಸಣ್ಣ ಚತುಷ್ಪಾದಿಯೊಂದು ಸುಯ್ಯನೆ ಗಾಳಿಯಲ್ಲಿ ತೇಲಿ ಮರದ ಬೊಡ್ಡೆಯೊಂದರ ಬಳಿ ಇಳಿಯುವುದು ಕಾಣಿಸಿತು. ಅದರ ಹೊಟ್ಟೆಯ ಬಳಿ ಬೆಳ್ಳನೆಯ ತೆಳ್ಳನೆಯ ರೆಕ್ಕೆಯೊಂದು ಉದ್ಭವಿಸಿ ತಕ್ಷಣ ಅಂತರ್ಧಾನವಾಯಿತು. ನನಗೆ ಈ ಬಾರಿ ಅತ್ಯಾಶ್ಚರ್ಯವಾಯಿತು. ಏಕೆಂದರೆ ಹಕ್ಕಿಗಳಂತೆ ರೆಕ್ಕೆ ಮಡಿಚಿಕೊಳ್ಳುವುದಾಗಲಿ, ಬಾವಲಿಯಂತೆ ರೆಕ್ಕೆ ಮುದುರಿಕೊಂಡು ರೆಕ್ಕೆ ಸಮೇತ ಕೈಕಾಲಾಡಿಸುವುದಾಗಲಿ ನನಗೆ ಕಾಣಲಿಲ್ಲ. ಎಂಕ್ಟ ಆ ಮರದ ಬಳಿಗೆ ವೇಗವಾಗಿ ಓಡಿದ. ಅವನೊಡನೆ ಕಿವಿಯೂ ಓಡಿತು. ನಾನು ಬೊಬ್ಬೆ ಹೊಡೆದು ಅದನ್ನು ಕರೆದೆ. ಏಕೆಂದರೆ ಅದೇನಾದರೂ ಹಾರುವ ಓತಿಯನ್ನು ಕೊಂದರೆ ತಿಂದರೆ ಕರ್ವಾಲೋ ಖಂಡಿತ ಅದಕ್ಕೆ ಮರಣದಂಡನೆ ವಿಧಿಸಿ ಅದರ ಹೊಟ್ಟೆ ಕುಯ್ದು ಹಾಕುತ್ತಿದ್ದರು. ಎಂಕ್ಟ ಆ ಮರದ ಬುಡಕ್ಕೆ ಹೋಗುವ ಮೊದಲೇ ಅದು ಸರ ಮರವನ್ನೇರಿತು. ಎಂಕ್ಟ ಮರವನ್ನು ಕರಿಯಪ್ಪನಷ್ಟೇ ವೇಗವಾಗಿ ಹತ್ತಿದ. ಅಷ್ಟರಲ್ಲಿ ಓತಿ ಆ ಮರದಿಂದಲೂ ಹಾರಿ ತೇಲಿಕೊಂಡು ಇನ್ನೊಂದು ಮರದ ಬಳಿ ಇಳಿಯಿತು. ಈಗ ಹಾರುವ ಸರೀಸೃಪಕ್ಕೆ 2 ಪ್ರತಿಕೂಲ ಪರಿಸ್ಥಿತಿಗಳಿದ್ದುವು. ಒಂದು, ಅದು ರೆಕ್ಕೆ ಬಡಿದುಕೊಂಡು ಹಾರಲು ಸಾಧ್ಯವಿಲ್ಲದ ಕಾರಣ ಪ್ರತಿ ಸಾರಿಯೂ ಹಾರಿ ಇನ್ನೊಂದು ಮರದ ಬುಡವನ್ನು ತಲುಪಿ ಮತ್ತೆ ಹಾರಲು ಅದು ಸಾಕಷ್ಟು ಎತ್ತರವನ್ನು ಆ ಮರವನ್ನೇರಿ ಸಾಧಿಸಬೇಕಿತ್ತು. ಎರಡನೆಯದು, ನಾವು ಗುಡ್ಡದ ತಗ್ಗಿನಲ್ಲಿ ಹಾಕಿದ್ದ ಅಗಾಧವಾದ ಹೊಗೆಯ ದೆಸೆಯಿಂದ ಅದು ಗುಡ್ಡದ ಏರಿನ ಕಡೆಗೆ ಹೋಗುತ್ತಿತ್ತು. ಆದ್ದರಿಂದ ಅದಕ್ಕೆ ಕ್ರಮೇಣ ಸಾಕಷ್ಟು ಎತ್ತರವಿರದ ಮರಗಳೇ ಇದಿರಾಗುತ್ತಿದ್ದವು. ಎಂಕ್ಟನೂ ಕರಿಯಪ್ಪನೂ ಮರವನ್ನು ಸರಸರ ಹತ್ತಿ ಅದನ್ನು ಹಾರಿಸುತ್ತಿದ್ದ ಕಾರಣ ನಿಧಾನವಾಗಿ ಅದು ಏರುವ ಎತ್ತರ ಹಾಗೂ ದೂರಗಳು ಕಡಿಮೆಯಾಗತೊಡಗಿದ್ದವು. ಪ್ರಭಾಕರ ತನ್ನ ಮೂವಿ ಕ್ಯಾಮರಾದಿಂದ ಆ ಓತಿಯನ್ನು ಅನುಸರಿಸುತ್ತಲೇ ಇದ್ದ. ಚಿತ್ರ ತೆಗೆಯುತ್ತಿದ್ದನೋ ಇಲ್ಲವೋ, ಅಂತೂ ಅತ್ತಿಂದಿತ್ತ ಇತ್ತಿಂದತ್ತ ಒಂದೇ ಸಮ ಚಡಪಡಿಸುತ್ತಿದ್ದ. ನಾನು ಉದ್ವೇಗದಿಂದ ಓತಿ ಹಾರಿ ಕುಳಿತಂತೆ ಅದರೊಡನೆಯೇ ಓಡುತ್ತಿದ್ದೆ. ಅದರ ರೆಕ್ಕೆ ಎಲ್ಲೆಂಬುದೇ ನನಗೆ ಅರ್ಥವಾಗಲಿಲ್ಲ. ಎಂಕ್ಟನೂ ಕರಿಯಪ್ಪನೂ ನಿಧಾನವಾಗಿ ಆಯಾಸಗೊಳ್ಳುತ್ತಿದ್ದರು.
ಓತಿ ಹಾರಿ ಹಾರಿ ಗುಡ್ಡದ ನೆತ್ತಿಗೆ ಸಮೀಪವಾಯಿತು. ಮರಗಳು ತೀರಾ ಚಿಕ್ಕ ಚಿಕ್ಕವಾಗಿದ್ದವು. ಇನ್ನೇನು ಅದು ನಮಗೆ ಶರಣಾಗುತ್ತದೆಂದೆನಿಸತೊಡಗಿತು. ಅಷ್ಟರಲ್ಲಿ ಒಂದು ನೀಳವಾದ ತಾರೆ ಮರದ ಬುಡಕ್ಕೆ ಓತಿ ಸುಯ್ಯನೆ ಹಾರಿ ಇಳಿಯಿತು. ನನ್ನ ಮುಖದ ಪಕ್ಕದಲ್ಲೇ ತೇಲಿ ಹೋದುದರಿಂದ ಅದರ ರೆಕ್ಕೆಯ ಇಕ್ಕೆಲದಿಂದ ಭರ್ರನೆ ಬೀಸಿದ ಗಾಳಿ ಸಹ ನನಗೆ ತಾಗಿದಂತಾಯಿತು. ಕರಿಯಪ್ಪ ನೆಲದ ಮೇಲಿದ್ದವನು ತಾರೆ ಮರದ ಬಳಿಗೆ ಓಡಿ ಸರಸರ ಓತಿಯನ್ನು ಹಿಂಬಾಲಿಸಿ ಮರ ಹತ್ತತೊಡಗಿದ. ಕರಿಯಪ್ಪನಿಗೂ ಅದಕ್ಕೂ 2 ಮಾರು ಅಂತರವಿತ್ತು. ಕರಿಯಪ್ಪ ತನ್ನ ಶಕ್ತಿಯನ್ನೆಲ್ಲ ಕ್ರೋಢೀಕರಿಸಿ ಕುಪ್ಪಳಿಸಿ ಹತ್ತಿದ. ಓತಿಗೂ ಅವನಿಗೂ ಇದ್ದ ಅಂತರ ತೀವ್ರವಾಗಿ ಕಡಿಮೆಯಾಗತೊಡಗಿತು. ಕರಿಯಪ್ಪ ಆ ವೇಳೆಗಾಗಲೇ ಆಯಾಸಗೊಂಡು ಜೋರಾಗಿ ಉಸಿರು ಬಿಡುತ್ತಿದ್ದ. ನಾನು ಮರದ ಕೆಳಗಿನಿಂದ ಅವನಿಗೆ ಹುರಿದುಂಬಿಸುವಂತೆ ಕೂಗಿದೆ. ಒಮ್ಮೆ ಕರಿಯಪ್ಪ ತನ್ನ ಬಲಗೈಯನ್ನು ಆದಷ್ಟು ಮೇಲಕ್ಕೆ ಚಾಚಿದ. ಓತಿ ಸರಸರ ಮುಂದುವರಿದು ಅವನ ಕೈಗೆ ಸಿಕ್ಕದಿರಲು ಯತ್ನಿಸಿತು. ಕರಿಯಪ್ಪ ನೀಡಿದ ಕೈಗೆ ಓತಿಯ ಮೈ ಜಾರಿ ಮುಂದುವರಿದು ಅದರ ಬಾಲ ಹಿಡಿತಕ್ಕೆ ಸಿಕ್ಕಿಯೇ ಬಿಟ್ಟಿತು. ನಾವೆಲ್ಲ ಒಮ್ಮೆಲೆ ಸ್ತಬ್ಧರಾಗಿ ಹೋದೆವು. ಇದ್ದಕ್ಕಿದ್ದಂತೆ ಕಾಲಪ್ರವಾಹದ ಅದಮ್ಯ ಗತಿಯನ್ನು ಈಜಿ ಕರಿಯಪ್ಪ ಯುಗಾಂತರಗಳ ಹಿಂದಿನ ಕುಣಿಕೆಯೊಂದನ್ನು ಹಿಡಿದು ಬಿಟ್ಟಿದ್ದ. ನಾವೆಲ್ಲ ವಿದ್ಯುದಾಘಾತವಾದಂತೆ ನಿಂತು ಮುಂದೇನಾಗಬಹುದೆಂದು ವೀಕ್ಷಿಸತೊಡಗಿದೆವು. ಆ ಗಲಿಬಿಲಿಯಲ್ಲಿಯೂ ಮೈ ಮರೆಯದವನೆಂದರೆ ಪ್ರಭಾಕರ ಒಬ್ಬನೇ. ಅವನ ಮೂವಿ ಕ್ಯಾಮರಾ ಕರ್ರ್ ಕರ್ರ್ ಎಂದು ಸದ್ದು ಮಾಡುತ್ತಿತ್ತು. ಕರಿಯಪ್ಪನು ಗಾಬರಿಗೊಂಡಿದ್ದನೆಂದು ತೋರುತ್ತದೆ. ಮುಂದೇನು ಎಂದು ಅವನು ಯೋಚಿಸುತ್ತಿದ್ದನೋ, ಕರ್ವಾಲೋ ಎಲ್ಲಿ ಮತ್ತೆ ಗಮಾರ ಎಂದು ಬೈಯುತ್ತಾರೋ ಎಂದು ದಿಗಿಲು ಬಿದ್ದಿದ್ದನೋ. ಕರ್ವಾಲೋ ಎಚ್ಚೆತ್ತವರಂತೆ, ಕರಿಯಪ್ಪ ಹುಷಾರ್ ಹುಷಾರ್ ಎಂದು ಕೂಗಿದರು. ಕರ್ವಾಲೋ ಕಾದಂಬರಿಯ 29ನೇ ಕಂತು. ಮೊದಲು ನನ್ನ ಕಣ್ಣಿಗೆ ಬಿದ್ದವ ಮಂದಣ್ಣ. ಆ ಮರಕ್ಕೆ ಹಾರು ಕುಳಿತುತೋ ಎಂದು ಕರ್ವಾಲೋರಿಗೆ ಒಂದು ಮರ ನಿರ್ದೇಶಿಸುತ್ತಿದ್ದ. 1 ನಿಮಿಷ ತಾಳಿ, ನಾರು ಮರ ಹತ್ತೀನಿ, ಒಬ್ಬರಿಂದ ಆಗುವ ಕೆಲಸ ಅಲ್ಲ ಇದು ಎಂದು ಎಂಕ್ಟ ಪಂಚೆ ಕಟ್ಟಿಕೊಳ್ಳತೊಡಗಿದ. ಕರಿಯಪ್ಪ ಮರವನ್ನು ಜಾರಿ ಇಳಿದವನೇ ಮಂದಣ್ಣನನ್ನು ಎಲ್ಲಿ ಎಂದು ಕೇಳಿ ಅವನು ತೋರಿಸಿದ ಮರವನ್ನು ಚಕಚಕ ಹತ್ತತೊಡಗಿದ. ಅವನು ಹತ್ತುವ ವೇಗವನ್ನು ನೋಡಿ ಮನುಷ್ಯ ಮನಸ್ಸು ಮಾಡಿದರೆ ಏನೂ ಸಾಧ್ಯ ಎಂದೆನಿಸಿತು. ಕರ್ವಾಲೋ, ಮಂದಣ್ಣ ಹಾರೋದಕ್ಕೆ ರೆಡಿ ಆಯಿತು ನೋಡಿಕೋ, ಎಂಕ್ಟ ಗೆಟ್ ರೆಡಿ ಎಂದು ಕೂಗಿದರು. ಮರುಕ್ಷಣ ನನ್ನ ಕಣ್ಣಿಗೆ ಸಣ್ಣ ಚತುಷ್ಪಾದಿಯೊಂದು ಸುಯ್ಯನೆ ಗಾಳಿಯಲ್ಲಿ ತೇಲಿ ಮರದ ಬೊಡ್ಡೆಯೊಂದರ ಬಳಿ ಇಳಿಯುವುದು ಕಾಣಿಸಿತು. ಅದರ ಹೊಟ್ಟೆಯ ಬಳಿ ಬೆಳ್ಳನೆಯ ತೆಳ್ಳನೆಯ ರೆಕ್ಕೆಯೊಂದು ಉದ್ಭವಿಸಿ ತಕ್ಷಣ ಅಂತರ್ಧಾನವಾಯಿತು. ನನಗೆ ಈ ಬಾರಿ ಅತ್ಯಾಶ್ಚರ್ಯವಾಯಿತು. ಏಕೆಂದರೆ ಹಕ್ಕಿಗಳಂತೆ ರೆಕ್ಕೆ ಮಡಿಚಿಕೊಳ್ಳುವುದಾಗಲಿ, ಬಾವಲಿಯಂತೆ ರೆಕ್ಕೆ ಮುದುರಿಕೊಂಡು ರೆಕ್ಕೆ ಸಮೇತ ಕೈಕಾಲಾಡಿಸುವುದಾಗಲಿ ನನಗೆ ಕಾಣಲಿಲ್ಲ. ಎಂಕ್ಟ ಆ ಮರದ ಬಳಿಗೆ ವೇಗವಾಗಿ ಓಡಿದ. ಎಂಕ್ಟ ಆ ಮರದ ಬುಡಕ್ಕೆ ಹೋಗುವ ಮೊದಲೇ ಅದು ಸರ ಮರವನ್ನೇರಿತು. ಎಂಕ್ಟ ಮರವನ್ನು ಕರಿಯಪ್ಪನಷ್ಟೇ ವೇಗವಾಗಿ ಹತ್ತಿದ. ಅಷ್ಟರಲ್ಲಿ ಓತಿ ಆ ಮರದಿಂದಲೂ ಹಾರಿ ತೇಲಿಕೊಂಡು ಇನ್ನೊಂದು ಮರದ ಬಳಿ ಇಳಿಯಿತು. ಈಗ ಹಾರುವ ಸರೀಸೃಪಕ್ಕೆ 2 ಪ್ರತಿಕೂಲ ಪರಿಸ್ಥಿತಿಗಳಿದ್ದುವು. ಒಂದು, ಅದು ರೆಕ್ಕೆ ಬಡಿದುಕೊಂಡು ಹಾರಲು ಸಾಧ್ಯವಿಲ್ಲದ ಕಾರಣ ಪ್ರತಿ ಸಾರಿಯೂ ಹಾರಿ ಇನ್ನೊಂದು ಮರದ ಬುಡವನ್ನು ತಲುಪಿ ಮತ್ತೆ ಹಾರಲು ಅದು ಸಾಕಷ್ಟು ಎತ್ತರವನ್ನು ಆ ಮರವನ್ನೇರಿ ಸಾಧಿಸಬೇಕಿತ್ತು. ಎರಡನೆಯದು, ನಾವು ಗುಡ್ಡದ ತಗ್ಗಿನಲ್ಲಿ ಹಾಕಿದ್ದ ಅಗಾಧವಾದ ಹೊಗೆಯ ದೆಸೆಯಿಂದ ಅದು ಗುಡ್ಡದ ಏರಿನ ಕಡೆಗೆ ಹೋಗುತ್ತಿತ್ತು. ಆದ್ದರಿಂದ ಅದಕ್ಕೆ ಕ್ರಮೇಣ ಸಾಕಷ್ಟು ಎತ್ತರವಿರದ ಮರಗಳೇ ಎದುರಾಗುತ್ತಿದ್ದವು. ಎಂಕ್ಟನೂ ಕರಿಯಪ್ಪನೂ ಮರವನ್ನು ಸರಸರ ಹತ್ತಿ ಅದನ್ನು ಹಾರಿಸುತ್ತಿದ್ದ ಕಾರಣ ನಿಧಾನವಾಗಿ ಅದು ಏರುವ ಎತ್ತರ ಹಾಗೂ ದೂರಗಳು ಕಡಿಮೆಯಾಗತೊಡಗಿದ್ದವು. ನಾನು ಉದ್ವೇಗದಿಂದ ಓತಿ ಹಾರಿ ಹಾರಿ ಕುಳಿತಂತೆ ಅದರೊಡನೆಯೇ ಓಡುತ್ತಿದ್ದೆ. ಅದರ ರೆಕ್ಕೆ ಎಲ್ಲೆಂಬುದೇ ನನಗೆ ಅರ್ಥವಾಗಲಿಲ್ಲ. ಎಂಕ್ಟನೂ ಕರಿಯಪ್ಪನೂ ನಿಧಾನವಾಗಿ ಆಯಾಸಗೊಳ್ಳುತ್ತಿದ್ದರು. ಓತಿ ಹಾರಿ ಹಾರಿ ಗುಡ್ಡದ ನೆತ್ತಿಗೆ ಸಮೀಪವಾಯಿತು. ಮರಗಳು ತೀರಾ ಚಿಕ್ಕ ಚಿಕ್ಕವಾಗಿದ್ದವು. ಇನ್ನೇನು ಅದು ನಮಗೆ ಶರಣಾಗುತ್ತದೆಂದೆನಿಸತೊಡಗಿತು. ಅಷ್ಟರಲ್ಲಿ ಒಂದು ನೀಳವಾದ ತಾರೆ ಮರದ ಬುಡಕ್ಕೆ ಓತಿ ಸುಯ್ಯನೆ ಹಾರಿ ಇಳಿಯಿತು. ನನ್ನ ಮುಖದ ಪಕ್ಕದಲ್ಲೇ ತೇಲಿ ಹೋದುದರಿಂದ ಅದರ ರೆಕ್ಕೆಯ ಇಕ್ಕೆಲದಿಂದ ಭರ್ರನೆ ಬೀಸಿದ ಗಾಳಿ ಸಹ ನನಗೆ ತಾಗಿದಂತಾಯಿತು. ಕರಿಯಪ್ಪ ನೆಲದ ಮೇಲಿದ್ದವನು ತಾರೆ ಮರದ ಬಳಿಗೆ ಓಡಿ ಸರಸರ ಓತಿಯನ್ನು ಹಿಂಬಾಲಿಸಿ ಮರ ಹತ್ತತೊಡಗಿದ.
ಓತಿಗೂ ಅವನಿಗೂ ಇದ್ದ ಅಂತರ ತೀವ್ರವಾಗಿ ಕಡಿಮೆಯಾಗತೊಡಗಿತು. ಕರಿಯಪ್ಪ ಆ ವೇಳೆಗಾಗಲೇ ಆಯಾಸಗೊಂಡು ಜೋರಾಗಿ ಉಸಿರು ಬಿಡುತ್ತಿದ್ದ. ನಾನು ಮರದ ಕೆಳಗಿನಿಂದ ಅವನಿಗೆ ಹುರಿದುಂಬಿಸುವಂತೆ ಕೂಗಿದೆ. ಒಮ್ಮೆ ಕರಿಯಪ್ಪ ತನ್ನ ಬಲಗೈಯನ್ನು ಆದಷ್ಟು ಮೇಲಕ್ಕೆ ಚಾಚಿದ. ಓತಿ ಸರಸರ ಮುಂದುವರಿದು ಅವನ ಕೈಗೆ ಸಿಕ್ಕದಿರಲು ಯತ್ನಿಸಿತು. ಕರಿಯಪ್ಪ ನೀಡಿದ ಕೈಗೆ ಓತಿಯ ಮೈ ಜಾರಿ ಮುಂದುವರಿದು ಅದರ ಬಾಲ ಹಿಡಿತಕ್ಕೆ ಸಿಕ್ಕಿಯೇ ಬಿಟ್ಟಿತು. ನಾವೆಲ್ಲ ಒಮ್ಮೆಲೆ ಸ್ತಬ್ಧರಾಗಿ ಹೋದೆವು. ಇದ್ದಕ್ಕಿದ್ದಂತೆ ಕಾಲಪ್ರವಾಹದ ಅದಮ್ಯ ಗತಿಯನ್ನು ಈಜಿ ಕರಿಯಪ್ಪ ಯುಗಾಂತರಗಳ ಹಿಂದಿನ ಕುಣಿಕೆಯೊಂದನ್ನು ಹಿಡಿದು ಬಿಟ್ಟಿದ್ದ. ನಾವೆಲ್ಲ ವಿದ್ಯುದಾಘಾತವಾದಂತೆ ನಿಂತು ಮುಂದೇನಾಗಬಹುದೆಂದು ವೀಕ್ಷಿಸತೊಡಗಿದೆವು. ಆ ಗಲಿಬಿಲಿಯಲ್ಲಿಯೂ ಮೈ ಮರೆಯದವನೆಂದರೆ ಪ್ರಭಾಕರ ಒಬ್ಬನೇ. ಅವನ ಮೂವಿ ಕ್ಯಾಮರಾ ಕರ್ರ್ ಕರ್ರ್ ಎಂದು ಸದ್ದು ಮಾಡುತ್ತಿತ್ತು. ಕರಿಯಪ್ಪನು ಗಾಬರಿಗೊಂಡಿದ್ದನೆಂದು ತೋರುತ್ತದೆ. ಮುಂದೇನು ಎಂದು ಅವನು ಯೋಚಿಸುತ್ತಿದ್ದನೋ, ಕರ್ವಾಲೋ ಎಲ್ಲಿ ಮತ್ತೆ ಗಮಾರ ಎಂದು ಬೈಯುತ್ತಾರೋ ಎಂದು ದಿಗಿಲು ಬಿದ್ದಿದ್ದನೋ. ಕರ್ವಾಲೋ ಎಚ್ಚೆತ್ತವರಂತೆ, ಕರಿಯಪ್ಪ ಹುಷಾರ್ ಹುಷಾರ್ ಎಂದು ಕೂಗಿದರು. ಎಲ್ಲಿ ಅವನು ಅದನ್ನು ಕೊಲ್ಲುತ್ತಾನೋ ಎಂದು ಭಯಪಟ್ಟರೆಂದು ತೋರುತ್ತದೆ. ಕರಿಯಪ್ಪ ಬಹಳ ಇಕ್ಕಟ್ಟಿನಲ್ಲಿದ್ದ. ಒಂದು ಕೈಯಲ್ಲಿ ಮರ ಹಿಡಿದುಕೊಂಡು ಜಾರದಂತೆ ಮರದ ಕಾಂಡ ಅಪ್ಪಿ ಹಿಡಿದು ಇನ್ನೊಂದು ಕೈಯಲ್ಲಿ ಓತಿಯ ಬಾಲ ಹಿಡಿದಿದ್ದ. ಬಹಳ ಹೊತ್ತು ಅವನಿಗೆ ಈ ರೀತಿ ಇರಲು ಸಾಧ್ಯವಿಲ್ಲೆಂದು ನಮಗನಿಸಿತು. ಎಂಕಟ ಕೆಳಗಿನಿಂದ ಕೂಗಿದ, ನೀವು ಹಂಗೆ ಇಟ್ಕೊಳ್ಳಿ ಸೊಮೆ, ನಾನು ಹತ್ತಿ ಬತ್ತೀನಿ. ಓತಿ ತನ್ನೆಲ್ಲ ಶಕ್ತಿಯನ್ನು ಬಿಟ್ಟು ಮುಂದುವರಿಯಲು ಬಾಲ ಜಗ್ಗುತ್ತಿತ್ತು. ಒಮ್ಮೆ ಕರಿಯಪ್ಪ ಅದರ ಬಾಲ ಹಿಡಿದು ಹಿಂದಕ್ಕೆಳೆಯಲು ಯತ್ನಿಸಿದ. ಆವರೆಗೂ ಯಾವುದೇ ಪ್ರತಿರೋಧವನ್ನು ತೋರಿಸದೆ ಓಡಲೆತ್ನಿಸುತ್ತಿದ್ದ ಓತಿ ಒಮ್ಮೆ ಹಾವಿನಂತೆ ಹಿಸ್ ಎಂದು ಶಬ್ದ ಮಾಡುತ್ತಾ ಹೆಡೆಯಂತೆ ಕಿವಿಯ ಬಳಿ ಚರ್ಮದ ಪೊರೆಯೊಂದನ್ನು ಬಿಚ್ಚಿತು. ಕರಿಯಪ್ಪ ಒಂದು ಕ್ಷಣ ಗಾಬರಿಯಾದ. ಅದರ ಪಕ್ಕೆಗಳ ಬಳಿಯಿಂದ ಛತ್ರಿಯಂತೆ 2 ವಿಸ್ತಾರವಾದ ರೆಕ್ಕೆಗಳು ಉದ್ಭವಿಸಿದವು. ಕರ್ವಾಲೋ, ಲುಕ್ ಅಟ್ ದಟ್ ಎಂದು ಕೂಗಿದರು. ಮತ್ತೊಮ್ಮೆ ಹಿಸ್ ಎಂದು ಬುಸುಗುಟ್ಟಿ ಅದರ ರೆಕ್ಕೆ ಪಕ್ಕೆಗಳ ಬಳಿ ಅಂತರ್ಧಾನವಾಯಿತು. ಕರ್ವಾಲೋ ಆಶ್ಚರ್ಯದಿಂದ ಕಿಮ್ ಕರ್ತವ್ಯ ಮೂಢರಂತೆ ಇದನ್ನು ನೋಡುತ್ತಾ ಇದ್ದರು. ಇದಕ್ಕೆ ಬಾವಲಿಯಂತಾಗಲಿ ಹಕ್ಕಿಯಂತಾಗಲಿ ಇರುವ ರೆಕ್ಕೆಗಳಿರಲಿಲ್ಲ. ಅದರ ಬದಲು ಪಕ್ಕೆಲುಬುಗಳೇ ವಿಸ್ತಾರಕ್ಕೆ ಕೊಡೆ ಕಡ್ಡಿಗಳಂತೆ ವಿಸ್ತರಿಸಿಕೊಂಡು ರೆಕ್ಕೆಯಾಗುತ್ತಿತ್ತು. ಆದ್ದರಿಂದಲೇ ನನಗೂ ಮಂದಣನಿಗೂ ಕುಳಿತಾಗ ಅದರ ರೆಕ್ಕೆ ಕಾಣಿಸಲಿಲ್ಲ. ಕರ್ವಾಲೋರಿಗೆ ಅದರ ಒಂದೊಂದು ಭಂಗಿ ಒಂದೊಂದು ಸ್ವರೂಪವೂ ಕೂಡ ಸೃಷ್ಟಿ ರಹಸ್ಯದ ಒಂದೊಂದು ಪುಟವನ್ನು ತೆರೆದಂತಿತ್ತು. ಎಂಟ ಎಲ್ ಸತ್ಯೋ ಎಂದು ಕರಿಯಪ್ಪ ಮರದ ಮೇಲಿಂದ ಕೂಗಿದ. ಬಂದೆ ಬಂದೆ ಎಂದು ಎಂಟ ಮರ ಹತ್ತತೊಡಗಿದ. ತಮಾಸೆ ನೋಡ್ತಾ ನಿಂತಿದೀಯಾ, ನಂಗಿಲ್ ಕೈ ಸೋಲ್ತಾ ಇದೆ ಎಂದು ಕೂಗಿದ ಕರಿಯಪ್ಪ. ಎಂಟ ಮರ ಹತ್ತುವ ಸದ್ದಿಗೆ ಓತಿ ಇನ್ನಷ್ಟು ಗಾಬರಿಯಾಯಿತು. ಇನ್ನೊಂದು ಸಾರಿ ಬಲವನ್ನೆಲ್ಲ ಬಿಟ್ಟು ಬಾಲ ಎಳೆಯಿತು. ಕರಿಯಪ್ಪ, ಅಯ್ಯಯ್ಯೋ ನನ್ನ ಕೈ ಬೆವರ್ತಾ ಇದೆ, ಬಾಲ ಜಾರ್ತದೆ ಎಂದು ಕೂಗಿದ. ಎಂಟ ಮರ ಹತ್ತುತ್ತಿದ್ದ. ಕರಿಯಪ್ಪನ ಕೈಯಿಂದ ಓತಿಯ ಬಾಲ ನಿಧಾನವಾಗಿ ನುಸುಳತೊಡಗಿತು. ಬಿಡ್ಬೇಡ ಬಿಡ್ಬೇಡ, ಇಡ್ಕ ಕರಿಯಪ್ಪ, ಎಂಟ ಇನ್ನೇನ್ ಬಂದ ಎಂದು ನಾನು ಕೂಗಿದೆ. ಕರಿಯಪ್ಪನ ಕೈಯಲ್ಲಿ ಓತಿಯ ಬಾಲದ ತುದಿ ಮಾತ್ರ ಇತ್ತು. ಓತಿ ಬಲವೆಲ್ಲ ಬಿಟ್ಟು ಮುಂದುವರಿಯಲೆತ್ನಿಸಿತು. ಎಂಟ ಕರಿಯಪ್ಪನನ್ನು ಸಮೀಪಿಸುವ ವೇಳೆಗೆ ಓತಿಯ ಬಾಲದ ತುಟ್ಟ ತುದಿ ತುಂಡಾಗಿ ಓತಿ ಸರ್ರನೆ ಮೇಲೇರಿತು. ಕರಿಯಪ್ಪ ಮರ ಹತ್ತಲೆತ್ನಿಸುವಷ್ಟರಲ್ಲೇ ಪಕ್ಕೆಗಳಿಂದ ರೆಕ್ಕೆಗಳನ್ನು ಬಿಚ್ಚಿಕೊಂಡು ಸುಯ್ಯನೆ ಹಾರಿ ಬೆಟ್ಟದ ನೆತ್ತಿಯ ಬಂಡೆಗಳ ಗುಂಪೊಂದರ ಬಳಿ ಇಳಿಯಿತು. ಎಂಟ ಕರಿಯಪ್ಪ ಇಬ್ಬರೂ ಮರದ ಮೇಲಿದ್ದರು. ಆದ್ದರಿಂದ ಅದೇನಾದರೂ ಮತ್ತೆ ಮರ ಹತ್ತಿದರೆ ನಾವು ಏನೂ ಮಾಡಲಾರದಷ್ಟು ನಿಸ್ಸಹಾಯಕರಾಗಿದ್ದೆವು. ನಾವು ಬಂಡೆಗಳ ಗುಂಪಿನ ಬಳಿಗೆ ಓಡಿದೆವು. ಓತಿ ಕಲ್ಲು ಬಂಡೆಯಿಂದ ಬಂಡೆಗೆ ಕುಪ್ಪಳಿಸಿ ಕುಪ್ಪಳಿಸಿ ಓಡುತ್ತಿತ್ತು. ಬೇರಾವುದೇ ಸಮಯದಲ್ಲಾಗಿದ್ದರೂ ಅದನ್ನು ನಾವು ಹಾರುವ ಓತಿ ಎಂದು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅದರ ಕುತ್ತಿಗೆಯ ಬಳಿಯ ಹೆಡೆಯಾಗಲಿ ಪಕ್ಕೆ ಬಳಿಯ ರೆಕ್ಕೆಯಾಗಲಿ ತಿಲ ಮಾತ್ರವೂ ಗೋಚರಿಸುತ್ತಿರಲಿಲ್ಲ. ಓತಿ ಓಡೋಡಿ ಜಿಗಿಜಿಗಿದು ಗುಡ್ಡದ ತುಟ್ಟ ತುದಿಯ ಕೋಡುಗಲ್ಲಿನ ನೆತ್ತಿಯನ್ನು ಹತ್ತತೊಡಗಿತು. ಕರ್ವಾಲೋ, ನಿಮ್ಮ ನಾಯಿಯನ್ನೊಂದು ಸಾರಿ ಹಿಂದಕ್ಕೆ ಕರೆಯಿರಿ ಎಂದು ಕೂಗಿದರು. ಕಿವಿ ಅದನ್ನು ಹಿಡಿಯಲು ಓಡುತ್ತಿತ್ತು.
ಅಷ್ಟರಲ್ಲಿ ಅದು ಕಡಿದಾದ ಕೋಡುಗಲ್ಲನ್ನು ಹತ್ತತೊಡಗಿದ್ದರಿಂದ, ಹತ್ತಲಿ ಬಿಡಿ, ಇನ್ನು ಗಾಬರಿಗೆ ಕಾರಣ ಇಲ್ಲ, ಇನ್ನೆಲ್ಲಿಗೆ ಹೋಗುತ್ತೆ ಅದು ಎಂದರು ಕರ್ವಾಲೋ. ಸುತ್ತೆಲ್ಲ ಗಿಡ್ಡವಾದ ಗಿಡಗಂಟೆಗಳೇ ಇದ್ದುದರಿಂದ ನನಗೂ ಹೌದೆನ್ನಿಸಿ ಉದ್ವೇಗ ತಡೆದುಕೊಂಡು ಏದುಸಿರು ಬಿಡುತ್ತಾ ನಿಂತೆ. ಹಿಂದಿನಿಂದ ಎಂಕ್ಟ, ಕರಿಯಪ್ಪ ಇಬ್ಬರು ಓಡೋಡಿ ಬಂದು ನಮ್ಮನ್ನು ಕೂಡಿಕೊಂಡರು. ಕರಿಯಪ್ಪ, ಎಲ್ಲಿ ಎಲ್ಲಿ ಎತ್ಲಾಗ ಹೋಯ್ತು ಎಂದು ಕೇಳಿದ. ನಾನು ಕಡಿದಾದ ಕೋಡುಗಲ್ಲನ್ನು ತೋರಿಸಿದೆ. ಓತಿ ಅದನ್ನು ನಿಧಾನವಾಗಿ ಹತ್ತುತ್ತಾ ಅದರ ನೆತ್ತಿಯ ಹತ್ತಿರಾಗುತ್ತಿತ್ತು. ಈ ನಡುವೆ ನಾವು ಗಲಾಟೆ ಗಲಿಬಿಲಿಯಲ್ಲಿ ನಾವೆಲ್ಲಿದ್ದೇವೆ, ಅತ್ತಿತ್ತ ಏನಿದೆ ಎಂಬುದನ್ನು ಗಮನಿಸಿಯೇ ಇರಲಿಲ್ಲ. ಬೆಟ್ಟ ಏರುತ್ತಾ ಇದೂ ಒಂದು ಹತ್ತಿಳಿಯಬಹುದಾದ ಗುಡ್ಡವೆಂಬ ಅಭಿಪ್ರಾಯದಲ್ಲೇ ಓತಿಯನ್ನೇ ಗಮನಿಸುತ್ತಾ ಓಡೋಡಿ ಬಂದಿದ್ದೆವು. ಆದರೆ ಬೆಟ್ಟದ ನೆತ್ತಿಯನ್ನು ತಲುಪಿದ ಕೂಡಲೇ ನಮಗೆ ಚೆನ್ನಾಗಿ ಮನದಟ್ಟಾಯಿತು. ಇದೊಂದು ಸಮತಟ್ಟಾದ ನೆಲದ ಮೇಲಿಂದ ಎದ್ದಿರುವ ಸಣ್ಣ ಗುಡ್ಡ ಅಲ್ಲ ಎಂಬುದು. ನಾವು ಸುತ್ತಮುತ್ತಲಿನ ಪರಿವೆಯೇ ಇಲ್ಲದೆ ಹತ್ತಿಳಿದು ಓಡೋಡಿ ಸಹ್ಯಾದ್ರಿಯ ಕೊಟ್ಟ ಕೊನೆಯ ಅಂಚಿಗೆ ಬಂದಿದ್ದೆವು. ನಾವು ಹತ್ತಿದ ಭಾಗದಿಂದ ಅದು ಸಾಮಾನ್ಯ ಗುಡ್ಡದಂತೆಯೇ ಆರಂಭವಾಗಿದ್ದರೂ ಅದರ ಇನ್ನೊಂದು ಮೈ ಕಡಿದಾದ ಸಾವಿರಾರು ಅಡಿ ಆಳದ ಪ್ರಪಾತವಾಗಿತ್ತು. ದಕ್ಷಿಣ ಭಾರತದ ಪ್ರಸ್ಥಭೂಮಿಯ ಅಂಚು ಕತ್ತರಿಸಿದಂತೆ ಕೊನೆಯಾಗಿ ಸುಮಾರು 2-3 ಸಾವಿರ ಅಡಿ ಆಳದಲ್ಲಿ ಕಾಡು ಅನೇಕ ಮೈಲಿ ವಿಸ್ತಾರಕ್ಕೆ ಸಮುದ್ರ ತೀರದವರೆಗೆ ಹಬ್ಬಿದ್ದು ಕಾಣುತ್ತಿತ್ತು. ನಾವು ಹಿಂದೆ ಬಿಟ್ಟು ಬಂದ ಸಣ್ಣ ನದಿ ಕೆಳಗೆಲ್ಲೋ ಜಲಪಾತವಾಗಿ ಧುಮುಧುಮು ಧುಮ್ಮಿಕ್ಕುವುದು ಕೇಳುತ್ತಿತ್ತು. ಓತಿ ನಮ್ಮ ಕೈಗೆ ಸರಿಯಾಗಿ ಸಿಕ್ಕಿಕೊಂಡಿತ್ತು. ಕೋಡುಗಲ್ಲಿನ ಮುಂದೆ ಕಾಲವೇ ಕೊನೆಗೊಂಡಂತೆ ವಿಶಾಲ ಶೂನ್ಯವೊಂದು ಅದಕ್ಕೆ ಎದುರಾಗಿತ್ತು. ಹಿಂದಕ್ಕೆ ಹಾರಿ ತಪ್ಪಿಸಿಕೊಳ್ಳಲು ಸಾಧ್ಯವಾದ ಚಿಕ್ಕ ಚಿಕ್ಕ ವೃಕ್ಷಗಳ ಸಮೂಹ, ಸುತ್ತುಗಟ್ಟಿ ನಿಂತಿದ್ದ ನಾವುಗಳು. ಮಂದಣ್ಣ, ಇನ್ನೆಲ್ಲಿಗೆ ಎಪ್ಪೆ ಹಾಕಿ ಓಡೋಗ್ತದೆ ಕಳ್ಬಡಿ ಮಗುಂದು ಎಂದು ಹೇಳಿದ. ಕರಿಯಪ್ಪ, ಮಾರಾಯ, ಇನ್ನೂ ಭಾರಿ ಹುಷಾರಾಗಿ ಹತ್ತಬೇಕು, ಹೆಚ್ಚು ಕಮ್ಮಿ ಆಯ್ತಂದ್ರೆ ನಮ್ದೊಂದು ಮೂಳೆ ಸಿಗಾದಿಲ್ಲ ಎಂದ. ಕೆಳಗಿನ ಪಾತಾಳ ಗಾಬರಿಗೊಳಿಸುವಂತಿತ್ತು. ಬೆಳಗಿನ ಮಂಜಿನಿಂದ ವಿಪರೀತ ಒದ್ದೆಯಾಗಿದ್ದ ಬಂಡೆಯ ಮೇಲಿನ ಹಾವಸೆಗಳು ಜಾರುತ್ತಿದ್ದುದು ಬೇರೆ ನಮಗೆ ದೊಡ್ಡ ಅಡಚಣೆಯಾಗಿತ್ತು. ಎಂಕ್ಟ, ನೋಡೇ ಬಿಡೋಣ ಸ್ವಾಮಿ, ಇನ್ನೆಲ್ಗಂತ ಓಡೋಯ್ತದೆ ಅದು ಅದರ ಅಪ್ಪನ ಮನೆಗೆ ಎಂದ. ಅಂತೂ ಧೈರ್ಯ ಮಾಡಿ ಒಂದು ಕಡೆಯಿಂದ ಎಂಕ್ಟ, ಇನ್ನೊಂದು ಕಡೆಯಿಂದ ಕರಿಯಪ್ಪ ಕೈಕಾಲುಗಳೆರಡನ್ನೂ ಉಪಯೋಗಿಸಿ ಚತುಷ್ಪಾದಿಗಳಂತೆ ಕಪ್ಪೆಗಳೋ ಪಾದಿಯಲ್ಲಿ ತೆವಳುತ್ತಾ ಹತ್ತತೊಡಗಿದರು. ಕರ್ವಾಲೋ, ನೀವು ಹಿಡಿದಿದ್ರೂ ಪರವಾಗಿಲ್ಲ, ಅದು ಅಲ್ಲಿಂದ ಕೆಳಗೆ ಇಳಿದರೆ ಸಾಕು, ಗಾಬರಿ ಬೇಡ ಎಂದು ಹೇಳಿದರು. ಇಬ್ಬರು ಅರ್ಧ ದೂರ ಕ್ರಮಿಸಿದ್ದರು. ಓತಿ ಒಮ್ಮೆ ಗಾಬರಿಯಾಗಿ ಹಿಸ್ ಎಂದು ಸದ್ದು ಮಾಡಿ ಹೆಡೆ ಬಿಚ್ಚಿ ಮುಚ್ಚಿತು. ಇಳಿಯಲು ಒಮ್ಮೆ ತಿರುಗಿ ನೋಡಿತು. ಇನ್ನೊಮ್ಮೆ ತನ್ನ ಮುಂದೆ ಕೋಟಿ ಕೋಟಿ ಜ್ಯೋತಿರ್ವರ್ಷಗಳವರೆಗೆ ಹಬ್ಬಿದ್ದ ಅನಂತ ಶೂನ್ಯವನ್ನು ನೋಡಿತು. ಕರಿಯಪ್ಪ, ಎಂಕ್ಟ ಇಬ್ಬರು ಇನ್ನೊಂದೆರಡು ಮಾರು ಮುಂದುವರಿದರು. ಓತಿ ಇನ್ನೊಮ್ಮೆ ಹಿಸ್ ಎಂದಿತು. ಅನಂತರ ನಾವೆಲ್ಲ ಅವಾಕ್ಕಾಗಿ ಸ್ತಂಭೀಭೂತರಾಗುವಂತೆ ನಮ್ಮ ನಂಬಿಕೆಗೆ ಸಂಪೂರ್ಣ ವ್ಯತಿರಿಕ್ತವಾಗಿ ಕೋಡುಗಲ್ಲಿನ ಅಂಚಿನಿಂದ ಪ್ರಪಾತದ ಕಡೆಗೆ ಕುಪ್ಪಳಿಸಿ ಚಿಮ್ಮಿತು. ಅದರ ಪಕ್ಕೆಗಳ ಬಳಿ ಪವಾಡದಂತೆ 2 ರೆಕ್ಕೆಗಳು ಬೆಳ್ಳಗೆ ಬಿಚ್ಚಿಕೊಂಡವು. ತೇಲಿ ತೇಲಿ ನೀಲಿಯ ಅಸ್ಪಷ್ಟ ಶೂನ್ಯದತ್ತ ಸುಯ್ಯನೆ ಯಾನ ಹೊರಟಿತು. ನಾವೆಲ್ಲ ಹತಾಶರಾಗಿ ಅದು ಇಳಿಯುತ್ತಿದ್ದ ಕಡೆಗೆ ನೋಡುತ್ತಿದ್ದೆವು. ಅದಕ್ಕೆ ದಿಕ್ಕು ಬದಲಿಸಲಗತ್ಯವಾದ ರೆಕ್ಕೆ ಪುಕ್ಕಗಳಿಲ್ಲದ ಕಾರಣ ತನ್ನ ಮೂಗಿನ ನೇರಕ್ಕೆ ನೀರಿನಲ್ಲಿ ಮುಳುಗುವಷ್ಟು ನಿಧಾನವಾಗಿ ಗಾಳಿಯಲ್ಲಿ ಸಾಗತೊಡಗಿತು. ಕೊಂಚ ದೂರದವರೆಗೆ ನಾವೆಲ್ಲ ದೃಷ್ಟಿಯಲ್ಲೇ ಅದನ್ನು ಹಿಂಬಾಲಿಸಿದೆವು. ಕೆಳಗೆ ಆಳದಲ್ಲಿ ಬೃಹದಾಕಾರದ ವೃಕ್ಷಗಳು ಗುಂಡು ಸೂಜಿಯ ತಲೆಯಂತೆ ಕಾಣುತ್ತಿದ್ದುವು. ಕೊಂಚ ದೂರ ಸಾಗುವುದರೊಳಗೆ ಆ ವಿಚಿತ್ರ ಸರೀಸೃಪ ನಮಗೆ ದೃಷ್ಟಿ ದೂರವಾಗಿ ಶೂನ್ಯದಲ್ಲಿ ಕರಗಿ ಹೋಯಿತು. ಕರ್ವಾಲೋ ಒಮ್ಮೆ ನಿಟ್ಟುಸಿರು ಬಿಟ್ಟು, ಹೋಗ್ಲಿ ಬಿಡಿ, ಬ್ಯಾಡ್ ಲಕ್, ಆದರೆ ಏನು ಬೇಸರವಿಲ್ಲ ಎಂದರು. ನಿಜಕ್ಕೂ ನಮಗಾರಿಗೂ ಅಷ್ಟೊಂದು ಬೇಸರವೇನೂ ಆಗಿರಲಿಲ್ಲ. ಕಾಲದೇಶದ ಆಚೆಗಿನ ಯಾವುದೋ ವಿಸ್ಮೃತಿಯ ತುಣುಕು ನಮ್ಮೆದುರು ಮಿಂಚಿ ಮತ್ತೆ ಅದೇ ವಿಸ್ಮೃತಿಯಲ್ಲಿ ಲೀನವಾಗಿ ಹೋಗಿತ್ತು. ಹಾರೋ ಪ್ರಯತ್ನದಲ್ಲಿ ಅದು ತಪ್ಪುದಾರಿ ಹಿಡಿಯಿತು ಅಂತ ಕಾಣ್ತದೆ. ಕೈಗಳ ಬದಲು ಪಕ್ಕೆ ಉಪಯೋಗಿಸಿತು ಸರ್, ಅದಕ್ಕೆ ಅದು ಹಾಗೆ ಉಳಿಯಿತು. ಮಿಕ್ಕವು ರೆಕ್ಕೆ ಪುಕ್ಕ ಬೆಳೆಸಿಕೊಂಡು ಹಕ್ಕಿ ಆಗಿಬಿಟ್ವು ಎಂದೆ. ತಪ್ಪು ಸರಿ ಹೇಗೆ ಹೇಳ್ತೀರಿ? ನಮಗೆ ಈ ಕ್ಷಣ
ಇಲ್ಲಿ ಹೀಗನಿಸಿದೆ. ಜೀವ ವಿಕಾಸಕ್ಕೆ ಎಲ್ಲಿದೆ ಕೊನೆ ಎಂದರು ಕರ್ವಾಲೋ.